ಗೋಷ್ಠಿ 5 ಕವಿಯೊಂದಿಗೆ ಈ ಸಂಜೆ. ಭಾಗವಹಿಸುವವರು ಖ್ಯಾತ ಕವಿ ವಿಮರ್ಶಕ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್, ನಿರ್ದೇಶಕರು ಬಸವರಾಜ್ ಸಾದರ್. ಹಿರಿಯರೇ ಮತ್ತು ಎಲ್ಲ ಸಹೃದಯ ಆತ್ಮೀಯರೇ, ಯುವಕರ ಗೋಷ್ಠಿ ಆಯಿತು, ಮಕ್ಕಳ ಗೋಷ್ಠಿ ಆಯಿತು, ಈಗ ಹಿರಿಯರ ಗೋಷ್ಠಿಗೆ ಬಂದಿದ್ದೇವೆ. ಕವಿಯೊಂದಿಗೆ ಈ ಸಂಜೆ, ಇವು ಒಂದು 2-3 ಶಬ್ದ ಕೇಳಿದ್ಕೊಳ್ಳಿ, ಸಂಜೆ ಅಂದ್ಕೊಳ್ಳಿ ಸ್ವಲ್ಪ ಬೇರೆ ಅರ್ಥ ಕೊಡೋ ಸಾಧ್ಯತೆ ಇರ್ತದೆ. ದಯವಿಟ್ಟು ಯಾರು ಹಂಗೆ ಭಾವಿಸಬೇಡಿ. ಬಹಳ ಸಂಜೆ ಎಂದು ವಿಶೇಷ ಅರ್ಥ ಕಲ್ಪಿಸಿದ್ರೆ ಬೇರೆ ಅರ್ಥ ಕೊಡೋ ಸಾಧ್ಯತೆ ಇರೋದ್ರಿಂದ ಆ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಬಹಳ ಸೌಜನ್ಯದ ಸಹೃದಯ ಕವಿ. ಆ ಸಂಜೆಯನ್ನ ನಾವು ಬೇರೆ ಅರ್ಥದಲ್ಲಿ ಬಳಸ್ಕೊಳ್ಳೋಣ. ಯಾರು ಏನೇ ಜರಿಯಲಿ, ಯಾವ ಹೆಸರೇ ಕರೆಯಲಿ, ತಾಳಿ ನಿಲ್ಲು ಜೀವವೇ ಸಹನೆ ಗೆಲ್ಲಲಿ. ಕಿಡಿಮಾತನು ಕಾರಿ ಹಿಡಿ ಧೂಳನು ತೂರಿ, ಕಂಗೆಡಿಸಿದರೂ ಕಂಗೆಡದಿರು. ಜೀವದ ಧೃತಿ ತೀರಿ ತಾಳಿದವರೇ ಗೆಲ್ಲುವರು, ಆಳಗಳಿಗೆ ಇಳಿವರು. ನೋವು ಕಡೆದ ಮೆಟ್ಟಲೇರಿ ಶಿಖರಗಳಲ್ಲಿ ಹೊಳೆವರು. ಒಂದರ್ಥದ ತಣ್ಣನೆಯ ಸಿಟ್ಟು, ಪ್ರತಿಭಟನೆ, ಸ್ವಸಾಂತನ, ಗುರಿ, ದಾರಿ, ತಾತ್ವಿಕತೆ ಎಲ್ಲ ಇರುವ ಈ ಕವನ ಕೇಳಿದ ಕೂಡಲೇ ಲಕ್ಷ್ಮೀನಾರಾಯಣ ಭಟ್ರ ವ್ಯಕ್ತಿತ್ವ ಹೇಗಿರಬಹುದು ಅನ್ನೋದು ಒಂದು ಪರಿಕಲ್ಪನೆ ನಮ್ಮ ಕಣ್ಮುಂದೆ ಬಂದ್ಬಿಡ್ತದೆ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಹೊಸಗನ್ನಡದ ಒಬ್ಬ ಮಹತ್ವದ ಕವಿ, ತಮಗೆಲ್ಲ ಗೊತ್ತಿರೋ ಹಾಗೆ. ಶಿವಮೊಗ್ಗದ ಪರಿಸರದಲ್ಲಿ ಹುಟ್ಟಿದವರು ತುಂಬಾ ಕಷ್ಟದ ದಿನಗಳನ್ನು ಅನುಭವಿಸಿ ಬೆಳೆದವರು. ಅವರ ಮಾತಿನಲ್ಲಿ ಮುಂದೆ ನಮಗೆ ಗೊತ್ತಾಗತ್ತೆ ಎಷ್ಟು ಕಷ್ಟದ ದಿನಗಳನ್ನು ಅವರು ಕಳೆದರು, ಎಂಥ ಬಡತನವನ್ನು ಅನುಭವಿಸಿದ್ರು, ಹೇಗೆ ಅವರು ಮೈಸೂರಿಗೆ ಟ್ರೈನಿಗೆ ಕೂಡ ಹಣ ಇಲ್ಲದೆ ಹೇಗೆ ಹೋದ್ರು ಅನ್ನುವ ಅನುಭವಗಳನ್ನು ಅವರು ಹಂಚಿಕೊಳ್ತಾರೆ. ಮುಂದೆ ಮೈಸೂರು ವಾತಾವರಣಕ್ಕೆ ಬಂದ ಮೇಲೆ ಅಲ್ಲಿನ ಒಂದು ದೊಡ್ಡ ವಿದ್ವತ್ ಪರಂಪರೆ ಏನಿದೆಯಲ್ಲ, ಅದು ಅವರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಬಹಳ ನೆರವಾಯಿತು. ಅಲ್ಲಿ ಹೋದ್ಮೇಲೆ ಅವರು ನಿಜವಾಗಿಯೂ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು, ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಮುಖ್ಯವಾಗಿ ನವ್ಯ ಘಟ್ಟದಲ್ಲಿ ಅವರು ಕಾವ್ಯದ ಆರಂಭ ಮಾಡಿದ್ರು. ಅನಂತರ ನವೋದಯ ಘಟ್ಟಕ್ಕೆ ಅವರು ಕಾಲನ್ನು ಇಟ್ಟರು. ಆಮೇಲೆ ಕ್ರಮೇಣ ಅವರು ಭಾವಗೀತಾತ್ಮಕವಾದ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅಂಥ ಕವನಗಳನ್ನು ಹೆಚ್ಚಿಗೆ ಬರೆದರು. ಅದರ ನಂತರ ಅವರು ಅನುವಾದ ಕ್ಷೇತ್ರದಲ್ಲಿ ಮಹತ್ವದ ಕೆಲಸ ಮಾಡಿದರು. ಮಕ್ಕಳ ಸಾಹಿತ್ಯವನ್ನು ರಚಿಸಿದರು. ಆಗಲೇ ಮಕ್ಕಳ ಸಾಹಿತ್ಯದ ಗೋಷ್ಠಿ ನಡೆಯುವಾಗ ಅವರ ಹಾಡು ನನಗೆ ಮತ್ತೆ ನೆನಪು ಬರ್ತಾ ಇತ್ತು. ಬಹಳ ಒಳ್ಳೆಯವರು ನಮ್ಮಿಸ್ಸು, ಏನ್ ಕೇಳಿದ್ರೆ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ. ಏನ್ ಸರ್ ಮುಂದೆ? ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲ್ಗೆಲ್ಲ ಫೇಮಸ್ಸು. ಅದರ ಕ್ಯಾಸೆಟ್ ಅನ್ನು ಕೇಳಿದ್ರೆ ಅದರ ಲಯ ಮಾಧುರ್ಯ ಎಷ್ಟು ಕಿವಿಗೆ ಆನಂದ ಕೊಡ್ತದೆ ಅನ್ನೋದು ಗೊತ್ತು. ನಾನು ಕೆಲವು ನಮ್ಮ ಸಂಗ್ರಹದಲ್ಲಿರುವಂತಹ ಲಕ್ಷ್ಮೀನಾರಾಯಣ ಭಟ್ಟರ ಕೆಲವು ಭಾವಗೀತೆಗಳನ್ನು, ಮಕ್ಕಳ ಗೀತೆಗಳನ್ನು ಧ್ವನಿಮುದ್ರಿಸಿಕೊಂಡು ಬಂದಿದೆ. ಈ ಆರಂಭದಲ್ಲಿ ಒಂದೆರಡು ಕೇಳಿಸೋಣ ಅನ್ಕೊಂಡೆ. ಯಾರು ಸಂಘಟಕರು ಯಾಕೋ ಆ ಥರ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಮನಸ್ಸು ಮಾಡಲಿಲ್ಲ. ಹೀಗೆ ಮಕ್ಕಳ ಸಾಹಿತ್ಯ, ವಿಮರ್ಶನ, ನಾಟಕ, ಸಂಪಾದನೆ ಇವೆಲ್ಲ ಅವರ ಮುಖ್ಯ ಸಾಹಿತ್ಯದ ಪ್ರವೃತ್ತಿಗಳು. ಅಕಾಡೆಮಿಕ್ ವಲಯದಲ್ಲಿ ಒಬ್ಬ ಶ್ರೇಷ್ಠ ಅಧ್ಯಾಪಕ, ಪ್ರಾಧ್ಯಾಪಕರಾಗಿ, ಹಾಗೆಯೇ ಸಾಹಿತ್ಯ ವಲಯದಲ್ಲಿ ಮುಖ್ಯ ಕವಿಯಾಗಿ, ಇಡೀ ಕನ್ನಡ ನಾಡಿಗೆ ಒಬ್ಬ ಹೆಸರಾಂತ ಭಾವಗೀತಕಾರರಾಗಿ ಅವರು ಬೇರೆ ಬೇರೆ ವಲಯದಲ್ಲಿ ಜನರ ಪ್ರೀತಿಯನ್ನು ಸಂಪಾದಿಸಿದ್ದಾರೆ. ಹಾಗೆಯೇ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದಾರೆ. ಇಂಥ ಮಹತ್ವದ ಕವಿಯೊಬ್ಬರು ಇವತ್ತು ನಮ್ಮ ಸಂವಾದದಲ್ಲಿದ್ದಾರೆ. ನನ್ನ ಮುನ್ನುಡಿನೇ ಜಾಸ್ತಿ ಆದರೆ ನಿಮ್ಮ ಮಾತುಗಳಿಗೂ ಜಾಸ್ತಿ ಸಮಯ ಸಿಗೋದಿಲ್ಲ ಅಂತ ಅಷ್ಟಕ್ಕೆ ಮೊಟಕುಗೊಳಿಸ್ತಾ ಇದ್ದೇನೆ. ಸಂವಾದ ಅಂದರೆ ಒಂದು ರೀತಿ ಇದು ಒಂದು ಸಹೃದಯ ಸ್ಪಂದನ. ಇದು ಆಮೇಲೆ ಇದು ಲಕ್ಷ್ಮೀನಾರಾಯಣ ಭಟ್ರು ಇದು ಕಟಕಟೆ ಅಂತ ಹೇಳಿ ದಯವಿಟ್ಟು ಭಾವಿಸ್ಕೋಬೇಕಾಗಿಲ್ಲ. ಅಂಥ ಒಂದು ವಾತಾವರಣ ಇಲ್ಲಿಲ್ಲ. ಅವರ ಮನದ ಆಳದಲ್ಲಿರೋದನ್ನ ಅಷ್ಟೇ ಪ್ರೀತಿಯಿಂದ ನಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಬೇಕು ಅಂತ ನಾನು ಅವರನ್ನು ಕೇಳ್ಕೊತೇನೆ. ಒಂದು ಅರ್ಥದಲ್ಲಿ 2 ವೇ ಕಮ್ಯುನಿಕೇಶನ್. ಈ ಹಿನ್ನೆಲೆಯಲ್ಲಿ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮಲ್ಲಿರುವ ಪ್ರಶ್ನೆಗಳೇನಾದರೂ ಇದ್ರೆ ದಯವಿಟ್ಟು ಈಗಲೇ ಅವನ್ನ ಬೇಗನೆ ಬರೆದು ಕಳಿಸಿ. ಅಂದರೆ ನಮ್ಮ ಸಂವಾದದ ಮಧ್ಯದಲ್ಲಿ ಅವುಗಳನ್ನು ಹಾಕ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇಂಥ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಜೊತೆಗೆ 1 ತಾಸು ಅವಧಿಯ ಈ ಸಂವಾದದಲ್ಲಿ ನೀವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ರಿ. ಅವರ ಕವಿ ಹೃದಯದ ಅನುಭವಗಳನ್ನು ಹಂಚಿಕೊಡ್ರಿ. ಅವರ ವಿಶೇಷ ಅನುಭವಗಳನ್ನು ತಿಳಿದುಕೊಳ್ಳೋದಕ್ಕೆ ನಾವು ಕೂಡ ಅಷ್ಟೇ ಕುತೂಹಲಿತರಾಗಿದ್ದೇವೆ. ಈಗ ನೇರವಾಗಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಜೊತೆಗೆ ಸಂವಾದ ಆರಂಭ. ನಾನು ಮೊದಲನೇ ಪ್ರಶ್ನೆ ಕೇಳ್ತೇನೆ. ಯಥಾ ಪ್ರಕಾರ ನಮ್ಮ ಎಲ್ಲ ಸಾಹಿತಿಗಳಿಗೂ ಯಾರೇ ಆಗಲಿ, ಎಂಥವರು ಬರೆದರೂ ಕೂಡ ಅವರು ಮುಖ್ಯವಾಗಿ ನೆನಪು ಮಾಡ್ಕೊಳ್ಳೋದು ಅವರ ಬಾಲ್ಯದ ಬದುಕನ್ನು. ಬಹುಶಃ ಕ್ರಿಯೇಟಿವ್ ಆಗಿ ಬೆಳೆದಂತೆ ಯಾವುದೇ ದೊಡ್ಡ ಸಾಹಿತಿ ಬಾಲ್ಯದ ಬದುಕನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬಾಲ್ಯದ ಆಧಾರದಿಂದನೇ
ಮುಂದಿನ ಆತನ ವ್ಯಕ್ತಿತ್ವ ರೂಪಿಸಲ್ಪಡ್ತದೆ. ಆತ ಕವಿ ಆಗ್ತಾನೋ, ನಾಟಕಕಾರ ಆಗ್ತಾನೋ, ಇನ್ನೇನೇನೋ ಆಗ್ತಾನೋ, ಅವೆಲ್ಲ ಆ ಬಾಲ್ಯದ ಅನುಭವದ ಒಂದು ಬುನಾದಿ ಮೇಲೆ ಕಟ್ಟಲ್ಪಡ್ತವೆ. ಈ ಹಿನ್ನೆಲೆಯಲ್ಲೇ ನಾನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮೊದಲನೇದಾಗಿ ಅವರನ್ನು ನಾನು ಕೇಳೋ ಪ್ರಶ್ನೆ ಅಂದರೆ, ನಿಮ್ಮ ಮೇಲೆ ನೀವು ಹುಟ್ಟಿದ ಊರು, ಅಲ್ಲಿನ ಪರಿಸರ, ಅಲ್ಲಿನ ವ್ಯಕ್ತಿಗಳು, ಒಟ್ಟಾರೆ ಆ ಒಂದು ಸಾಂಸ್ಕೃತಿಕ ವಾತಾವರಣ, ಶಿವಮೊಗ್ಗೆಯ ಸಾಂಸ್ಕೃತಿಕ ವಾತಾವರಣ, ಅದು ಮಾಡಿದಂಥ ಪ್ರಭಾವ ಏನು? ನಿಮ್ಮ ಬಾಲ್ಯದ ಒಟ್ಟು ಬದುಕನ್ನು ಒಂದು ಸ್ವಲ್ಪ ನೆನಪಿಸ್ಕೊಂಡ್ರೆ ನಮ್ಮ ಮುಂದಿನ ಸಂವಾದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ನಾನು ಹುಟ್ಟಿದ ಊರು ಶಿವಮೊಗ್ಗ ಜಿಲ್ಲೆಯ ಕಡೆಯಿಂದ ಬಹಳ ಜನ ದೊಡ್ಡ ದೊಡ್ಡ ಲೇಖಕರು ಬಂದಿದ್ದಾರೆ. ಪಂಪ ಹಾಡಿ ಹೋಗಲಿರುವ ಬನವಾಸಿ ಶಿವಮೊಗ್ಗ ಜಿಲ್ಲೆಯ ಅಂಚಿನಲ್ಲಿದೆ. ಕುವೆಂಪು ಅಂತೂ ಮಲೆನಾಡಿನ ಪ್ರಕೃತಿಯ ತೊಟ್ಟಿಲಲ್ಲೇ ಬೆಳೆದವರು, ಅದನ್ನು ಇನ್ನಿಲ್ಲದ ಹಾಗೆ ವೈಭವಿಸಿ ಹಾಡಿ ಜನಗಳನ್ನು ಸಂತೋಷಪಡಿಸಿದವರು. ಇನ್ನು GSS ಮೊದಲಾದವರೆಲ್ಲ, ನಮ್ಮ ಅನಂತಮೂರ್ತಿಯವರು ಎಲ್ಲ ಶಿವಮೊಗ್ಗ ಜಿಲ್ಲೆಯಿಂದ ಬಂದವರು. ನಾನು ಶಿವಮೊಗ್ಗದಲ್ಲೇ ಹುಟ್ಟಿದನು. ನಮ್ಮ ಮನೆ ಎದುರಿಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂತ, ಅದೊಂದು ಸಾಂಸ್ಕೃತಿಕ ಕೇಂದ್ರವೇ ಆಗಿತ್ತು. ಆ ಲಕ್ಷ್ಮಣ ಸ್ವಾಮಿ ದೇವಸ್ಥಾನ ಒಂದು ಸಾಂಸ್ಕೃತಿಕ ಕೇಂದ್ರವೇ ಆಗಿತ್ತು. ಅಲ್ಲಿ ವಾರದ 7 ದಿವಸ ಏನಾದರೂ ಸಂಗೀತ ಕಚೇರಿ, ಹರಿಕಥೆ, ಉಪನ್ಯಾಸ ಅಥವಾ ಗಮಕವಾಚನ ವಾರಗಟ್ಟಲೆ, ತಿಂಗಳುಗಟ್ಟಲೆ ನಡೆಯೋದು. ಶಿವಮೊಗ್ಗದಲ್ಲಿ ಈ ನಡೆದಷ್ಟು ಗಮಕವಾಚನಗಳು ಬೇರೆ ಇನ್ನೆಲ್ಲೂ ನಡೆದಿಲ್ಲ ಅಂತ ನನಗನ್ಸುತ್ತೆ. ಬರೀ ಅಲ್ಲೇ ಅಲ್ಲದೆ ಇನ್ನು ಶಿವಮೊಗ್ಗದಲ್ಲೇ ಬೇರೆ ಬೇರೆ ಕಡೆ ಅದೆಲ್ಲ ಏರ್ಪಡ್ತಾ ಇತ್ತು ತಿಂಗಳುಗಟ್ಟಲೆ. ಇದಕ್ಕೆಲ್ಲ ನಾನು ತಪ್ಪದೆ ಹೋಗ್ತಾ ಇದ್ದೆ. ಅಲ್ಲಿ ಪಕ್ಕದಲ್ಲೇ ಮತ್ತೂರು ಅಂತ, ಮತ್ತೂರಿನ ವೆಂಕಟೇಶಯ್ಯನವರು ಗಮಕಿ, ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ಅದಕ್ಕೆ ಅರ್ಥ ಹೇಳೋರು. ಇಬ್ಬರು ಅವರ ಕಲೆಯಲ್ಲಿ ಅತ್ಯಂತ ಪರಿಣತರು. ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳನ್ನಂತೂ ವ್ಯಾಖ್ಯಾನ ಚಕ್ರವರ್ತಿ ಅಂತ ಹೇಳಬೇಕು. ಅವರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇರುವಾಗ ಅವರ ಕಣ್ಣು, ಮೂಗು, ಕಿವಿ ಎಲ್ಲ ಹಾವಭಾವಗಳ ಮೂಲಕ ಅದೇನು ಕಥೆ ಇದೆ ಅದನ್ನೇ ಅವರ ಮುಖವೇ ನಿರೂಪಿಸ್ತಾ ಇತ್ತು. ಅಷ್ಟು ಸೊಗಸಾಗಿ ಮಾತಾಡೋರು. ದಿನ ಗಮಕ ಶುರು ಮಾಡುವಾಗ ಶ್ರೀವನಿತೆ ರಸನ ವಿಮಲ ರಾಜೀವ ಪೀಠನ ಪಿತನ ಇತ್ಯಾದಿ ಇದೆಲ್ಲ ಕುಮಾರವ್ಯಾಸನ ಭಾರತದ್ದು ಅಲ್ಲಿ ನಡೀತಾ ಇದ್ದ ಗಮಕ. 5-6 ಪದ್ಯಗಳ ವೆಂಕಟೇಶ್ವರ ಓದಿ ಆಮೇಲೆ ಅವತ್ತಿನ ಕಥಾಭಾಗಕ್ಕೆ ಬರೋರು. ಕೇಳಿ ನನಗೆಲ್ಲ ಅಭ್ಯಾಸವಾಗಿತ್ತು. ನಾನು ಮುಂದೆನೆ ಕೂತ್ಕೊಂಡು, ಆಟಕ್ಕೂ ಹೋಗದೆ ಮುಂದೆನೆ ಕೂತ್ಕೊಂಡು ನೆಟ್ಟ ಕಣ್ಣು ಬಿಟ್ಟ ಬಾಯಿಯಿಂದ ಅವ್ರ ಮುಖ ನೋಡ್ತಾ ಅದನ್ನು ಕೇಳ್ತಾ ಇದ್ದೆ. ನನಗೆ ಆ ಪ್ರಾರ್ಥನಾ ಪದ್ಯ ಎಲ್ಲ ಬಾಯ್ಪಾಟಾಗಿತ್ತು. ಮನೆಯಲ್ಲಿ ಸಂಜೆ ನಮ್ಮ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡುವಾಗ ನಾನು ಬೇರೆ ಮಂತ್ರಗಳು ಹೇಳದಿರುತ್ತಲ್ಲ, ರಾಮಾಯ, ರಾಮಭದ್ರ ಇತ್ಯಾದಿ, ಅವನು ಹೇಳಿದೆ, ಶ್ರೀವನಿತೆ ರಸನ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾಬುದೋ ಆನತ ಜನವ ಗರುವಿನ ವೀರನಾರಾಯಣ. ಹೀಗೆ ಹೇಳ್ಬಿಟ್ರು ಆ ದೇವ ವಿಗ್ರಹಗಳಿಗೆ ಅಡ್ಬಿಡ್ತಿದ್ದೆ. ಅವು ಕಂಚಿನ ಹಿತ್ತಾಳೆಯ ವಿಗ್ರಹಗಳಾದ್ರೇನು, ದೇವತೆಗಳಲ್ವೇ? ಈ ಪುಟ್ಟ ಹುಡುಗ ಕುಮಾರವ್ಯಾಸರಂತ ಮಹಾಕವಿಯ ಪ್ರಾರ್ಥನಾ ಪದ್ಯ ಹೇಳ್ಕೊಂಡು ನಮ್ಗೆ ನಮಸ್ಕಾರ ಮಾಡುತ್ತಲ್ಲ, ಇದಕ್ಕೇನಾದ್ರೂ ಒಂಚೂರು ನಾವು ಅನುಗ್ರಹ ಮಾಡಬೇಕು ಅಂತ ಯೋಚಿಸಿರ್ಬೋದೋ ಏನೋ. ಈ ಕವಿತೆ ಬರೆಯುವ ಕೆಲಸಕ್ಕೆ ಮುಂದೆ ಅವು ನನ್ನನ್ನು ಹಚ್ಚಿದವು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಶಿವಮೊಗ್ಗದ್ದು ಖಂಡಾಂತರ ವಾಯುಗುಣ. ಮಳೆಗಾಲದಲ್ಲಿ ಜಡಿ ಮಳೆ, ಚಳಿಗಾಲದಲ್ಲಿ ಯಮ ಚಳಿ, ಬೇಸಿಗೆಯಲ್ಲಿ ಉರಿ ಬಿಸಿಲು. ಮಳೆಗಾಲದಲ್ಲಿ ನಮ್ಮ ಶಿವಮೊಗ್ಗ ತುಂಗಾ ನದಿ ದಂಡೆ ಮೇಲೆ ನಮ್ಮ ಮನೆ ಸಾಲಿದ್ದು. ತುಂಗಾ ನದಿಗೆ ಆವಾಗಿನ್ನು ಗಾಜನೋ ಟೈಮ್ ಆಗಿರಲಿಲ್ಲ. ತೀರ್ಥಲಿ ಕಡೆಯಿಂದ ಎಲ್ಲ ನೀರು ಬಂದ್ಬಿಡೋದು. ಮಳೆಗಾಲದಲ್ಲಿ ಪ್ರವಾಹ ಉಗ್ಬಿಡೋದು, ನದಿ ನೀರೊಳಗಡೆ ನುಗ್ಬಿಡೋದು. ರಸ್ತೆಯಲ್ಲಿ ಒಂದಡಿ ನೀರು, ಮನೆ ಮೆಟ್ಲ ತನಕ ಬಂದ್ಬಿಟ್ಟಿರೋದು. ಜನಕ್ಕೆ, ದೊಡ್ಡವರಿಗೆಲ್ಲ ಭಯ, ಆತಂಕ, ಏನ್ ಗತಿಯೋ ಮುಂದಕ್ಕೆ ಇನ್ನೂ ಏರ್ಬಿಟ್ರೆ ನೀರು ಅಂತ. ಮಕ್ಕಳ ನಮಗೆಲ್ಲ ಏನೋ ಮೋಜು, ಸ್ಕೂಲಿಗೆ ರಜಾ, ನೀರು ನುಗ್ಗಿದೆ ಅಂತ. ಆಮೇಲೆ ರಸ್ತೆ ಮೇಲೆ ನೀರಿನಲ್ಲಿ ನಾವು ಮನೇಲಿ ಸಿಕ್ಕ ಕಾಗದ ದೋಣಿ ಮಾಡಿ ಅದನ್ನ ನನ್ನ ಮುಂದೆ ತಂದು ಮುಂದೆ ಅಂತ ನೀರು ಹೋಗಿ ಇದು ಮಾಡ್ತಾ ಇದ್ದು. ಇದೆಲ್ಲ ಈ ಬಾಲ್ಯದ ಅನುಭವಗಳೆಲ್ಲ ನನಗೆ ಈಚಿಂದ ಎಷ್ಟೋ ಮರ್ತೋಗಿದೆ, ಆದರೆ ಇವೆಲ್ಲ ಮರ್ತೋಗಿಲ್ಲ. ಮಳೆ ನೀರು ನುಗ್ಗಿದಾಗ ನಮ್ಮ ತಾಯಿ ಪಡಸಾಲೆಯಲ್ಲೇನೆ ಬಟ್ಲಲ್ಲಿ ಹಾಲಿಟ್ಟು ಅರ್ಶಿನ ಕುಂಕುಮ ಆ ಮನೆ ಮೆಟ್ಲಿಗೆ ಬಂದಿದ್ದಂಥ ನೀರಿಗೆಸಿ, ಅಮ್ಮ ತಾಯಿ ತುಂಗೆ, ನೀನು ನಮ್ಮನ್ನು ಕಾಪಾಡೋಳು, ನಮಗೆ ಅನ್ನ ಪಾನ ಎಲ್ಲವೂ ಕೂಡ ನಿನ್ನಿಂದಲೇ, ನೀನು ಅಲ್ಲೆಲ್ಲೋ ನಿನ್ನ ಜಾಗದಲ್ಲಿ ಇದ್ರೆ ನಾವು ಬದುಕೊಳ್ತೀವಿ, ನೀನು ಹೀಗೆ ಮಕ್ಕಳ ಮೇಲೆ ಬಂದ ಮನೆ ಬಾಗಿಲಿಗೆ ಬಂದ್ಬಿಟ್ರೆ ಗತಿ ಏನು ತಾಯಿ, ಹೋಗಮ್ಮ ಹೋಗು ಅಂತ. ಅದಕ್ಕೆ ಒಂಥರ ಮನುಷ್ಯರಿಗೆ ಮಾತಾಡೋರು. ಪಕ್ಕದಲ್ಲೇ ಇದ್ದ ಹುಡುಗರು ನಾವು, ನಮಗೆ ನದಿ ಹಿಂದೆ ಹೊರಟೋಗ್ಬಿಟ್ರೆ ಈ ಮೋಜು ತಪ್ಪೋಗುತ್ತಲ್ಲ ಅಂತ ಮನಸ್ಸಲ್ಲೇ ಹೋಗೋಣ ಅಂತ ಅನ್ಕೋತಿದ್ದು, ಇರಲಿ ಹೀಗೇನೆ ಅಂತ. ಇದು
ಆಗ ನನಗೆ ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನನ್ನ ಮೇಲೆ ಪರಿಣಾಮ ಮಾಡಿದ್ದು ನನಗೆ ಗೊತ್ತಾಗದೇ ಇದ್ರೂ ಕೂಡ ಕುಮಾರವ್ಯಾಸ ಭಾರತದ ಸಹಸ್ರಾರು ಪದ್ಯಗಳು ನನ್ನ ಮನಸ್ಸಿನ ಮೇಲೆ ನಿರಂತರವಾಗಿ ಜಲಪಾತದ ಹಾಗೆ ಹರಿದು ಹೋದದ್ದು ನನ್ನ ಅಬೋಧ ಚಿತ್ತಕ್ಕೆ ಏನೇನನ್ನು ಉಣಿಸಿದೆ. ಇದು ಆ ಲಯ, ಕುಮಾರವ್ಯಾಸನ ಅದ್ಭುತವಾದ ಶಬ್ದಕೋಶ, ಇವೆಲ್ಲ ನಾನು ಪ್ರಜ್ಞಾಪೂರ್ವಕವಾಗಿ ಹೆಕ್ಕೊಳ್ಳದೆ ಹೋದರೂ ಕೂಡ ಅವೆಲ್ಲ ನನ್ನ ಒಳಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ. ಕೇಶವ ಗಣಪಾಟಿಗಳು ಅಂತ ಒಬ್ಬರಿದ್ರು ಶಿವಮೊಗ್ಗದಲ್ಲಿ, ವೇದ ಪಾರಂಗತರು, ಮಹಾವರ್ಚಸ್ವಿ, ಸೊಗಸಾದ ಕಂಠ. ಅವ್ರ ಕೈಯಲ್ಲಿ ದರ್ಭಗಳನ್ನು ಹಿಡ್ಕೊಂಡು ವೇದ ಮಂತ್ರಗಳನ್ನು ಹೇಳ್ತಾ ಬರ್ತಾ ಇದ್ದೆ ಸಾಕ್ಷಾತ್ ಯಜ್ಞನಾರಾಯಣನೇ ಬರ್ತಾ ಇದ್ದಾನೆ ಅಂತ ಅನ್ಸೋದು. ಅಂಥ ವರ್ಚಸ್ವಿ ವ್ಯಕ್ತಿತ್ವ. ಅವರು ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಬೆಳಗ್ಗೆ 3-4 ಜನಕ್ಕೆ ವೇದ ಪಾಠ ಹೇಳ್ಕೊಡಕ್ಕೆ ಬರೋರು. ನಾನು ನನ್ನ ಜೊತೆಲಿ ಇನ್ನೊಬ್ಬ, ಇವಾಗ ಅವನು DSP ಆಗಿ ರಿಟೈರ್ಡ್ ಆಗಿದ್ದಾನೆ ಪೊಲೀಸ್ ಇದರಲ್ಲಿ, ಅವನು ರಂಗನಾಥ್ ಅಡಿಗ ಅಂತ, ರಂಗ ಅಂತಿದ್ದು. ನಾನು ಅವನು ಭೀಮೇಶ್ವರ ದೇವಸ್ಥಾನಕ್ಕೆ ಸಂಪಿಗೆ ಹೂ ಕೊಯ್ಯೋದಕ್ಕೆ ಕದ್ದು ಬೆಳಗ್ಗೆ 6 ಗಂಟೆಗೆ ಹೊರಟಾಗ್ತಾ ಇದ್ದು. ಗಣಪಾಟಿಗಳು ಬರ್ತಾ ಇದ್ದಿದ್ದು ಅಲ್ಲಿ ವೇದ ಪಾಠ ಹೇಳ್ಕೊಡಕ್ಕೆ 6:30ಗೆ ಬನ್ನಿ. 6:30ಗೆ ಒಂದ್ ದಿವಸ ಅವರೇ ಸ್ವಲ್ಪ ಮುಂಚೆ ಬಂದ್ಬಿಟ್ರು, ನಾವೇ ತಡವಾಗಿ ಹೋಗಿದ್ದು. ನಾನು ಮರದ ಮೇಲೆ ಇದ್ದಾಗ ಸಿಗಾಕೊಂಡ್ಬಿಟ್ಟು ಅವ್ರ ಕೈಗೆ. ಅವ್ರು ಯಾರಾದ್ರು ಮರದ ಮೇಲೆ ಅಂತೇಳಿ ಕೆಳಗಡೆ ಇಳಿಸಿ, ಯಾಕೆ ಹೂ ಕುಯ್ತಾ ಇದ್ದಿಲ್ಲ ಕದ್ದು? ದೇವ್ರ ಪೂಜೆಗೆ ಎಂದು. ದೇವ್ರ ಪೂಜೆ ಮಾಡೋದು ಹೀಗಲ್ಲ, ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿ ನಮ್ಮಿಬ್ಬರನ್ನ ಕರ್ಕೊಂಡೋಗಿ ಎಲ್ಲೊಂದು ಸಣ್ಣ ಜಗಲಿ ಇತ್ತು ಅದ್ರ ಮೇಲೆ ಕೂರಿಸಿ ಹೇಳಿ ನಾ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿ, ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಹೇಳಿ ಅಂತ ಭಾಗ ಹೇಳ್ಕೊಟ್ಟು ಹೇಳಿಸಿದ್ರು. ಅದು ಕಾಳಿದಾಸನ ರಘುವಂಶದ ಮೊದಲನೇ ಶ್ಲೋಕ. ಮುಂದೆ ನಾನು ಸುಮಾರು 7-8 ವರ್ಷ ಅವ್ರ ಹತ್ರ ಸಂಸ್ಕೃತ ಪಾಠಕ್ಕೆ ಹೋಗ್ತಿದ್ದೆ. ಅಲ್ಲಿ ರಘುವಂಶ, ಕುಮಾರ ಸಂಭವ ಇದೆಲ್ಲ ನನಗೆ ಅವರಿಂದ ಪಾಠ ಆಯಿತು. ಅದು ಹಳೆಯ ಕಾಲದ ಪಾಠದ ರೀತಿ. ಅದರ ಪ್ರತ್ಯಂಗುಲ ಪರೀಕ್ಷೆ ನಡೀತಾ ಇತ್ತು ಅದರಲ್ಲಿ. ಅಂದರೆ ಎಲ್ಲ ಅದರ ವ್ಯಾಕರಣ ಈಕರಣ ತನಕ ಎಲ್ಲ ಪೂರ್ತಿ ಅದ್ರ ಬಗ್ಗೆ ಅನ್ವಯ ಕ್ರಮ, ಅನ್ವಯಾರ್ಥ, ಆಮೇಲೆ ಆಕಾಂಕ್ಷೆ ಅಂತ ಒಂದು ಕ್ರಮ, ಅದೆಲ್ಲ ಹೇಳಕ್ಕೆ ಹೊತ್ತಾಗುತ್ತೆ. ಇವನ್ನೆಲ್ಲ ಸಹಿತವಾಗಿ ಅದ್ಭುತ ರೀತಿಯಲ್ಲಿ ನಮಗೆ ಪಾಠ ಹೇಳಿದ್ದು. ಕುಮಾರವ್ಯಾಸ ಕನ್ನಡದ ಮಹಾಕವಿ, ಕಾಳಿದಾಸ ಸಂಸ್ಕೃತದ ಮಹಾಕವಿ. ಇಬ್ಬರು ಮಹಾಕವಿಗಳ ಪರಿಚಯ ನನಗೆ ಶಾಲೆಯ ಗುರುಗಳಿಂದ ಅಲ್ಲ, ಹೊರಗಡೆಯಿಂದ. ಇದು ಅದೃಷ್ಟ ಅಷ್ಟೇ. ಅದೃಷ್ಟ. ಸಂಪಿ ಹೋಗು ಕದ್ದು ಕೊಯ್ಯಕ್ಕೆ ಹೋದವನಿಗೆ ಕಾಳಿದಾಸನ ಪಾಠ ಆಗೋದು ಅಂದರೆ ಹೀಗೆ. ಅದು ಮುಂದೆ ನಾನು ಬಹುಶಃ ಈ ಕನ್ನಡ ಸಾಹಿತ್ಯ ವಿಶೇಷವಾಗಿ ಅಧ್ಯಯನ ಮಾಡೋದಕ್ಕೆ ಕಾರಣ ಆಗಿರ್ಬೋದು. ಅಂತೂ ನನಗೆ ಕನ್ನಡದಲ್ಲಿ ಅತೀವ ಆಸಕ್ತಿಯನ್ನು ಉಂಟು ಮಾಡ್ತದೆ. ಜೊತೆಗೆ ನಾನು ಚಿಕ್ಕವನಾಗಿದ್ದಾಗಲೇ ಸ್ವಲ್ಪ ಲಯಜ್ಞಾನ ನನಗೆ ಚೆನ್ನಾಗಿತ್ತು. ಶನಿವಾರ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಮಾಡೋದಕ್ಕೆ ಅದರಲ್ಲಿ ನಾನು ತಾಳ ಹೊಡೆಯೋದು, ಕಂಜರಿ ಹೊಡೆಯೋದು ಮಾಡ್ತಾ ಇದ್ದೆ. ಲಯಜ್ಞಾನ ಆಯ್ತು ನನಗೆ. ನಾನು ಈ ಲಯಬದ್ಧವಾದ ಪದ್ಯಗಳೆಲ್ಲವನ್ನು ಕೂಡ ಸಲೀಸ ಕರೆಕ್ಟಾಗಿ ಓದ್ಕೊಂಡು ಹೋಗ್ತಾ ಇದ್ದೆ. ಕುವೆಂಪು ಅವ್ರ ಪದ್ಯಗಳು ನನಗೆ ಬಹಳ ಇಷ್ಟ. ಎಷ್ಟೋ ಪದ್ಯಗಳು ಅರ್ಥವಾಗ್ತಾ ಇದ್ರು ಕೂಡ ಆ ಸಂಸ್ಕೃತ ಭರಿತವಾದ ಆ ನಾದಮಯ ಕವಿತೆ ನನ್ನ ಕಿವಿಯನ್ನು ಬಹಳ ಸೆಳೆದಿತ್ತು. ಆಗ ನಾನು ಮನಸ್ಸಿನಲ್ಲಿ ನಿಂತ ಪದ್ಯಗಳು ಈಗಲೂ ನನಗೆ ನೆನಪಿದ್ದಾವೆ. ತುಂಗಾ ನದಿಯನ್ನು ಕುರಿತು ಬರಿತವರು, ಈ ಬಿಳಿಮಳಲ ರಾಶಿ ವನಪರ್ಣವ ರಾಶಿ ನರ್ತಿಸುತ್ತ ಪ್ರವಹಿಸುವ ನಿಲಾಭ ಜಲರಾಶಿ ನೀಲ ನೀರವ ಶಕುನದಂತಿರುವ ಆಕಾಶ ಎಲ್ಲವೂ ನನ್ನ ದೃಷ್ಟಿಗೆ ಆತ್ಮರಾವೇಶ ಭಾವಗಳು. ಜಡವಲ್ಲ, ಸ್ಥೂಲ ವಸ್ತುಗಳಲ್ಲ, ಈಶ್ವರ ಶರೀರದಲ್ಲಿ ಚಿನ್ಮಯ ಮಹಾಂಗಗಳು, ಬ್ರಹ್ಮದ ಮಹಾಚಿತ್ತ ಶರದೆಯ ತರಂಗಗಳು. ನಾನು ಉಸಿರಾಳಿಯ ಮೋಡದಲ್ಲಿ ಶ್ವಾಸವಾಡುವುದು ಅಂದ್ರೆ ಈ ಕಣ್ಣಿಕಣ, ಗಿಡ, ಮರ, ಬಳ್ಳಿ, ಬೆಟ್ಟ, ನದಿ ಎಲ್ಲವೂ ಸೇರಿ ಒಂದು ವಸ್ತು ಅಷ್ಟೇ. ಅದ್ವೈತದ ಒಂದು ಅದ್ಭುತ ಪ್ರತಿಪಾದನೆ ಅದು. ನಾನು ಉಸಿರು ತಗೊಂಡ್ರೆ ಮೋಡ ಉಸಿರಿನ ಶ್ವಾಸವನ್ನ ಬಿಡುತ್ತೆ. ಇಂಥ ಪದ್ಯಗಳನ್ನ ಪೂರ್ತಿ ಅರ್ಥವಾಗದೇ ಇದ್ರು ನಾವನ್ನೆಲ್ಲ ಗಟ್ ಮಾಡಿದ್ವಿ. ಜೊತೆ ಶಿವರುದ್ರಪ್ಪ ನಾವು ಮೇಷ್ಟ್ರಾಗಿದ್ದು, ಅವ್ರದ್ದು ಕ್ರಾಂತಿಕಾರ ಅನ್ನೋ ಪದ್ಯ ಈ ಥರದ್ದೆಲ್ಲ ನಾನು ಬೇಕಷ್ಟು ನನಗೆ ಬಾಯ್ಪಾಠವೇ ಆಗೋಗಿತ್ತದು. ಆಗ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ದಾಳಿ, ಮನೆಯ ಒಳಗೂ ಹೊರಗೂ ಇವನದೇ ದಾಳಿ ಇತ್ಯಾದಿ ಸಾಲು ಮಾಡ್ತಾಯಿತ್ತು. ಒಂದು ಸಾಲು ನೆನಪಾದ್ರೆ ಒಂದು ಪದ ನೆನಪಾದ್ರೆ ಮುಂದಿನ ಬರುತ್ತೆ. ಇಲ್ಲಿ ಅಲ್ಲಿ ನಿಂತದ್ದು ಒಟ್ಟಾರೆ ತುಂಟತನಕ್ಕೆ 2 ಕಾಲು ಬಂದ ತೆರೆದು ಬಂದು ಇವನಿಗೆ 2 ಪುಟ್ಟ ಕಾಲು, ಮನೆಯ ವಸ್ತುಗಳ ದಿಕ್ಕಾಪಾಲು. ಹೀಗೆ ಇಂಥ ಪದ್ಯಗಳನ್ನೆಲ್ಲ ಕಂಠಪಾಠ ಮಾಡಿ ಅದು ಒಂದು ರೀತಿ ಅಧ್ಯಯನವಾಗಿತ್ತು. ನಾನು ಮುಂದೆ ಸಾಹಿತ್ಯಕ್ಕೆ ಹೋಗೋದಕ್ಕೆ ಇವೆಲ್ಲ ಕಾರಣವಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಬಾಲ್ಯ ಆ ತರದ ವಾತಾವರಣ ನಿಮ್ಮನ್ನ ಮುಂದೆ ಕಾವ್ಯದ ಜಗತ್ತಿಗೆ ತರಲಿಕ್ಕೆ ಮುಖ್ಯ ಕಾರಣ ಆಗಿರಬಹುದು. ಡಾಕ್ಟರ್ ಭಟ್ರೆ, ಈಗ ಮುಖ್ಯವಾಗಿ ಗಮನಿಸಿದರೆ ನಿಮ್ಮ ಮೊಟ್ಟ ಮೊದಲನೇ ಕೃತಿ ಭಾರತೀಯ ಗ್ರಂಥ ಸಂಪಾದನಾ ಶಾಸ್ತ್ರ ಅನ್ನುವಂಥದ್ದು. ಹಾಗೆ ನೋಡಿರೋದು ಕಾವ್ಯ ಅಲ್ಲ. ಆನಂತರ ನಿಮ್ದು ಬಂದದ್ದು ವೃತ್ತ ಅನ್ನುವ ಕವನ ಸಂಕಲನ, ನಂತರ 2. ಸೊ ಇಂಥ ಒಂದು ವಾತಾವರಣದಲ್ಲಿ ನೀವು ಕವಿಯಾಗಿ ರೂಪುಗೊಳ್ಳಬೇಕಾದ ಹಂತದಲ್ಲಿ ಈ ಶಾಸ್ತ್ರ ಗ್ರಂಥವನ್ನು ಬರೆಯೋದಕ್ಕೆ ಏನು ಪ್ರೇರಣೆ ಸಿಕ್ತು ನಿಮಗೆ, ಮತ್ತು ಮೊದಲಿನ ಕೃತಿ ಬಂದಿದ್ದು ಹೇಗೆ, ಆನಂತರ ಕಾವ್ಯಕ್ಕೆ ಹೇಗೆ ಹೊರಡಿ? ನನಗೆ ಮೂಲಭೂತವಾಗಿ ಕಾವ್ಯ ಶಾಸ್ತ್ರ ಇವೆಲ್ಲ ಪರಸ್ಪರ ವಿರುದ್ಧ ಅಂತೆಲ್ಲ ಅನ್ಸೇ ಇಲ್ಲ. ನನಗೆ ಪಾಠ ಹೇಳಿದವರು ತೀನಂ ಶ್ರೀಕಂಠಯ್ಯನವರು, DL ನರಸಿಂಹಾಚಾರ್ಯರು, ಇಂಥ ಮಹಾ ಮೇಧಾವಿಗಳು. ತೀನಂ ಶ್ರೀ ಕ್ಲಾಸ್ನಲ್ಲಿ ಒಂದ್ಸಲ ಇಂಟ್ರೊಡಕ್ಷನ್ ಟು ಇಂಡಿಯನ್ ಟೆಕ್ಸ್ಚುಯಲ್ ಕ್ರಿಟಿಸಮ್ ಅನ್ನೋ ಪುಸ್ತಕದ ಬಗ್ಗೆ ಹೇಳಿ, ಇದು ಭಾರತದಲ್ಲಿ ಮೊಟ್ಟ ಮೊದಲನೇ ಟೆಕ್ಸ್ಚುಯಲ್ ಕ್ರಿಟಿಸಮ್ ಮೇಲಿನ ಗ್ರಂಥ, ಇದನ್ನು ಬರೋರು SM ಕತ್ತರೆ ಅಂತ ಅದನ್ನು ಬಹಳ ಹೊಗಳಿದ್ರು. ನಂಗೆ ಅದೆಲ್ಲ ಮನಸ್ಸಲ್ಲಿ ನಿಂತಿತ್ತು.
ಆ ಪುಸ್ತಕ ತಂದು ಅದು ಸ್ವಲ್ಪ ಅರ್ಥ ಆಗೋದು ಕಷ್ಟನೇ, ಆದರೆ ನಾನು ಮತ್ತೆ ಓದಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೆ ಮತ್ತು ಇದನ್ನು ಅನುವಾದ ಮಾಡಬೇಕು ಅನ್ನೋ ಒಂದು ಪ್ರಬಲ ಆಸೆಯೂ ನನಗಿತ್ತು. ಹಾಗೆ ಕೂತು ಮಾಡಿದೆ. ಅದಕ್ಕೆ ಡಿ ಎಲ್ ನರಸಿಂಹಾಚಾರ್ಯರೇ ಮುನ್ನುಡಿ ಬರೆದ್ರು. ಆ ಮುನ್ನುಡಿ ಗ್ರಂಥ ಸಂಪಾದನೆಯ ಚರಿತ್ರೆಯಲ್ಲಿ ಒಂದು ಬಹಳ ಮಹತ್ವದ ಲೇಖನ. ನನ್ನ ಪುಸ್ತಕಕ್ಕೆ ಅವರು ಬರೆದ ಮುನ್ನುಡಿ ಡಿ ಎಲ್ ನರಸಿಂಹಾಚಾರ್ಯರ ಮಾತು. ನಾನು ಕವಿತೆಗಳನ್ನ ಆಗಲೇ ಬರಿತಾ ಇದ್ದೆ, ಅದನ್ನಲ್ಲಿ ಜೀವನ ಈ ಥರದ ಪತ್ರಿಕೆಗಳಿಗೆ ಕೊಡ್ತಾ ಇದ್ದೆ. ವೃತ್ತಕ್ಕೆ ಮುನ್ನುಡಿ ಬರೆದವರು GS ವೃತ್ತನವರು. ಅದರಲ್ಲಿ ನನ್ನದೊಂದು ಸೀಮಂತಿನಿ ಅಂತ ಒಂದು ಪದ್ಯ ಇದೆ, ನನ್ನ ಮೊದಲನೇ ಕವನ ಅದು. ಆ ಸೀಮಂತಿನಿ ಪದ್ಯ, ತಾಯಿ ಅಂತ ಒಂದು ಪದ್ಯ ಇದೆ. ನಮ್ಮ ತಾಯಿ ತನ್ನ ಮಕ್ಕಳಿಗಾಗಿ ಎಷ್ಟು ಕಷ್ಟಪಟ್ಟಳು. ಚಿಕ್ಕನ್ನಲ್ಲೇ ಗಂಡನ ಕಳ್ಕೊಂಡು ಅವಳು ಬೇರೆ ಮನೆಗಳಿಗೆ ಹೋಗಿ ಅಡಿಗೆ ಕೆಲಸ ಅದು ಇದು ಮಾಡಿಕೊಟ್ಟು ಸ್ವಲ್ಪ ದುಡಿದು ತಂದು ಹೇಗೆ ನಮ್ಮನ್ನೆಲ್ಲ ಸಾಕಿದ್ಲು. ನನ್ನ ತಾಯಿಯ ಜೀವನ ತನ್ನ ಮಕ್ಕಳ ಸಲುವಾಗಿ ಮಾಡಿದ ಒಂದು ದೊಡ್ಡ ಆತ್ಮಯಜ್ಞ ಅಂತ ನನಗನ್ಸಿದೆ. ನನಗೆ ಹೆಣ್ಣಿನ ಬಗ್ಗೆ ಅಪಾರ ಗೌರವ ಇದ್ದರೆ ಅದಕ್ಕೆ ಕಾರಣ ಪ್ರಾರಂಭದಿಂದ ನನ್ನ ತಾಯಿಯಿಂದಾಗಿ ಬಂದದ್ದು. ಬಡತನ ಅನ್ನೋದು ಅವಮಾನವಲ್ಲ, ಆದರೆ ಹೇಡಿತನ ಇದೆಯಲ್ಲ, ಅದನ್ನ ಎದುರಿಸಲಾಗದ ಹೇಡಿತನ, ಅದು ಅವಮಾನ ಅನ್ನೋದನ್ನ ನನ್ನ ತಾಯಿಯ ಜೀವನದಿಂದ ಕಲಿತೆ. ವೃತ್ತದಲ್ಲಿ GS ಮುನ್ನುಡಿ ಬರೆದವರು ಈ ತಾಯಿ ಅನ್ನೋ ಪದ್ಯವನ್ನ, ಸೀಮಂತನಿ ಅನ್ನೋ ಪದ್ಯವನ್ನ, ಬಸವಣ್ಣನವರು ಅವ್ರನ್ನ ಕುರಿತು ಬರೆದ ಪದ್ಯವನ್ನೆಲ್ಲ ತುಂಬ ಪ್ರಶಂಸೆ ಮಾಡಿ ಇವರಿಗೆ ಮುಂದಕ್ಕೆ ಬೆಳೆಯುವ ಒಂದಿದೆ, ಇವರ ಪ್ರತಿಮಾ ನಿರ್ಮಾಣ ಸಾಮರ್ಥ್ಯ ಬಹಳ ಮನಸ್ಸನ್ನು ಮೆಚ್ಚಿಸುವಂಥ ಇತ್ಯಾದಿ ಎಲ್ಲ ಪ್ರಶಂಸೆ ಮಾತಾಡೋರು. ಆ ಕಾಲದಲ್ಲಿ ಬರೆಯೋರಿಗೆ ಪ್ರಶಂಸೆ ಸಿಗ್ತಾ ಇತ್ತು, ಪ್ರೋತ್ಸಾಹ ಸಿಗ್ತಾ ಇತ್ತು, ಚೆನ್ನಾಗಿ ಬರೆಯುವಂಥವರಾದರೆ. ಚೆನ್ನಾಗಿ ಬರೆದ ಬರವಣಿಗೆಗೆ ಯಾವತ್ತೂ ಏನು ವಿಮರ್ಶಕರು ಮೋಸ ಮಾಡಿದ್ದಿಲ್ಲ. ಹೀಗೆ ನಮ್ಮ ಬಗ್ಗೆ ಬಂದ ಒಳ್ಳೆ ಪುಸ್ತಕಗಳ ಬಗ್ಗೆ ಒಳ್ಳೆ ವಿಮರ್ಶೆ ಓದಿದ್ರೆ ನಮಗೆ ತುಂಬ ಉತ್ತೇಜನ ಕೊಡ್ತಾ ಇತ್ತು. ಆ ದಿನಗಳಲ್ಲಿ ಇದ್ದಂತಹ ಒಂದು ವಿಮರ್ಶೆಯ ಪ್ರೋತ್ಸಾಹ ಈಗಿನ ದಿವಸಗಳಲ್ಲಿ ನನಗೆ ಅಷ್ಟಾಗಿ ಕಾಣಲ್ಲ. ಈಗ ತಮಗೆ ಬೇಕಾದವರು ಅನ್ನೋ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಒಳ್ಳೆ ವಿಮರ್ಶೆಗಳು ಅಪರೂಪ ಇದೆ, ಆದರೂ ಈಗ ವಿಮರ್ಶೆಯ ಮಟ್ಟ ಆಗಿದ್ದ ಮಟ್ಟದಲ್ಲಿ ಇಲ್ಲ ಅಂತ ನನಗನ್ಸುತ್ತೆ. ನೀವು ಶಿವಮೊಗ್ಗದಿಂದ ಮೈಸೂರಿಗೆ ಹೋದ ನಂತರ ಅಲ್ಲಿಯ ಬವಣೆಯನ್ನು ಸಾಕಷ್ಟು ಹೇಳ್ಕೊಂಡಿದ್ದೀರಿ. ಆದರೆ ಮುಖ್ಯವಾಗಿ ಒಬ್ಬ ವ್ಯಕ್ತಿಯನ್ನ ನೀವು ನೆನೆಸ್ತಿರ್ತೀರಿ ಆಗಾಗ, ನಿಮ್ಮ ಬರಹಗಳಲ್ಲಿಯೂ ಇದೆ, ಸಾಮಾನ್ಯ ಕೆಲವು ಮಾತುಗಳಲ್ಲಿ ಹೇಳಿದ್ದೀರಿ. ತಸು ಶಾಮರಾಯರನ್ನ ನೀವು ಬಹಳ ಪ್ರೀತಿಯಿಂದ ನೆನೀತೀರಿ. ಏನದರ ಹಿನ್ನೆಲೆ? ಯಾಕೆ ಅವರು ನಿಮಗೆ ಅಷ್ಟು ಅಚ್ಚುಮೆಚ್ಚಿನವರಾದ್ರು? ಬಹಳ ದೊಡ್ಡ ಜೀವ, ಕರುಣೆ ತುಂಬಿದ ಮನಸ್ಸುಳ್ಳಂತ ವ್ಯಕ್ತಿ. ನಾವು ಹೇಳ್ತೀವಲ್ಲ, ಇಂಥ ಜನಗಳಿರೋದ್ರಿಂದಲೇ ಮಳೆ ಬೆಳೆ ಆಗ್ತದೆ ಅಂತ. ಆ ಮಾತನ್ನು ಅಂಥವ್ರ ವಿಷಯಕ್ಕೆ ಹೇಳಬೇಕು. ನಾನು ಅವ್ರ ಹೆಸರನ್ನ ಶಿವಮೊಗ್ಗದಲ್ಲಿದ್ದಾಗಲೇ ಕೇಳಿದ್ದೆ, ಅವರ ಮುದ್ರಣ ಪುಸ್ತಕವನ್ನು ಓದಿದ್ದೆ. ಅವರ ಮನೆಯಲ್ಲಿ ಬೇರೆ ಬಡ ಹುಡುಗರಿಗೆ ವರನ ಕೊಡ್ತಾರೆ ಅಂತ ನಂಗೆ ಗೊತ್ತಿತ್ತು. GSS ಕೂಡ ಅವರಿಂದ ಬಹಳ ಉಪಕಾರ ಪಡೆದ್ರು ಅನ್ನೋದು ನಂಗೆ ಗೊತ್ತಿತ್ತು. GSS ಶಿವಮೊಗ್ಗದಲ್ಲಿ ನಾನು ಮೇಷ್ಟ್ರಾಗಿದ್ದರು. ನಾನು ಓದಬೇಕು ಅನ್ನೋ ಆಸೆ, ನಾನು LSಗೆ ಮುಗಿದೋಗ್ಬೇಕಾಗಿತ್ತು ಮುಗೀತು ಅಂದ್ಕೊಂಡಿದ್ದೆ. ಹೆಂಗೋ ಮುಂದುವರಿತು. SLC ಆಯಿತು, ನಿಂತು ಹೋಯ್ತು ಅಂತ ಹೆಂಗೋ ಮುಂದುವರಿತು. ಇಂಟರ್ಮೀಡಿಯೇಟ್ ಆಯಿತು. ಇಂಟರ್ಮೀಡಿಯೇಟ್ ಕಾಲೇಜ್ ಅಷ್ಟೇ ಇದ್ದಿದ್ದ ಅವಾಗ ಶಿವಮೊಗ್ಗದಲ್ಲಿ, ಇನ್ನು ಸಹ್ಯಾದ್ರಿ ಕಾಲೇಜ್ BA ಡಿಗ್ರಿ ಇರಲಿಲ್ಲ. ಅದು ನಂಗೆ ಓದಬೇಕು ಅಂತ ಆಸೆ. ನನ್ನ ತಾಯಿ ಹತ್ರ ಅದನ್ನು ಹೇಳ್ಕೊಂಡು, ನನ್ನ ತಾಯಿ ಬಹಳ ಧೀರೆ, ಅವಳು ಶಿಕ್ಷಿತಳಲ್ಲ, ಓದ್ದವಳಲ್ಲ, ವಿದ್ಯಾವಂತೆ ಅಲ್ಲ, ಆದರೆ ವಿದ್ಯಾವಂತರಿಗೂ ಸಾಧ್ಯವಿಲ್ಲದೆ ಇರತಕ್ಕಂಥ ಒಂದು ಸಾಂಸ್ಕೃತಿಕ ಒಳ ವ್ಯಕ್ತಿತ್ವ ಅವಳಲ್ಲಿತ್ತು ಅಂತ ನನಗನ್ಸುತ್ತೆ. ಇಲ್ಲದಿದ್ರೆ ನಾನು ಓದಿ ಮೇಲೆ ಬರೋಕ್ಕೆಲ್ಲ ಆಗ್ತಿರ್ಲಿಲ್ಲ. ನಾನು ಮೈಸೂರಿಗೆ ಹೋಗ್ತೀನಿ, ಅಲ್ಲೇನೋ ವಾರಾನ ಮಾಡ್ಕೊಂಡು ಹೇಳ್ತೀನಿ. ಮೈಸೂರನ್ನ ಭೂಪಟದಲ್ಲೂ ನೋಡಿ ಗೊತ್ತಿಲ್ಲ ತಾಯಿ. ಒಬ್ಬನೇ ಹುಡುಗ ನಾನು ಹೋಗ್ತೀನಿ ಮೈಸೂರಿಗೆ ಅಂದರೆ ಇಷ್ಟು ಬಡತನ. ನೋಡು, ನನ್ನ ಹತ್ರ 13 ಆಣೆ ಇತ್ತಷ್ಟೇ. ನಾನೇನು ಲೆಕ್ಕ ಹಾಕಿದ್ದೆ, ಮೈಸೂರಿಗೆ ಹೋಗಿ ಟಿಕೆಟ್ಗೂ ದುಡ್ಡಿಲ್ಲ. ನಾನು ಟಿಕೆಟೇ ಕೊಳ್ಳೆ ಮೈಸೂರಿಗೆ ಹೋಗಿದ್ದು, ಕದ್ದು ಹೋಗಿದ್ದು ಒಂದು ರೀತಿ. ಈಗಲೂ ಆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕೇಳಿದ್ರೆ ಎಲ್ಲ ಬಡ್ಡಿ ಸಮೇತ ನಾನು ಕೊಡ್ತೀನಿ ಇದನ್ನ. ಆದರೆ ಯಾರು ಬಂದು ಕೇಳಲ್ಲ, ಇದನ್ನ ಹೇಳಿದ್ದೀನಿ ಸಭೆಯಲ್ಲಿ. ನಾನು ಅಲ್ಲಿ ಹೋದೆ, ಶಾಮರಾಯರ ಹೆಸರು ಓದಿದ್ನಲ್ಲ, ಅವ್ರ ಮನೆ ಎಲ್ಲಿ ಅಂತ ಕೇಳ್ಕೊಂಡು ಹೋದೆ. ಮೇಲ್ಗಡೆ ಹೋದೆ, ಮಾಡಿ ಮೇಲೆ ಅವರು ಅಲ್ಲಿ ಒಂದು ಬೆತ್ತದ ಹಳೆ ಸೋಫಾ ಇತ್ತು, ಅದ್ರ ಮೇಲೆ ಒಬ್ಬರು ಕೂತಿದ್ರು, ಕಪ್ಪಗಿದ್ರು, ಇಲ್ಲಿ ನೆಟ್ಬನ್ನೆಲ್ಲ ಒಂಚೂರು ಹೊರಗಿತ್ತು. ನಾನು ಅನ್ಕೊಂಡೆ ಇವರು ಶಾಮರಾಯರಲ್ಲ. ಅಲ್ಲಿ ಒಳಗಡೆ ಒಂದು ಪ್ರಾರ್ಥನಾ ಮಂದಿರ ಅಂತ ಒಂದು ರೂಮಿಗೆ ಒಂದು ಬೋರ್ಡ್ ಹಾಕಿತ್ತು. ಆ ಪ್ರಾರ್ಥನಾ ಮಂದಿರದ ಒಳಗಡೆ ಇರಬೇಕು ಶಾಮರಾಯರು. ನನಗೆ ನಾಳೆ ಏನಪ್ಪ ಮಗು ಅಂದರು ಬಂದು ಕೂತಿದ್ದವರು. ನಾನು ಶಾಮರಾಯರ ನೋಡಬೇಕಾಗಿತ್ತು ಅಂದೆ. ಯಾಕೆ ನೋಡಬೇಕಾಗಿತ್ತು? ನಾನು ಏನೋ ಹೇಳಬೇಕಾಗಿತ್ತು ಅವರಿಗೆ. ಅದೇನು ಹೇಳು, ನಾನು ಹೇಳ್ತೀನಿ ಅವರಿಗೆ ಅಂದರು. ಇಲ್ಲ ನಾನು ಅವ್ರ ಹತ್ರನೇ ಹೇಳಬೇಕಾಗಿತ್ತು ಅಂದೆ. ನನಗೊಂದು ವಾರಾನ ಬೇಕು ಅನ್ನೋ ನನ್ನ ಬಡತನವನ್ನು ಇಷ್ಟು ಜನರಿಗೆ ಹೇಳಿ ನಾನು. ಇಲ್ಲ, ನಾನು ಅವರಿಗೆ ಅವ್ರ ಹತ್ರನೇ ಮಾತಾಡ್ತೀನಿ. ಅಯ್ಯ, ನಾನೇ ಶಾಮರಾಯ, ಏನು ಹೇಳೋರು ನಿನ್ನ ಅಹವಾಲು ಅಂದರು. ನನ್ನ ಹೇಳ ಹೆಂಗೆ, ನಾನು ಬಂದ್ಬಿಟ್ಟಿದ್ದೀನಿ, ಓದಬೇಕು ಅಂತ ಭಾಳ ಆಸೆ ಇತ್ಯಾದಿ ಅಲ್ಲ. ಹಾಗಾಗಿ ನಿಮ್ಮ ತಂದೆ ಏನು ಮಾಡ್ತಾರೆ? ನನ್ನ ತಂದೆ ಇಲ್ಲ ಸರ್, ನಾನು ಇನ್ನೂ 1.5 ವರ್ಷ ಅವಳೇ ತೀರ್ಕೊಂಡ್ಬಿಟ್ರು. ನಿಮ್ಮ ಅಣ್ಣ ಏನು ಮಾಡ್ತಾರೆ? ನನಗೆ ಅಣ್ಣ ಇಲ್ಲ ಸರ್, ಇಲ್ಲ ಅಕ್ಕಂದ್ರು, ನಾನೇ ಕಡೆಯವನು ಗಂಡು ಹುಡುಗ. ಅಲ್ಲಪ್ಪ, ಮತ್ತು ನೀವು ಜೀವನ ಹೇಗೆ ಮಾಡ್ತೀರಿ? ನನ್ನ ಪರಿಸ್ಥಿತಿ ಎಲ್ಲ ಹೇಳಿದೆ. ಅಯ್ಯೋ, ಇಲ್ಲಿ ಕೂತ್ಕೋ ಅಂದರು. ಅಲ್ಲೊಂದು ಸ್ಟೂಲ್ ಇತ್ತು. ಪರವಾಗಿಲ್ಲ ಸರ್ ಅಂದೆ. ಏನು ಪರವಾಗಿಲ್ಲ, ಪರವಾಗಿದೆ ಕೂತ್ಕೊಂಡ್ರು. ಸರಿ, ಆಮೇಲೆ ಅಲ್ಲಿ ಕೂತ್ಕೊಂಡೆ. ತಕ್ಷಣ ಅವರಿಗೆ ಇಷ್ಟು ಕಂಗಾಲಾಗಿ ಬಂದಿರುವ ಈ ಹುಡುಗ
ಇವನು ಊಟ ಮಾಡಿರಲಾರ, ಮಧ್ಯಾಹ್ನ 2 ಗಂಟೆ ಮಾಡಿರಲಾರ ಅನಿಸ್ಬೇಕು. ನೀನು ಊಟ ಆಗಿದೆಯಾ ಅಂದರು. ನಾನು ಮಹಾ ವಿವೇಕಾನಂದರ ಭಕ್ತ, ಸುಳ್ಳು ಹೇಳ್ತಿರಲಿಲ್ಲ. ಈಗ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಆಗಿದೆ ಅಂದ್ರೆ ಸುಳ್ಳಾಗತ್ತೆ, ನಂದಾಗಿಲ್ಲ. ಆಗಿಲ್ಲ ಅಂತಂದಕ್ಕೆ ಸಂಕೋಚ. ನಾನು ಪರವಾಗಿಲ್ಲ ಸರ್ ಅಂದೆ. ಏನು ಒಳ್ಳೆ ಪರವಾಗಿಲ್ಲ ಸಿಕ್ಕಲ್ಲ ಏನು ನನಗೆ, ನಿಂದು ಆಗಿಲ್ಲ ತಾನೆ ಅಂತೇಳಿ ಅಲ್ಲಿ ಕೂತಿದ್ದ ಅವರ ಅಣ್ಣ ವೆಂಕಣ್ಣನ ಮಗ ಸುಬ್ಬಣ್ಣಗೆ, ಸುಬ್ಬಣ್ಣ ಹೋಗೋ ಕೆಳಗಡೆ ಅಡುಗೆ ಮನೆಗೆ ಹೋಗಿ ಹುಡುಗನಿಗೆ ಏನಾರು ಒಂದು ಸ್ವಲ್ಪ ಇದ್ದರೆ ತಗೊಂಬ. ಅವನು ಒಂದು ತಟ್ಟೆಯಲ್ಲಿ ಎಲೆಕೋಸಿನ ಹುಳಿ ಹಾಕಿ ಕಲಸಿದ ಅನ್ನನ ಒಂದು ಪ್ಲೇಟಲ್ಲಿ ತಂದು ಕೊಟ್ಟ. ತಗೋದನ್ನು ತಿನ್ನು ತಗೋ. ಸರಿ, ಅದನ್ನು ಊಟ ಮಾಡಿದ ಮೇಲೆ, ನೀನು ವಾರಾನ್ನ ಎಲ್ಲರೂ ಆಗಿದೆ ಸಿಕ್ಕಿದೆಯಾ ಈಗ ಯಾರ ಮನೆ ಎಲ್ಲರೂ? ಇಲ್ಲ ಸರ್, ಇದೇ ನಿಮ್ಮ ಮನೆಗೆ ಫಸ್ಟ್ ಬಂದಿದ್ದು. ಇಲ್ಲಿಂದ ಇನ್ನು ಬೇರೆ ಮನೆಯಲ್ಲೂ ವಾರಾನ್ನ ನೋಡು, ನಮ್ಮನೆ ತುಂಬ ಜನ ಹುಡುಗರು ಬರ್ತಾರೆ. ಆದರೆ ನಿನಗೆ ಬೇರೆ ಕಡೆ ಸಿಗೋವರೆಗೂ ಇಲ್ಲಿಗೆ ಊಟಕ್ಕೆ ಬರ್ತಿರ್ಬೇಕು. ಆಯ್ತು. ಆಮೇಲೆ ರಾತ್ರಿ ಏನು ಮಾಡ್ತೀಯ ಅಂದರು. ಪರವಾಗಿಲ್ಲ ಸರ್ ಅಂದೆ. ಮತ್ತೆ ಏನು ಪರವಾಗಿಲ್ಲ, ಬಾ ನೀನು ಏನು ತಣ್ಣೀರು ಬಟ್ಟೆ ಹಾಕೊಂಡು ಮಲಕೋತೀಯ ಹೊಟ್ಟೆ ಮೇಲೆ, ನೀನು ಬರೋವರೆಗೂ ನಾವು ಊಟ ಮಾಡೋಲ್ಲ, 8 ಗಂಟೆ ಹೊತ್ತಿಗೆ ಬಂದ್ಬಿಡು ಅಂದರು. ಅವರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರು. ಆಗೆಲ್ಲ ಅದಕ್ಕೆಲ್ಲ ಭಾಳ ಬೆಲೆ ಇತ್ತು. ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರು. ನಾನು ಆಲ್ಮೋಸ್ಟ್ ಅವ್ರಿಗೂ ಬೀದಿ ಭಿಕಾರಿ ಅಷ್ಟೇ, ವಾರಾನ ಕೆಳಗೆ ಬಂದಿರೋನು. ಅವರು ನಾನು ಬರೋವರೆಗೂ ಊಟ ಮಾಡಲ್ಲ ಅಂತ ನನ್ನ ಜೊತೆ ಊಟ ಮಾಡಬೇಕು ಅಂತಾರೆ. ಇಂಥ ಈ ಕರುಣೆಯ ಮನಸ್ಸನ್ನು ನಾವು ಎಲ್ಲಿ ಕಾಣೋಕ್ಕೆ ಸಾಧ್ಯ? ಸರಿ, ನಾನು ಕೆಳಗಡೆ ಇಳಿದೆ. ಇಲ್ಲಿ ಮೆಟ್ಟಿಳಿದು ಅರಸ್ತೆ ಕೃಷ್ಣಮೂರ್ತಿಪುರಂ 5th ಕ್ಲಾಸ್ನಲ್ಲಿ ಹಿಂಗೆ ಹೋಗ್ತಿರುವಾಗ ನನ್ನ ಮನಸ್ಸಲ್ಲಿ ಬಂದು ಒಂದು ಆಲೋಚನೆ ನೆನಪಿದೆ. ಇಷ್ಟು ಸಿಕ್ಬಿಟ್ರೆ ಸಾಕು 2 ಹೊತ್ತು ಸಾರುವನ್ನು ನಾನು ಎಮ್ಮೆ ಮಾಡಿಕೊಂಡೆ ಮತ್ತು ವಾಪಸ್ಸು ಶಿವಮೊಗ್ಗಕ್ಕೆ ಹೋಗೋದು ಅನ್ನೋ ದೃಢ ನಿರ್ಧಾರ ಮಾಡಿಕೊಂಡೆ. ಸರಿ, ಆಮೇಲೆ ಬೇರೆ ಟಿ.ಎಂ.ಸಿ, ಡಿ.ಎಲ್. ನರಸಿಂಹಾಚಾರ್ಯ, ಪರಮೇಶ್ವರ ಭಟ್ರು ಇವ್ರ ಮನೆಯಲ್ಲ ಒಂದೊಂದು ವಾರ ಅಥವಾ ಹೆಲ್ತ್ ಕಿಚನ್ ಅಂತಿತ್ತು, ಅಲ್ಲಿ ನನಗೊಂದು ದಿವಸ ವಾರ ಒಂದು ದಿವಸ ಗೊತ್ತು ಮಾಡಿಕೊಟ್ರು. ಹೀಗೆಲ್ಲ ಆಗಿ ನಾನು ಓದಿ ಮುಗಿಸ್ದೆ. ಆನರ್ಸ್ ಎಮ್ಮೆಗಳಲ್ಲಿ ಚೆನ್ನಾಗಿ ಪಾಸ್ ಮಾಡಿರಲಿಲ್ಲ. 2 ವರ್ಷ ಫೆಲೋಶಿಪ್ಪು ಆಯಿತು. ನನಗೆ ನನ್ನ ಗುರು ಜನ ಭಾಳ ಪ್ರೀತಿಯಿಂದ ಕರುಣೆಯಿಂದ ನಡೆಸ್ಕೊಂಡು. ಒಂದೇ ಒಂದು ದಿವಸ ನಾನು ಕಣ್ಣಿಂದ ಏನೋ ತೊಂದರೆ ಇತ್ತು, ಅದರ ಪರೀಕ್ಷೆಗೆ ಹೋಗಿದ್ದೆ, ಕ್ಲಾಸಿಗೆ ಹೋಗಿಲ್ಲ. ತಿನ್ನೋ ಕಾವ್ಯಮೀಮಾಂಸೆ ಇತ್ತು ಅವತ್ತು. ಅದಾದ ಮೇಲೆ ಅವ್ರು ಮಾರನೇ ಸಾವಿರ ಮನೆ ಊಟಕ್ಕೆ ಹೋದಾಗ ಅವ್ರು ಕೇಳಿದ್ರು, ನಿನ್ನೆ ಲಕ್ಷ್ಮಣ್ ಬಿಟ್ಟ ಕ್ಲಾಸಿಗೆ ಯಾಕೆ ಬರಲಿಲ್ಲ? ನಂಗೆ ಅವರನ್ನು ಗಮನಿಸಿದ್ದೇ ದೊಡ್ಡದು ಅನ್ನಿಸ್ತು. ಯಾರೋ ಹುಡುಗ ಬಂದಿಲ್ಲ. ಅದಕ್ಕೆ ನಾನು ಇಲ್ಲ ಸರ್ ಏನು ಹೋಗಿ ನೋಡಿ, ಬುದ್ಧಿವಂತರಾದ ಹುಡುಗರು ತರಗತಿಯಲ್ಲಿದ್ದರೆ ಮೇಸ್ಟ್ರಿಗೆ ಪಾಠ ಹೇಳೋದ್ರಲ್ಲಿ ಒಂದು ಹೆಚ್ಚಿನ ಹುಮ್ಮಸ್ಸು ಇರುತ್ತೆ. ನೀವು ನನಗೆ ಹೇಳೂ ಇರಲಿಲ್ಲ, ನೀವು ನಿನ್ನೆ ಬರೆದಿದ್ದು ನೋಡಿ, ಯಾಕೆ ಇವ್ರು ಹೀಗೆ ಮಾಡಿದ್ರು ಅಂತ ಅಂದ್ಕೊಂಡೆ ಅಂತಂದ್ರು. ಅದೆಲ್ಲ ಒಂದು ದೊಡ್ಡ ದೊಡ್ಡ ಬಿರುದುಗಳು ನನಗೆ. ಟಿ.ಎಂ.ಸಿ ತಮ್ಮ ಕ್ಲಾಸಿಗೆ ಒಬ್ಬ ಹುಡುಗ ಬರಲಿಲ್ಲ ಅಂತಂದ ಒಂದು ವಿಚಾರಿಸೋದಂದ್ರೇನು, ಅವರು ಅಷ್ಟು ಎತ್ತರದವರು. ಹಾಗೆ ಮೈಸೂರಿನಲ್ಲಿ ನಾನೊಂದು ಭಗಿನಿ ಸೇವಾ ಸಮಾಜ ಅಂತ ಒಂದು ಸಂಸ್ಥೆಯಲ್ಲಿ ಒಂದು ಪಾಠ ಹೇಳೋ ಕೆಲಸ, ನಾನು ತಿಂಗಳಿಗೆ 20 ರೂಪಾಯಿ ನಮ್ಮ ಶ್ಯಾಮರಾಯರು ದೊರಕಿಸಿಕೊಟ್ರು. ನಾನು 15 ರೂಪಾಯಿ ಮನೆ ಕಳಿಸ್ತಾ ಇದ್ದೆ ನನ್ನ ತಾಯಿಗೆ. 5 ರೂಪಾಯಿಲಿ ನನ್ನ ತಿಂಗಳು ವೆಚ್ಚ. ಹೀಗೆ ಮಾಡಿಕೊಂಡು ಓದಿದೆ ನಾನು. ನೀವು ನವ್ಯ ಮಾರ್ಗದಿಂದ ಕಾವ್ಯದ ಬರಹವನ್ನು ಆರಂಭ ಮಾಡಿದವರು. ಕೆಲ ಕಾಲದ ನಂತರ ನವೋದಯದ ಒಂದು ಶೈಲಿಗೆ ವಾಲಿದ್ರಿ ಅಥವಾ ಅಲ್ಲಿ ಹೆಜ್ಜೆ ಹಾಕಿದ್ರಿ. ಅದರಲ್ಲೂ ಮುಖ್ಯವಾಗಿ ಭಾವಗೀತಾತ್ಮಕವಾದ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟರೆ. ಈ ನವ್ಯದಿಂದ ನವೋದಯದಲ್ಲೇ ಭಾವಗೀತೆ, ಹೀಗೆ ಈ ಸ್ಥಿತ್ಯಂತರಗಳು ಅಥವಾ ಬದಲಾವಣೆ, ಇದಕ್ಕೆ ಏನೇನು ಕಾರಣಗಳು, ಅದರ ಹಿನ್ನೆಲೆಗೆ ನಾನೇನು ಸ್ವಲ್ಪ ಸರಿಪಡಿಸ್ತೀನಿ. ನವ್ಯ ಕಾವ್ಯ ಮಾರ್ಗದಲ್ಲಿ ನಾನು ಪ್ರಾರಂಭ ಮಾಡಿದ್ದು ನಿಜ. ಆದರೆ ನಾನು ಅಲ್ಲಿವರೆಗೆ ನನ್ನ MA ಕೂಡ ನವೋದಯ ಕಾವ್ಯವನ್ನು ಬಹಳ ಆಳವಾಗಿ ಗಾಢವಾಗಿ ಅಭ್ಯಾಸ ಮಾಡಿದ್ದೆ. ಅದರಿಂದ ಅದರ ಪ್ರಭಾವ ನನ್ನ ಮೇಲಿತ್ತು. ನಾನು ನವ್ಯ ಕವಿತೆಗಳನ್ನೇ ಬರೆದರೂ ಕೂಡ ಅದರಲ್ಲಿ ಮರೆಯಲ್ಲಿ ಮಿಂಚುತ್ತೆ ನವೋದಯದ ಪ್ರಭಾವ. ಆದರೆ ನಾನು ನವ್ಯ ಮಾರ್ಗದಲ್ಲೇ ಬರ್ಕೊಂಡು ಬಂದಿದ್ದು. ಒಂದು 4-5 ಸಂಕಲನ ಬಂದಾದಮೇಲೆ, ನಾನೊಬ್ಬ ಕವಿ ಅಂತ ಅನ್ನಿಸ್ಕೊಂಡ್ಮೇಲೆ, ದೊಡ್ಡವರ ಜೊತೆಲಿ ಅಡಿಗರು, GSS, ಚನ್ವೀಕರಣ ಇಂಥವ್ರ ಜೊತೆಲಿ ಕವಿ ಸಮ್ಮೇಳನದಲ್ಲ ಭಾಗವಹಿಸಿದೆಲ್ಲ ಆದ ಮೇಲೆ ನಾನು ಭಾವಗೀತೆ ಶುರು ಮಾಡಿದ್ದೆ. ಅದಕ್ಕೊಂದು ಕಾರಣ ಇದೆ. ನವ್ಯ ಕಾವ್ಯ ಅದು ಅನ್ಯ ಕಲೆಯ ಸಹಾಯವನ್ನು ಕೋರದೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತ ಬಯಸಿದ್ದು ನಿಜ. ಈ ಭಾವಗೀತೆ ಇದೆಯಲ್ಲ, ಅದು ಗೀತೆಯ ಸಹಾಯವೂ ಬರುತ್ತೆ. ಅದಕ್ಕೆ ಹಾಡ್ತಾರೆ, ಕವಿ ಬಯಸ್ತಾ ಇರಲಿ ಹಾಡ್ತಾರೆ. ಅದರಿಂದ ಜನರನ್ನು ಇಷ್ಟಪಡ್ತಾರೆ. ಸಂಗೀತಕ್ಕಾಗಿ ಇಷ್ಟಪಟ್ಟರು, ಕವಿತೆ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು, ಕೆಟ್ಟ ಕವಿತೆನೂ ಚೆನ್ನಾಗಿ ಹಾಡಿದ್ರೆ ಕವಿತೆ ಚೆನ್ನಾಗಿದೆ ಅಂದ್ಬಿಡ್ತಾರೆ, ಇತ್ಯಾದಿ ಎಲ್ಲ ಆಗುತ್ತೆ. ಆದ್ದರಿಂದ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನುವ ಒಂದು ಬಹಳ ಶ್ರೇಷ್ಠವಾದ ಉದ್ದೇಶವೇ ನವ್ಯದ್ದು. ಆದರೆ ಭಾವಗೀತೆಗಳಲ್ಲೇ ಏನಾಯಿತು, ನವ್ಯ ಕಾವ್ಯ ಬಹಳ ಕ್ಲಿಷ್ಟವಾಗಿರೋರು. ಕಾವ್ಯದ ಪರಿಧಿಯಿಂದ ಜನ ಕ್ರಮೇಣ ದೂರ ಸರಿದ್ಬಿಟ್ರು. ಹಿಂದೆಲ್ಲ ಯಾವುದಾದ್ರು ಫಂಕ್ಷನಲ್ಲಿ ಪ್ರಾರಂಭದಲ್ಲಿ ಬಂದು ಬೇಂದ್ರೆಯವ್ರದ್ದು, ಕುವೆಂಪು ಅವ್ರದ್ದು 3 ಭಾವಗೀತೆ ಹಾಡೋರು. ಹೀಗೆಲ್ಲ ಆಗಿ 1-2 ಸಾಲುಗಳು, ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ, ಈ ಥರ ಸಾಲುಗಳ ಜನಗಳ ಮನಸ್ಸಿನಲ್ಲಿ ಉಳಿಯೋದು. ಈಗ ಅವರಿಗೂ ಕಾವ್ಯಕ್ಕೂ ಏನು ಸಂಬಂಧವೇ ಇಲ್ವಾಯ್ತು, ಕವಿತೆಯೇ ಅರ್ಥವಾಗಲ್ಲ. ಹೀಗಾದಾಗ ನಾನು ಅಂದ್ಕೊಂಡೆ, ಮತ್ತೆ ಪುನಃ ಕಾವ್ಯದ ಕ್ಷೇತ್ರದಲ್ಲಿ ಸಾಮಾನ್ಯ ಜನರು ಬರುವಾಗಬೇಕಾದ್ರೆ ಸರಳವಾಗಿದ್ದರೂ ಕೂಡ ಭಾವಗೀತದಂತಹ ಶಾಖೆಯೂ ಇರಬೇಕು. ನವ್ಯ ಕವಿತೆ ಸರಿಯೇ ಸರಿ, ನಾನು ಮುಂದಕ್ಕೂ ನವ್ಯ ಕವಿತೆ ಬರೀತಾನೆ ಭಾವಗೀತೆ ಬರೆದದ್ದು. ಆದರೆ ಭಾವಗೀತೆ, ಕಥನ ಕವನ, ಸಾನೆಟ್ಸು ಇತ್ಯಾದಿ ಬೇರೆ ಬೇರೆ ಬ್ರಾಂಚ್ಗಳು ಇರಬೇಕು. ಅದು ಸುಮ್ಮನೆ ಒಂದು ಒಂಟಿ ಮರ ಆಗಬಾರ್ದು, ಅದಕ್ಕೆ ಅನೇಕ ಕೊಂಬೆ ರೆಂಬೆಗಳು ಇರಬೇಕು ಕಾವ್ಯ ವೃಕ್ಷಕ್ಕೆ ಅನ್ನೋ ಒಂದು ಭಾವನೆ ಬಂತು. ನಾನು ಅವಾಗ ಬರೆದ್ರೆ ನನಗೆ ತುಂಬ ಇವರು ಹಳೆ ಕಾಲದ ಭಾವಗೀತೆ ಬರೆದ್ರು ಅಂತ ನನ್ನ ಎಳೆದಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ಅದರಲ್ಲಿ ನಮ್ಮ ರಾಮಚಂದ್ರ ಶರ್ಮಾ ಅಂತ ಬಹಳ ಅಟ್ಯಾಕ್ ಮಾಡಿದ್ರು. ಆದರೆ ನಾನು ಕಡೆಯಲ್ಲಿ ಏನು
ನನ್ನ ಅನಿಸಿಕೆ ಅದನ್ನು 10 ಸಲ ನಾನು ಪರೀಕ್ಷೆ ಮಾಡ್ಕೊಳ್ಳಿ, ಅದು ಸರಿ ಅನಿಸಿದ್ರೆ ಏನಾದ್ರೂ ಆಗಲಿ ಪರಿಣಾಮ ಅಂತ ಮಾಡಿಬಿಡುವಂಥ ನಾನು. ಮಾಸ್ತಿ ಅವರು ಸಣ್ಣ ಕಥೆಗಳನ್ನ ಮೊದಲು ಬರೆದಾಗ ಮೊದಲನೇ ಸಂಕಲನ ಇದಿಲ್ಲ, ಅದ್ರಲ್ಲಿ ಬರೀತಾರೆ ಅವರು. ನನ್ನ ಅಣ್ಣ ತಮ್ಮಂದರು ಕೆಲವರು ಇದನ್ನು ನೋಡಿ ಇದೇನು ಕತೆ ಇದೆ, ಇದೆಲ್ಲ ಅಕ್ಕಪಕ್ಕದ ಮನೆಯವರು ಮಾತನಾಡ್ಕೊಳ್ಳೋದನ್ನು ಕೇಳಿ ಬರೋಂಥ ಕಥೆಗಳಿದು ಹಾಗೆ ಅನ್ನೋ ಥರ ತಮಾಷೆ ಮಾಡಿದ್ರು. ಇವೆಲ್ಲ ಕಥೆಗಳೆಲ್ಲ ಸಣ್ಣ ಕಥೆಗಳೆಲ್ಲ ಸಣ್ಣ ಕಥೆಗಳು ಅಂತ ಮಸ್ತ್ ಇದನ್ನು ಹೇಳ್ತಾರೆ. ಸಣ್ಣ ಕಥೆಗಳು ಅಂತ ಹೇಳಿದ್ರು ನನ್ನ ಜೊತೆ ಜನ ಪರವಾಗಿಲ್ಲ, ನಾನು ಹೇಳ್ತೀನಿ ಅವರಿಗೆ, ಅಣ್ಣಂದ್ರ ನೀವು ಇದಕ್ಕಿಂತ ಒಳ್ಳೆಯ ಕಥೆಯನ್ನು ಬರೀರಿ ಅಂತ. ಆದರೆ ಅವ್ರಿಗೆ ಗೊತ್ತಿತ್ತು ಮಾಸ್ತಿಯವರಿಗೆ ಇದು ನಿಲ್ಲುತ್ತೆ ಅಂತ. ಅಡಿಗರು ಕಾವ್ಯ ಶುರು ಮಾಡಿದಾಗ ಅವ್ರ ಮೊದಲನೇ ಹಿಮಗಿರಿಯ ಕನ್ನಡದ ಮೊದಲನೇ ಕವಿತೆ ಇದ್ದಿಲ್ಲ, ಅದು ಹೇಗಿದೆ ಸಾಲುಗಳು. ನಾನೇ ಅದನ್ನು ತಮಾಷೆ ಮಾಡಿದ್ದೆ ನನ್ನ ವಿದ್ಯಾರ್ಥಿಗಳು, ನನ್ನ ಜೊತೆಯವರ ಜೊತೆಲಿ. ಹೊಳೆ ಹೊಗೆ ಒಂದು ಪದ, ಕಾಮ ಬೆಂಕಿ, ಕಾಮ ಹೊಗೆ ಬೆಂಕಿ, ಅಯ್ಯೋ ಹಾಳಾಗ ಅದೊಂದು ಸಾಲು, ಹೊರಗೆ ರಣರಣ ಬಿಸಿಲು, ಕಾಮ ಒಳಗೆ ಮಾರಣ ಬೆಂಕಿ, ಮಲಗಿತ್ತು ಮನ ಚಿತೆಯ ಮೇಲೆ ಆಫೀಸಿನಲ್ಲಿ, ಹೀಗೆಲ್ಲ ಸಾಲುಗಳು. ಇದು ನಾವೆಲ್ಲ ಲಯಬದ್ಧವಾದ ಚಚ್ಚುಕವಾದ ಸಾಲುಗಳನ್ನು ಓದಿ ಅಭ್ಯಾಸ ಇದ್ದು ನಮಗೆ ಅದನ್ನು ಓದಿದಾಗ ಅದೇ ಕ್ರಮೇಣ ನಮಗೆ ಗೊತ್ತಾಯಿತು ಅದರಲ್ಲಿ ಲಯಬದ್ಧವಾದದ್ದೇ, ಅದು ಲಯ ಇಲ್ಲದೆ ಇಲ್ಲ. ಆದರೆ ನಾವು ಲಯದ ಮೇಲೆ ಜಾರಿ ಹೋಗಬಾರ್ದು, ಪದದ ಅರ್ಥವನ್ನು ಗ್ರಹಿಸದೆ ಮುಂದಕ್ಕೆ ಹೋಗ್ಬಿಡಬಾರ್ದು ಅನ್ನೋಕ್ಕೆ ಹಾಗೆ ಮಾಡಿದ್ದಾರೆ. ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿಸಕ್ಕೆ ತಾಪ, ಲಯ ಇಲ್ವೇ ಇದರಲ್ಲಿ. ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿಸಕ್ಕೆ ತಾಪ, ಹೊರಗೆ ರಣರಣ ಬಿಸಿಲು ಒಳಗೆ ಮಾರಣ ಬೆಂಕಿ, ಮಲಗಿತ್ತು ಮನ ಚಿತೆಯ ಮೇಲೆ ಆಫೀಸಿನಲ್ಲಿ. ಅಷ್ಟೇ ಅಲ್ಲ, ಹೊರಗೆ ರಣರಣ ಬಿಸಿಲು ಒಳಗೆ ಮಾರಣ ಬೆಂಕಿ ಇನ್ನೊಲ್ಲಿ ಮಾರಣ ಅಂತ ಕೇಳಿಸಿದಾಗೂ ಆಗುತ್ತೆ. ಕೇಳಿಸಿದಾಗ ಆದ ಪದದ ಅರ್ಥವೂ ಬೇಕಲ್ಲಿಗೆ. ಮನ್ಮಥನ ಬೆಂಕಿ ಒಳಗೆ ಅವನು ಕಾಮಾಗ್ನೆಯಲ್ಲಿ ಬೈತಾ ಇದ್ದಾನೆ, ಯಾರೋ ಒಬ್ಬ 2nd ಡಿವಿಷನ್ ಕ್ಲರ್ಕು, ಅವನ ಆಫೀಸ್ನ ಕೂತರು ಅವನ ಚಿತ್ರ ಬರೋದಲ್ಲಿ. ಮಾರಣ ಬೆಂಕಿ ಅಂದರೆ ಸುಡುವಂಥದ್ದು, ಈ ಕಾಮಾಗ್ನಿ ಮನಸ್ಸನ್ನು ಸುಡುವಂಥದ್ದೇ. ಹೊರಗೆ ರಣರಣ ಬಿಸಿಲು ಒಳಗೆ ಮಾರಣ ಬೆಂಕಿ, ಮಲಗಿತ್ತು ಮನ ಚಿತೆಯ ಮೇಲೆ ಆಫೀಸಿನಲ್ಲಿ, ಆಫೀಸು ಅಂತ ಇಂಗ್ಲಿಷ್ ಬರ, ಇದೆಲ್ಲ ಮೊದಲು ಅಡಿಗರೇ ಬೆಳೆಸಿದ್ದು. ಆಮೇಲೆ ನಂಗೆ ಗೊತ್ತಾಯಿತು ಹೇಗೆ ಅವರು ಕವಿತೆಯನ್ನು ಅದರ ಅನೇಕ ಹಿಂಜರಿತಗಳಿಂದ ಎತ್ತುಕೊಂಡು ಮೇಲಕ್ಕೆ ಹೋದರು ಅಂತ. ಅಡಿಗರು ಬಹಳ ದೊಡ್ಡ ಕವಿ, 20ನೇ ಶತಮಾನದ ಕನ್ನಡದ 2 ಶ್ರೇಷ್ಠ ಕವಿಗಳನ್ನು ನೀವು ಹೇಳು ಅಂದರೆ ನಾನು ನಿಜವಾಗಿ ಹೇಳ್ತೀನಿ, ಬೇಂದ್ರೆ ಮತ್ತು ಅಡಿಗ ಅಂತ. ಅಷ್ಟು ಶ್ರೇಷ್ಠ ಆದವರು. ಆದರೆ ನೊಬೆಲ್ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ಯಾವ ಪಾಶ್ಚಾತ್ಯ ಕವಿಗೂ ಕಡಿಮೆ ಇಲ್ಲದವರು. ನಾನು ಏಟ್ಸನ್ನು ಅನುವಾದ ಮಾಡಿದ್ದೀನಿ, ಎಲೇಟನ್ನು ಅನುವಾದ ಮಾಡಿದ್ದೀನಿ. ಅನುವಾದ ಮಾಡುವಾಗ ಆ ಕವಿತೆಗಳನ್ನೆಲ್ಲ ಚೆನ್ನಾಗಿ 20 ಸಲ 30 ಸಲ ಹೀಗೆ ಓದ್ಕೊಂಡಿದ್ದೀನಿ. ಇವರು ಸಿಗುವಂಥ ಎಷ್ಟೋ ಪ್ರತಿಮೆಗಳು ಅವರಲ್ಲಿ ಸಿಗಲ್ಲ, ಅಷ್ಟು ಪ್ರಖರವಾದ ಪ್ರತಿಮೆಗಳು ಅವರಲ್ಲಿ ಸಿಗಲ್ಲ. ಅಡಿಗೆ ಬಹಳ ದೊಡ್ಡ ಕವಿ ಆದರೆ ಏನು ಅಂದರೆ ನಮ್ಮ ಜನ ಅದನ್ನೆಲ್ಲ ತಿಳಿದು ಗುರುತಿಸಿ ಹಾಗೆ ಎತ್ತಿ ಹಿಡಿಬೇಕಲ್ಲ, ಇಲ್ಲ ಅದಕ್ಕೆ ಅನೇಕ ಅಡಚಣೆಗಳಿವೆ. ಹಾಗಾಗಿ ಅವ್ರಿಗೆ ಬರಬೇಕಂತ ಒಂದು ಪ್ರಾಶಸ್ತ್ಯ ಬರಲಿಲ್ಲ. ನಾನು ಏನೇ ಹೇಳ್ಕೊ ಬಂದೆ, ಹೀಗೆ ನವ್ಯಕ್ಕೆ ನವ್ಯನ ಓದ್ಕೊಂಡಿದ್ದೆ, ನವ್ಯದಲ್ಲಿ ಬರದೆ ಅದು ನವೋದಯದ ಪ್ರಭಾವವೂ ಇತ್ತು. ಭಾವಗೀತೆ ಯಾಕೆ ಶುರು ಮಾಡಿದ್ರೆ ಅಂದರೆ ಕಾವ್ಯ ಅನ್ನುವ ವೃಕ್ಷ ಅನೇಕ ಟಿಸಲಿಗಳಿಂದ ಕೂಡಿರಬೇಕು, ಅದರಲ್ಲಿ ಇವೂ ಇರಬೇಕು. ನಾವು ಬರೆಯುವ ಯಾವುದೇ ಒಂದು ಪ್ರಕಾರವನ್ನು ನಾವು ಅತ್ಯುತ್ತಮವಾಗಿ ಬರೀಬೇಕಷ್ಟೇ. ಒಂದು ಭಾವಗೀತೆ ಬರೆದ್ರೆ ಭಾವಗೀತೆಯನ್ನು ಅತ್ಯುತ್ತಮವಾಗಿ ಬರೀ, ಅದಕ್ಕೇನೋ ಮಿತಿ ಇದೆ, ಅದು ಅತ್ಯುತ್ತಮವಾಗಿ ಬರೀಬೇಕಷ್ಟೇ. ನಿಜ, ನೀವು ಹೇಳಿದ್ದು ಭಾವಗೀತೆ ಒಂದು ಪ್ರಬಲ ಪ್ರಕಾರ, ಅದೆಲ್ಲ ಒಪ್ಕೊಳ್ಳುವಂಥದ್ದು. ಬಹುಶಃ ಕನ್ನಡದಲ್ಲಿ ಕ್ಯಾಸೆಟ್ ಯುಗ ಆರಂಭ ಆದಮೇಲೆ ಹೆಚ್ಚು ಭಾವಗೀತೆಗಳು ಜನರನ್ನ ತಲುಪಿದ್ದು ಈ ಭಾವಗೀತೆಗಳ ಮೂಲಕ. ಆದರೆ ಹಾಮಾನಾಯಕರು ಅದೇ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಈ ಭಾವಗೀತೆಗಳ ಒಂದು ಪ್ರಕಾರ ಬೆಳೆದು ಸಾಹಿತ್ಯದ ಒಂದು ಗಟ್ಟಿತನ ಅಳ್ಳಕಾಯ್ತೇನೋ ಅನ್ನುವಂಥ ಒಂದು ಸಂಶಯವನ್ನು ಆವಾಗ ವ್ಯಕ್ತಪಡಿಸ್ತಾರೆ. ಬಟ್ರೆ ನಾನು ಇಲ್ಲಿ ಮುಖ್ಯವಾಗಿ ಕೇಳಬೇಕಾಗಿದ್ದು, ಒಂದು ಭಾವಗೀತೆ ರಚಿಸಿದ್ರೆ ಮುಗಿಯೋದಿಲ್ಲ, ಅದು ಕವಿ ಕೆಲಸ ಮಾತ್ರ ಅಲ್ಲ. ಅದಕ್ಕೆ ಒಬ್ಬರು ಸಂಗೀತ ಸಂಯೋಜಕರು ಬೇಕು, ಹಲವಾರು ವಾದ್ಯ ಪರಿಕರಗಳು ಬೇಕು, ಹಾಡುವವರು ಬೇಕು, ಅದು ಸುಶ್ರಾವ್ಯವಾಗಿ ಹಾಡೋರು ಬೇಕು. ಇವರೆಲ್ಲರ ಪರಿಶ್ರಮದಿಂದ ಜನತೆಗೆ ಮುಟ್ಟುವಂತಹ ಒಂದು ಮುಖ್ಯ ಪ್ರಕಾರ. ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೊಡ್ತೀರಿ ನೀವು ಒಬ್ಬ ಕವಿಯಾಗಿ? ನಾನು ಅದನ್ನೆಲ್ಲ ಯೋಚಿಸೋದೇ ಇಲ್ಲ. ನಾನು ಯಾರು ಹಾಡ್ಲಿ ಅಂತ ಬರ್ತಿರೋದಿಲ್ಲ, ಭಾವಗೀತೆಯ ಪ್ರಕಾರವನ್ನು ಮನಸ್ಸಲ್ಲಿಟ್ಕೊಂಡೇನೆ ನನಗೆ ಸಾಧ್ಯವಿದ್ದಷ್ಟು ಅದರ ಮಿತಿಗಳಲ್ಲೇ ಅತ್ಯುತ್ತಮವಾಗಿ ಬರಿತೀನಿ ಅಷ್ಟೇ. ಈಗ ಇನ್ನೊಂದು ಕಂಪ್ಲೇಂಟ್ ಇದೆ, ಇದು ಸಂಗೀತದ ಜೊತೆಲಿರೋದ್ರಿಂದಾಗಿ ಕೆಟ್ಟ ರಚನೆ ಒಂದನ್ನು ಕೂಡ ಜನ ಕೇಳಿ ಅದು ಚೆನ್ನಾಗಿದೆ ಅತ್ಯುತ್ತಮವಾಗಿದೆ ಅಂತ ಅಂದ್ಬಿಡ್ತಾರೆ. ಹಿಂಗೆ ವಿಮರ್ಶೆನೆ ಕೆಡಿಸುತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಹಿಂಗಾಗಿದೆ, ಒಳ್ಳೆಯ ರಾಗ ಸಂಯೋಜನೆ ಮಾಡಿದ ಹಾಡುಗಳು ರಾಗ ಪ್ರಧಾನವಾಗಿ ಸಾಹಿತ್ಯ ಗೌಣ ಇದ್ರೂ ಕೂಡ ಎಷ್ಟು ಹಾಡುಗಳು ಆ ಭಾವದಿಂದನೇ, ಇದು ರಾಗದಿಂದನೇ ಹೆಚ್ಚು. ಆದ್ರೆ ವಿಮರ್ಶೆ ಅನ್ನೋದಿದೆಯಲ್ಲ, ಈಗ ಪತ್ರಿಕೆಗಳಲ್ಲಿ ಪ್ರತಿ ಭಾನುವಾರ ಬರ್ತಕ್ಕಂಥ ಎಲ್ಲ ಕವಿತೆಗಳು ನಾವು ಒಳ್ಳೆ ಕವಿತೆ ಅಂತೀವಿ, ವಿಮರ್ಶೆ ಮಾಡ್ತೀವಿ, ಇದು ಹೌದು ಅಲ್ಲ ಅಂತ ಅಲ್ವಾ. ಹಾಗೇನೆ ಇಲ್ಲೂ ಅಷ್ಟೇ, ಅದು ಗೀತೆಯ ಜೊತೆಗಿದ್ರು ಕೂಡ ಅದನ್ನು ಓದ್ಕೋಬೇಕು, ಆ ರಚನೆಯನ್ನ ಓದ್ಕೊಂಡು ಚೆನ್ನಾಗಿದೆ ಇಲ್ಲ ಅಂತಂದು ಹೇಳ್ಬೇಕಷ್ಟೇ. ವಿಮರ್ಶೆ ಇರೋದಾಗ ನಾವು ಮೊದಲಾಗ್ಬಿಡ್ತೀವಿ ಅದಕ್ಕೆ ಅಂತಂದು ಹೇಳೋದು ಸರಿಯಾಗಲ್ಲ. ಅದು ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಮುಸ್ಲಿಂ ಕವಿ ಅಂತ ನಾವು ಶರೀಫರನ್ನು ಕರೀತೇವೆ. ಶರೀಫರ್ ನೆನಪಾದ ಕೂಡಲೇ ಒಂದು ಹಂತದಲ್ಲಿ ಶರೀಫರ್ನ ಗುತ್ತಿಗೆ ಪಡೆದವರಂಗೆ 1-2-3 ಜನ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಆಂದೋಲನ ಶುರು ಮಾಡಿಬಿಟ್ರು. ನಾನೇ ಶರೀಫರ್ ಬಗ್ಗೆ ಅಧಿಕೃತವಾಗಿ ನಾನೇ ಮಾತಾಡ್ತೇನೆ ಹಾಗೆ ಹೀಗೆ ಅನ್ನುವಂಥ ಕೆಲವು ಮಾತುಗಳು ಬಂದು, ಯಾರಾದರೂ ಮಾತಾಡಿದ್ರೆ ಮಾತಾಡಬೇಡ್ರಿ ಅನ್ನೋಷ್ಟರ ಮಟ್ಟಿಗೆ ಕೂಡ ವಿರೋಧ ವ್ಯಕ್ತಪಡಿಸಿದವರು ಉಂಟು 1-2. ಅಂಥ ಸಂದರ್ಭದಲ್ಲಿ ಕೂಡ ನೀವು ಶರೀಫರ ಬಗ್ಗೆ ಅತ್ಯುತ್ತಮವಾದ ಕೆಲಸ ಮಾಡಿದ್ರಿ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಒಂದು ಕಡೆ ಹೇಳ್ಕೊಂಡಿದ್ದೀರಿ, ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಶರೀಫ ಭಟ್ಟ ಅಂತ ನನ್ನ ಕಾವ್ಯನಾಮನ ಇಟ್ಕೊಂಡ್ಬಿಡ್ತಿದ್ದೇನೆ ಅಂತ. ನನ್ನ ಕರೆದ್ರು ಅನೇಕ ಕಡೆ ಎಲ್ಲ ಕರೆದ ಮೇಲೆ
ನಾನು ಮೊದಲೇ ಗೊತ್ತಿದ್ದರೆ ಶರೀಫ ಭಟ್ಟ ಅಂತ ಕಾವ್ಯನಾಮ ಇಟ್ಕೊಳ್ತಿದ್ದೆ ಅಂತ ಹೇಳಿ ಹೇಳ್ಕೊಂಡಿದ್ದೀರಿ. ಏನು ಶರೀಫರು ನಿಮ್ಮನ್ನು ಹೀಗೆ ಆಕರ್ಷಿಸಿದ ಬಗ್ಗೆ ಹೇಗೆ ಮತ್ತು ಆ ಕೆಲಸದ ವಿವರ ಕೊಟ್ಟು. ನಾನು ಶರೀಫ್ ಭಟ್ಟ ಅಂತ, ನನ್ನ ಶರೀಫ್ ಭಟ್ಟ ಅಂತ ಒಂದು ರೀತಿ ಪ್ರಶಂಸೆ, ಒಂದು ರೀತಿ ಹೀಯಾಳಿಕೆ, ಎರಡೂ ಸೇರಿಸಿ ಸ್ನೇಹಿತರು ಗೇಲಿ ಮಾಡಿದ್ದು. ಅದಕ್ಕೆ ನಾವು ಅವ್ರಿಗೆ ಕೊಟ್ಟು ನಾನೇನು ಅದನ್ನ ಗೇಲಿ ಅನ್ಕೊಳ್ಳಲ್ಲ. ಶರೀಫ್ ಬಹಳ ದೊಡ್ಡವನು, ಅವನ ಹೆಸರು ನನ್ನ ಹೆಸರಿನ ಜೊತೆಗೆ ಸೇರ್ತು ಅಂತ ನನಗೆ ಸಂತೋಷವೇ. ನಂಗೆ ಗೊತ್ತಿಲ್ಲ, ಮುಂಚೆನೇ ನಾವು ಒಂದಿಷ್ಟು ಬರೆದ್ಬಿಟ್ಟು ಲಕ್ಷ್ಮಣ ಭಟ್ಟ ಅನ್ನೋದು ಗೊತ್ತಾಗೋಗ್ತಿಲ್ಲ, ಇದ್ರೆ ನನ್ನ ಶರೀಫ್ ಭಟ್ಟ ಅನ್ನೋದನ್ನೇ ಅಂಕಿತ ನಾವು ಮಾಡ್ಕೊಳ್ತಿದ್ದೆ ಅಂತ ಅವರಿಗೆ ಉತ್ತರವಾಗಿ ಕೊಟ್ಟದ್ದು. ಹೇಗಾಯ್ತದು ಅಂದರೆ, ನಾವು ಒಂದು ಹೈಸ್ಕೂಲ್ ವಾರ್ಷಿಕೋತ್ಸವ, ನಾನು 5th ಫಾರ್ಮ್ನಲ್ಲಿದ್ದೆ, ಆನಕರು ವಾರ್ಷಿಕೋತ್ಸವಕ್ಕೆ ಬಂದಿದ್ರು. ಆನಕರು ಮಾತು ಬಹಳ ಅಸ್ಖಲಿತವಾದ ಪ್ರವಾಹಶೀಲವಾದ ಒಂದು ಮಾತುಗಾರಿಕೆ, ಅಲ್ಲಲ್ಲಿ ತಪ್ಪುಗಳಿರೋದು, ಉತ್ಪ್ರೇಕ್ಷೆ ಇರೋಲ್ಲ. ಆದರೆ ಯಾರು ಕುಳಿತು ಕೇಳ್ತಾ ಇದ್ದವರು ಮೈ ಮರೆತು ಬಿಡಬೇಕು ಅಂತ ಒಂದು ಜಲಪಾತದ ಧಾರೆಯ ಹಾಗೆ ಅವರ ವಾಗ್ವೈಖರಿ ಇರ್ತಾ ಇತ್ತು. ನಾವು ಕೇಳ್ತಾ ಎಲ್ಲ ಮೊದಲಾಗೋದು. ಮಧ್ಯೆ ಅವ್ರು ಹೇಳಿದರು, ಶರೀಫನ ಒಂದು ಪದ್ಯ ಸೋರು ತೆಗೆದು ಮನೆ ಮಾಳಿಗೆ ಪದ್ಯನ ಅವ್ರು ಕೋಟ್ ಮಾಡಿ, ನೋಡಿ ಇದನ್ನು ಬರೆದವನು ಒಬ್ಬ ಮುಸ್ಲಿಮ, ಶಿಶುನಾಳ ಶರೀಫ್ ಸಾಹೇಬ ಅಂತ ಅವನ ಹೆಸರು. ಅವನ ಭಾಷೆ, ಮಾತೃಭಾಷೆ ಉರ್ದು, ಕನ್ನಡ ಅಲ್ಲ. ಆದರೆ ಅವನು ಮುಸ್ಲಿಮನಾದರೂ ಕೂಡ ಹಿಂದೂ ಧರ್ಮದ ತತ್ವಗಳನ್ನು ವೈಭವಿಸಿ ತನ್ನ ಕವಿತೆಗಳನ್ನೆಲ್ಲ ಬರೆದಿದ್ದಾನೆ. ಇದು ನಿಜವಾಗಿ ಒಂದು ಭಾವೈಕ್ಯದ ಒಂದು ಸಂಕೇತ. ನಮ್ಮ ರಾಜಕಾರಣದಲ್ಲಿ ಇನ್ನೂ ಭಾವೈಕ್ಯದ ಮಾತೇ ಬಂದಿರಲಿಲ್ಲ. ಅನಕರೋಡು ಇವನೊಬ್ಬ ಭಾವೈಕ್ಯದ ಒಂದು ಸಂಕೇತ ಶರೀಫ್ ಸಾಹೇಬ್ ಅಂತ. ಆ ಮಾತು ನನ್ನ ಮನಸ್ಸಿನಲ್ಲಿ ನೆಟ್ಟೋಗ್ಬಿಡ್ತು. ಶರೀಫ್ರ ಹೆಸರೇ ಕೇಳಿರಲಿಲ್ಲ ನಾನು, ಈ ಕಡೆ ಎಲ್ಲ ಯಾರೂ ಕೇಳೇ ಇರಲಿಲ್ಲ. ಆಮೇಲೆ ನಾನು ಮನೆಯಲ್ಲಿ, ಶಿವಮೊಗ್ಗದಲ್ಲಿ ನಮ್ಮ ಮನೆ ಮುಂದೆ ಬೀದಿಲಿ ಒಬ್ಬರು ಹರಿದಾಸರು ಪ್ರತಿ ಸೋಮವಾರ ಬರೋರು, ಅವರು ಭದ್ರಾವತಿಯಿಂದ ಬರೋರು. ಅವ್ರು ಕೀರ್ತನೆಗಳನ್ನ ಹಾಡ್ಕೊಳ್ತಾ ಹೋಗೋರು, ಬಹಳ ಸೊಗಸಾದ ಕಂಠ. ಮನೆ ಹೆಣ್ಮಕ್ಳೆಲ್ಲ ಒಳಗೆ ಕೆಲಸ ಮಾಡ್ತಿದ್ದವರು ಬಂದು ಬಾಗಿಲಲ್ಲಿ ನಿಂತ್ಕೊಂಡು, ಬಾಗಿಲು ಮರೆಯಲ್ಲಿ ನಿಂತು ಅವ್ರ ಹಾಡುಗಳನ್ನ ಕೇಳೋರು. ಅದಾದಮೇಲೆ ಅವ್ರು ಲಕ್ಷ್ಮಣಸ್ವಾಮಿ ದೇವಸ್ಥಾನಕ್ಕೆ ಬಂದು, ಸಿಗೇಟಿ ತನಕ ಹೋಗಿ ಲಕ್ಷ್ಮಣಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದೆರಡು ಕೀರ್ತನೆಗಳನ್ನ ಹಾಡಿ, ಒಂದೆರಡು ಬಾಳೆಹಣ್ಣು ತಂದಿರೋ ದೇವರಿಂದ ನೈವೇದ್ಯ ಮಾಡಿ ಹೊರಟೋಗೋರು. ಅಲ್ಲಿ ಹಾಡಿದ ಮೇಲೆ, ದೇವಸ್ಥಾನದಲ್ಲಿ ಹಾಡಿದ್ಮೇಲೆ ಮತ್ತೆ ಅವ್ರು ಯಾವ ಕವಿತೆ ಬಂದು ಹಾಡಿ ಅಂದರೆ, ನಾನು ಬರೋ ಸೋಮವಾರ ಬಂದಾಗ ಹಾಡ್ತೀನಿ ಕೇಳ್ಕೊಳ್ಳಿ, ಈಗ ಇಲ್ಲಿ ದೇವ್ರ ಬಂದು ಹಾಡಿದ್ಮೇಲೆ ಮತ್ತೆ ಹಾಡೋದ ಅಂತ ಏನು ಅವ್ರದ್ದೊಂದು ಪದ್ಧತಿ ಹೇಳೋರು. ನಾನು ಈ ಶರೀಫ್ರ ಬಗ್ಗೆ ಕೇಳಿದ್ನಲ್ಲ, ಇದು ಕೀರ್ತನೆ ಅಂತ ಹೇಳಿದ್ರು ಅವರು ಅನಾಕು. ನಾನು ಇವ್ರು ಬಂದಾಗ, ಹರಿದಾಸ ಬಂದಾಗ ಒಂದು ದಿವಸ ಅವ್ರಿಗೆ ಕೇಳಿದೆ ದೇವಸ್ಥಾನದಲ್ಲಿ, ದಾಸರೇ ನೀವು ಶರೀಫ್ ಸಾಹೇಬರ ಕೀರ್ತನೆಗಳನ್ನ ಕಲ್ತಿದ್ದೀರಾ, ಗೊತ್ತಾ ನಿಮಗೆ? ಯಾವ ಶರೀಫ್ ಸಾಹೇಬರು ಅಣ್ಣ ಅಂದರು. ಅದೇನೋ ಶಿಶುನಾಳ ಶರೀಫ್ ಸಾಹೇಬರು ಅಂತ ಹೇಳಿದ್ರು. ಓ, ಶರೀಫ್ ಶಿವಯೋಗಿಗಳ ಬಗ್ಗೆ ನೀನು ಹೇಳ್ತಾ ಇರೋದು, ಅವರ ಕೀರ್ತನೆಗಳು ನನಗೆ ಗೊತ್ತಿಲ್ಲ ಹೋದರೆ ನಾನೊಬ್ಬ ಹರಿದಾಸ ಹೇಗಾದೇನಪ್ಪ ಅಂತಂದೇಳಿ ಅದರದ್ದು ಬುಧವಾರ ಬಂದಾಗ ಒಂದು ಹೇಳ್ತೀರಾ ಅಂದೆ, ಯಾಕಂದ್ರೆ ಅವರು ಇನ್ನು ಹಾಡಲ್ಲ ಅಂದೆ. ಅಷ್ಟು ದೊಡ್ಡವ್ರದ್ದು ಕವಿತೆಯನ್ನು ಇಷ್ಟು ಪುಟ್ಟ ಹುಡುಗ ನೀನು ಕೇಳ್ತಿರುವಾಗ ಅದ್ರ ಮುಂದಿನ ವಾರಕ್ಕೆ ಹಾಕೋದು ಯಾಕೆ, ಈಗಲೇ ಹೇಳ್ತೀನಿ ಕೇಳೋಣ ಅಂತಂದು ಹೇಳಿ ಅವರು ಪಾರಿವಾಳದ ಆಟ ಚಂದ ಅನ್ನೋ ಕವಿತೆ ಹಾಡಿದರು. ದಾಸರಿಗೂ ಕೂಡ ಶರೀಫ್ರ ಬಗ್ಗೆ ಗೊತ್ತೇನೋ, ಹಂಗೆ ಶರೀಫ್ರ ಬಗ್ಗೆ ಗೌರವ ಜಾಸ್ತಿ ಆಯಿತು. ನವಿಲೆಯನ್ನು ಪಕ್ಕದ ಹಳ್ಳಿಯಿಂದ ಒಬ್ಬ ಬಸಪ್ಪ ಅಂತ ಹಾಲು ಮೊಸರು ಮಾಡೋದಕ್ಕೆ ನಮ್ಮ ದುರ್ಬ್ರಾಹ್ಮಣ ಬೀದಿಗೆ, ಚಿಕ್ಕಬ್ರಾಹ್ಮಣ ಬೀದಿಗೆಲ್ಲ ಬರ್ತಾ ಇದ್ದ. ಅವನು ಎಲ್ಲ ಕಡೆ ಕೊಟ್ಟಾದ್ಮೇಲೆ ನಮ್ಮ ಮನೆಗೆ ಬಂದು ಹಾಲು ಕೊಟ್ಟಾದ್ಮೇಲೆ ಬೆಲ್ಲ ನೀರು ಕೇಳಿಸ್ಕೊಂಡು ಕುಡಿದ್ಬಿಟ್ಟು ಒಂದಿಷ್ಟು ಪದ್ಯಗಳನ್ನ ಹಾಡುವ ಖಯಾಲಿ ಅವನಿಗೆ. ಪದ್ಯಗಳನ್ನ ಹಾಡ್ಬಿಟ್ಟು ಆಮೇಲೆ ಎಲ್ಲಡಕ್ಕೆ ಹಾಕೊಂಡು ಹೋಗೋದು. ನಾವು ಒಂದು ದಿವಸ ಅವನಿಗೆ ಕೇಳಿದೆ, ಬಸಪ್ಪ ನಿಂಗೆ ಶರೀಫ್ ಶಿವಯೋಗಿಗಳು ಹಾಡು ಗೊತ್ತಾನ? ಓ, ಮಸ್ತಾಗಿ ಗೊತ್ತವೆ ಇನ್ನು. ಆಮೇಲೆ ಅವನ ಹತ್ರ ಕೇಳಿ ನಾ ಆ ಪದ್ಯಗಳು ಕೆಲವನ್ನೆಲ್ಲ ಬರ್ಕೊಂಡೇ ಇಲ್ಲ. ಹೀಗೆ ಅನೇಕ ಕಾಲ ಈ ಪ್ರಯತ್ನ ಆಗಿದ್ದಾಯಿತು. ಇದೊಂದು ಹೇಳ್ಬಿಡ್ತೀನಿ ಹೇಳಿ. ಏನಾಯಿತು, ನಾನು ಶರೀಫ್ರ ಕೀರ್ತನೆ ಬಹಳ ಶ್ರೇಷ್ಠವಾದವು ಇದೆ, ಒಳ್ಳೆ ಅಂದರೆ ಕವಿತಾ ಗುಣ ಇದೆ, ಬಹಳ ಪ್ರತಿಮೆಗಳು, ಪ್ರಾಣಿ ಪ್ರತಿಮೆಗಳು ಅದೆಲ್ಲ ತುಂಬ ಬರುತ್ತೆ ಅದರಲ್ಲಿ. ಅದನ್ನು 6 ಪದ್ಯಗಳನ್ನ ನನಗೊಂದು ಸಂಗ್ರಹ ಮಾಡಿಕೊಡಿ, ಕೀರ್ತನ ಸಂಗ್ರಹ ಅಂತ ಯೂನಿವರ್ಸಿಟಿಯವರು ಕೇಳಿದ್ರು, ಎಡಿಟ್ ಮಾಡಿಕೊಡಿ ಅಂತ. ನಾನು ಪುರಂದರದಾಸರದ್ದು ಜಾಸ್ತಿ, ಕನಕದಾಸರದ್ದಾರು, ಶರೀಫರದ್ದಾರು ಹಾಕಿದೆ. ಶರೀಫರ ಹೆಸರೇ ಗೊತ್ತಿಲ್ಲ, ಅವ್ರು ಕೀರ್ತನಕಾರರಂತೂ ಯಾರು ಹೇಳಿರಲಿಲ್ಲ. ಆಮೇಲೆ ಬೇರೆ ಜಗನ್ನಾಥ್ ಭಟ್ ದಾಸ ಅವ್ರದೆಲ್ಲ ಒಂದೊಂದು ಕವಿತೆ ಕೀರ್ತನ ಸಂಗ್ರಹ ಹೋಯ್ತು, ಹಸ್ತಪ್ರತಿ. ಅದನ್ನು ಒಬ್ಬರಿಗೆ ಲ್ಯಾಂಗ್ವೇಜ್ ಎಕ್ಸ್ಪರ್ಟಿಗೆ ಕಳಿಸ್ಕೊಟ್ರು, ಸಬ್ಜೆಕ್ಟ್ ಎಕ್ಸ್ಪರ್ಟ್ ರಮಶ್ರೀ ಮುಗುಳಿಯವ್ರಿಗೆ ಕಳಿಸ್ಕೊಟ್ರು. ರಮಶ್ರೀ ಮುಗುಳಿ ಸಾಹಿತ್ಯ ಚರಿತ್ರಕಾರರು, ಅವರು ಬಹಳ ಬೇಗ ಶಿಸ್ತಿನಲ್ಲಿ ಬಂದು ಕಳಿಸಿರೋದನ್ನ. ಆ ಕೆಂಗಣ್ಣ ಸ್ವಾಮಿ ಅಂತ ಒಬ್ಬರು ಪಬ್ಲಿಕೇಶನ್ ಸೆಕ್ಷನ್ ಮುಖ್ಯಸ್ಥರಿದ್ದು, ಅವರು ನನಗೆ ಫೋನ್ ಮಾಡಿದ್ರು, ನೋಡಿ ನಿಮ್ಮದು ಬಂದಿದೆ ಮ್ಯಾನ್ಸ್ಕ್ರಿಪ್ಟು, ಅದು ಟೆಕ್ಸ್ಟ್ ಆಗಿರುವಂಥದ್ದು ಕೀರ್ತನ ಸಂಕಲನ, ಜಯರಾಮನ್ ಇವಾಗ ವೈಸ್ ಚಾನ್ಸಲರ್ ನಿಮಗೆ ಗೊತ್ತಿರಬೇಕು, ಎಲ್ಲ ಟೆಕ್ಸ್ಟ್ ಬುಕ್ಗಳು ಜೂನ್ 20 ಬಂದ್ಬಿಡ್ಬೇಕು. ಆದ್ದರಿಂದ ಅವರೇನೋ ಹೇಳಿದರೆ ಒಂದಿಷ್ಟು ಪದ್ಯಗಳನ್ನು ತೆಗೆದುಹಾಕಿದ್ರಲ್ಲಿ ಎಲ್ಲ ಚೆನ್ನಾಗಿ ಮಾಡಿದರೆ, ಒಳ್ಳೆ ಹೊಸ ಟಿಪ್ಪಣಿ ಇಲ್ಲ, ಅದೊಬ್ಬ ಮುಸ್ಲಿಮರೊಬ್ಬರ ಪದ್ಯಗಳನ್ನು ಸೇರಿಸ್ಬಿಟ್ಟು ಅದನ್ನು ತೆಗೆದುಹಾಕ್ಬಿಟ್ಟು ಅದ್ರ ಸಂಬಂಧ ಟಿಪ್ಪಣಿ ತೆಗೆದುಹಾಕ್ಬಿಟ್ಟು ಇದನ್ನು ಕಳಿಸಿ ಅಂತ ಹೇಳಿದರೆ, ನೀವು ಫೈಲ್ ಕಳಿಸ್ತಾ ಇದ್ದೀನಿ ತೆಗೆದುಹಾಕಿ ಮಾಡಿದ್ರು. ನಾನೇನು ಮಾತಾಡಬೇಡ, ಸುಮ್ಮನೆ ಹೂ ಕಳಿಸಿದ್ದೆ. ಬಂದಮೇಲೆ ನನಗೆ ಮನಸ್ಸು ಒಪ್ಪಲಿಲ್ಲ. ಶರೀಫ ದೊಡ್ಡ ಕೀರ್ತನಕಾರ, ಕವಿನೆಯ ಕೀರ್ತನಕಾರರಂತೂ ಖಂಡಿತವಾಗಿ ದೊಡ್ಡವರು. ಅದು ನನ್ನ ಮನಸ್ಸಿಗೆ ಅನಿಸಿದೆ. ಅದನ್ನು ತೆಗೆದು ಇವರು ಕೇಳಿದ್ದಕ್ಕೋಸ್ಕರ ಮಾಡಬೇಕು ಅಂತ ಯಾಕೆ ಮಾರ್ಗದರ್ಶನ ನಾನು ಹೇಳಿದೆ, ವೆಂಕಟೇಶ್ವರ ಸ್ವಾಮಿ ನನಗೆ ಇದು ಒಪ್ಪಿಗೆ ಇಲ್ಲ, ನೀವೊಂದು ಕೆಲಸ ಮಾಡಿ, ಅದನ್ನು ನಾನು ತೆಗೆದಾಗಲ್ಲ, ಹಾಗೆ ಪಬ್ಲಿಷ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ನೀವು ಬೇರೆ ಯಾರ ಹೆಸರನ್ನೆಲ್ಲರೂ ಮಾಡಿ ಒಪ್ಪಿದೆ. ನಮ್ಮ ಸಾಶಿ ಮುರಳಿನವರು ಅವರು ಇದ್ದಾರೆ, ಆ ಕೀರ್ತನೆಗಳನ್ನು ತೆಗೆಸ್ಬಿಟ್ಟು
ಅವ್ರ ಹೆಸರಿನಲ್ಲಿ ಮಾಡಿ, ನನ್ನ ಹೆಸರಿನಲ್ಲಿ ಮಾತ್ರ ಶರೀಫರ ಕವಿತೆಗಳನ್ನು ತೆಗೆದಿದ್ದೀನಿ, ಹಾಕಿ ಕೂಡುದು ನೀವು. ನಾನು ಹೇಳಿದ್ದೀನಿ ಖಂಡ ತುಂಡುವಾಗಿ ಅಂತ. ನೋಡ್ರಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾವು ವೈಸ್ ಚಾನ್ಸಲರ್ ಹೇಳ್ತೀನಿ ಅಷ್ಟೇ ಅಂದ್ರೆ ಅವರು ಸ್ವಲ್ಪ ಅಧಿಕಾರ ಹೇಳಿ. ನಾನು ವೈಸ್ ಚಾನ್ಸಲರ್ ಹೇಳಿರ್ಬೇಕು. ನಾವು ಇವರು ಜಯರಾಮನ್ ಬಹಳ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ದು, ಮತ್ತೆ ಟೀಚರ್ಸ್ ಸರಿಯಾಗಿ ಪಾಠ ಮಾಡಲ್ಲ, ಕ್ಲಾಸ್ಗಳು ಸರಿಯಾಗಿ ತೊಳೆದಿದ್ದೆಲ್ಲ ಒಂದು ಅಭಿಪ್ರಾಯ ಇತ್ತು ರೀ. ಟೀಚರ್ಸ್ ಎದುರು ನಡುಗೋರು ಮಾರಿದ ನಂಗೆ ಗುಲಾಬ್ ಅಂತೂ ಹೋದೆ. ಅವ್ರು ಕೇಳಿದ್ರು, ಆರ್ ಯು ಮಿಸ್ಟರ್ ಭಟ್? ಹೌದು ಸರ್. ಏನ್ರಿ, ಏನು ತರಳೆ ಮೇಸ್ಟರ್ಗಳು ಬೆಂಗಳೂರು ಯೂನಿವರ್ಸಿಟಿಲಿ, ನಿಮಗೆ ಒಂದು ಕೀರ್ತನ ಸಂಗ್ರಹ ಮಾಡ್ಕೊಡಿ ಅಂತಂದ್ರೆ ಯಾವನೊಬ್ಬರು ಮುಸಲ್ಮಾನ ಪದ್ಯಗಳನ್ನೆಲ್ಲ ಸೇರಿಸ್ಕೊಟ್ಬಿಟ್ಟಿದ್ದೀರಂತ ಇದಕ್ಕೆ. ಇಲ್ಲ ಸರ್, ನೀವು ಒಂದು 5 ನಿಮಿಷ ಸಮಯ ಕೊಡೋದಾದ್ರೆ ನಾವು ಒಂಚೂರು ಮಾತಾಡ್ತೀವಿ. ಏನು ನಾವು ಶರೀಫನ ಬಗ್ಗೆ ಎಲ್ಲ ವಿವರವಾಗೆಲ್ಲ ಹೇಳಿ ಇಲ್ಲ, ಅವನೊಬ್ಬ ಬ್ರಾಹ್ಮಣನ ಗುರುವ ಮಾಡ್ಕೊಂಡಿದ್ದ ಅಂತೆಲ್ಲ ಹೇಳಿ, ಅವನಿಗೆ ಉಪನಯನವೂ ಆಗಿತ್ತು ಸರ್ ಅಂದ್ರು. ಅವ್ರಿಗೆ ಕೇಳ್ತಾ ಕೊಟ್ಟಿದ್ದು, ನೀವು ಹೋಗಿದ್ದೀರ ಅದಕ್ಕೆ? ನಾನು ಹೇಳಿದೆ, ಅವನು ಕಳೆದ ಶತಮಾನದವನು, ಇಲ್ಲೇ ಹೋಗಿದ್ರೆ ಮುಸಲ್ಮಾನೊಬ್ಬನ ಉಪನಯನ ಅಂದ್ರೆ ನಾವು ಹೋಗ್ತಿದ್ನೋ ಏನೋ. ಅಲ್ಲರಿ, ಇಂಥ ಕಾಕಾಬುಕ್ಕ ಕತೆ 1000 ಕತೆ ಕಟ್ತಾರೆ. ನೀವು ಅವನ್ನೆಲ್ಲ ಅಂದ್ಕೊಂಡು ಅವನ ವ್ಯಕ್ತಿತ್ವ ರೂಪಿಸ್ಕೊಂಡ್ರೆ ಹೇಗೆ, ವ್ಯಕ್ತಿತ್ವ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹೇಗೆ? ಇಲ್ಲ ಸರ್, ಅವನೇ ಅದ್ರ ಬಗ್ಗೆ ಒಂದು ಪದ್ಯ ಬರೆದೆ. ಏನದು? ಒಂದು ದಿವಸ ಅಲ್ಲೇ ಕಟ್ಟೆ ಮೇಲೆ ಕೂತಿದ್ದಾರೆ ಶರೀಫರು. ಅಲ್ಲಿ ಇವರು ಅವರ ಗುರು ಗೋವಿಂದ ಭಟ್ರು, ಆ ಕಡೆಯಿಂದ ಶರೀಫ ಬಂದ. ಶರೀಫ ಬಾರ ಅಂತ ಪಕ್ಕದಲ್ಲೇ ಕೂರಿಸ್ಕೊಂಡು ಮುಟ್ಟಿಸ್ಕೊಂಡು ತುರುಕುಳು ಹುಡುಗ. ಅದನ್ನ ನೋಡಲು ಕೂತಿದ್ದ ಕೆಲವು ಬ್ರಾಹ್ಮಣರು ರಂಗಾಯ್ತಗಳಿಗೆ ಮೈಯೆಲ್ಲ ಉರೋಯ್ತು. ಬೇಕಂತ ಈ ಇವರು ನಮ್ಮನ್ನು ಮೈ ಉರ್ಸಕ್ಕೇನೆ ಆ ಮೈ ಮುಟ್ಸ್ಕೊಂಡು ಕೂತ್ಕೊಂಡಿದ್ದಾರೆ ಈ ಗೋವಿಂದ ಭಟ್ಟ ಮಹಾ ಕೀಟ್ಲೆ ಮನುಷ್ಯ ಅಂತ. ಅವಾಗ ಅವ್ರು ಹೇಳಿದ್ರು, ಭಟ್ರೆ, ನಿಮಗೆ ಈ ಹುಡುಗನ ನೋಡಿದ್ರೆ ನಿಮ್ಮ ಮಗನ ಕಂಡಾಗೆ ಆಗತ್ತಲ್ವೇ, ಒಂದು ಕೆಲಸ ಮಾಡಿ, ಅವನಿಗೊಂದು ಉಪನಯನ ಮಾಡಿಬಿಡಿ. ಅದನ್ನು ಕೇಳಿ ಇವರು ಅಪ್ರತಿಭರಾಗಲಿಲ್ಲ. ಗೋವಿಂದ ಭಟ್ರು, ಹೌದಲ್ಲಪ್ಪ, ಎಂತ ಮಾತು ಹೇಳಿದ್ರಿ, ಈ ಊರಿನಲ್ಲಿ ಯಾರಾದ್ರೂ ಬ್ರಹ್ಮೋಪದೇಶಕ್ಕೆ ಅರ್ಹನಾದೊಬ್ಬರಿದ್ರೆ ಈ ಶರೀಫ್ ಅಲ್ಲೇ ಬೇರೆ ಯಾರು? ಬಾರೋ ಶರೀಫ, ನಿನಗೆ ಉಪನಯನ ಅಂತ ಹೇಳ್ಕೊಂಡು ಅವನ ಹತ್ರಕ್ಕೆ ಬಂದ. ಅವರು ತಮ್ಮ ಬ್ರಾಹ್ಮಣ ಗೃಹಸ್ಥರಿಗೆ 2 ಜನಿವಾರ ಇರುತ್ತೆ. ಒಂದು ಜನಿವಾರನ ತೆಗೆದು ಅವನಿಗೆ ಹಾಕಿದ್ರು. ಹೋಳ್ಗ ಇಲ್ಲ, ಮಂಟಪ ಇಲ್ಲ, ಏನೂ ಇಲ್ಲ. ಆದರೆ ಅವನ ಉಪನಯನ ಒಪ್ಪಿಕೊಂಡವರು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಬಹುಬಾರ ಲೋಕದಿ ಬ್ರಹ್ಮಜ್ಞಾನ ನೀ ಪಡೆ ಎಂದು ಹಾಕಿದ ಜನಿವಾರವ ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಲ್ಲಿ ನಿಲ್ಲಿಸಿ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಮನಸ್ಸು ಆತ್ಮದರ್ಶನಕ್ಕೆ ಎಡ್ಡಿ ಆ ಮನಸ್ಸನ್ನು ಇದನ್ನ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದಂದುಗಾಳಿ ಹುಟ್ಟು ಸಾವಿನ ಕೋಟೆಯಿಂದ ಒಟ್ಟಿಗೆ ಪರಾಗಿ ಬಿಡೋ ಶರೀಫ ಅಂತ ಹೇಳಿ ಹಾಕಿದ ಜನಿವಾರವ. ಇದನ್ನೆಲ್ಲ ಹೇಳ ತನಕ ಕೇಳ್ತಾ ಇದ್ರು ಅವರು. ಆಮೇಲೆ, ಮಿಸ್ಟರ್ ಭಟ್, ಯು ಇನ್ಕ್ಲೂಡ್ ಶರೀಫ್ ಪೋಯಮ್ಸ್ ಇನ್ ಯುವರ್ ಬುಕ್ಸ್. ಲೆಟ್ ಅಸ್ ಪುಟ್ ಅಸೈಡ್ ದಿ ಒಪಿನಿಯನ್ಸ್ ಆಫ್ ದ ಗ್ರೇಟ್ ಸ್ಕಾಲರ್. ಮೊದಲೇನಂದಿದ್ರು, ಅಲ್ರಿ ಇಂಥ ಪದ್ಯ ಎಲ್ಲ ಸೇರಿಸಿದಲ್ಲ, ರಂಶ್ರೀ ಮುಗಳಿಗೆ ಎಂಥ ಗ್ರೇಟ್ ಸ್ಕಾಲರ್ ಅವರು, ಅವ್ರ ಒಪಿನಿಯನ್ ತೆಗೆದುಹಾಕಬೇಕು ಅಂತಂತೀರ ನೀವು ಅಂದಿದ್ರು. ಈಗ ಲೆಟ್ ಅಸ್ ಪುಟ್ ಅಸೈಡ್ ದಿ ಒಪಿನಿಯನ್ ಆಫ್ ದ ಗ್ರೇಟ್ ಸೇರ್ತೋದ ಮೇಲೆ ಅಲ್ಲಿಂದೇ ನಾನು ಸಿ ಅಶ್ವತ್ಥರಿಗೆ 2 ಪದ್ಯ ಕೊಟ್ಟೆ. ಇತ್ಯಾದಿ ಶರೀಫರ ಕ್ಯಾಸೆಟ್ ಮೊದಲಾದ್ದೆಲ್ಲ ಆಯಿತು. ನಿಜವಾಗೂ ಲಕ್ಷ್ಮಣ್ ಭಟ್ರು ಶರೀಫರ ವಿಷಯದಲ್ಲಿ ಮಾಡಿದ ಕೆಲಸ, ಅವರ ಎಲ್ಲ ಪದಗಳ ಸಂಗ್ರಹ ಮಾಡಿದ್ದು, ಅವನ ಕ್ಯಾಸೆಟ್ ರೂಪದಲ್ಲಿ ತಂದಿದ್ದು, ಅದೊಂದು ದೊಡ್ಡ ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಆಯಾಮನೆ ಅಂತ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ನಮ್ಮಲ್ಲಿ ಹಲವಾರು ಜನ ತಮ್ಮ ಮಕ್ಕಳನ್ನು ಫಾರಿನ್ ಕಳಿಸ್ತಾರೆ. ಫಾರಿನ್ ಕಳಿಸುವಾಗ ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಲಕ್ಷ್ಮೀನಾರಾಯಣ ಭಟ್ರು ಮಗನಿಗೊಂದು ಪತ್ರ ಅಂತ ಒಂದು ಕವನ ಬರೀತಾರೆ, ತಮ್ಮ ಮಗನನ್ನು ಫಾರಿನ್ ಕಳಿಸುವುದು. ಬಹುಶಃ ನಾವು ಅದರ ಹಿಂದಿನ ವಾತಾವರಣ ಏನಿತ್ತು ಅದನ್ನು ಊಹೆ ಮಾಡೋದು ಬೇಡ. ಒಂದಿಷ್ಟು ಭಾವುಕ ಅನ್ನೋ ಥರ ಇದ್ರು ಕವಿತೆ. ಮುಖ್ಯವಾಗಿ ನಮ್ಮ ಸಂಸ್ಕೃತಿಯ ಬೇರುಗಳು ಎಷ್ಟು ಆಳದಲ್ಲಿವೆ ಅನ್ನೋದನ್ನು ಅದು ಎತ್ತಿ ತೋರಿಸಿದೆ. ನಾನು ವೈಯಕ್ತಿಕವಾಗಿ ತುಂಬ ಮೆಚ್ಚಿಕೊಳ್ಳುವಂಥ ಕವನ, ನಿಮಗೂ ಬಹುಶಃ ಮೆಚ್ಚುಗೆ ಆಗಬಹುದು ಓದಿದರೆ. ಈ ಕವನ ರಚನೆ ಹಿನ್ನೆಲೆ ಕುರಿತು 2 ಮಾತನ್ನು, ಪ್ರಶ್ನೆಗಳು ಬಹಳ ಇರೋದ್ರಿಂದ ಲಕ್ಷ್ಮೀನಾರಾಯಣ ಭಟ್ರು ಸಂಕ್ಷಿಪ್ತ ಪ್ರಶ್ನೆ ಕೇಳಬೇಕು ಅಂತಿಲ್ಲ, ಎಷ್ಟಾಗುತ್ತೋ ಅಷ್ಟು ಉತ್ತರ ಕೊಡೋದಕ್ಕೆ ನೀವು ಅವಕಾಶ ಕೊಟ್ಟರೆ ನಂಗೆ ಹೆಚ್ಚು ಅಂತ. ಓಕೆ, ದಯವಿಟ್ಟು ಈ ಮಗನಿಗೊಂದು ಪತ್ರ ಕವನದ ಬಗ್ಗೆ 4 ಮಾತು. ಅದು ನನ್ನ ಮಗ ಅಮೆರಿಕಕ್ಕೆ ಹೋದ. ಅವನು ಹೋಗ್ತಾನೆ ಇಂದಾಗ ನಾನು ಬೇಡ ಅನ್ನೋ ಸರಿಯಲ್ಲ. ಹುಡುಗ ಅವನಿಗೆ ಮುಂದಕ್ಕೆ ಹೋಗಬೇಕು, ಮೇಲೆ ಬರಬೇಕು ಅಂತಂದಿದೆ. ಹಾರೋ ಹಕ್ಕಿಗೆ ಅದು ತನ್ನ ಗಡಿ ದಾಟಿ ಹೋಗ್ಬೇಕು ಅನ್ನೋದು ಸಹಜವಾದ ಇದೆ ಅನಿಸಿಕೆನೆ. ಕಳಿಸ್ಕೊಟ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಕಳವಳ ಇತ್ತು. ಮುಂದೆ ಇವನು ಅಲ್ಲೇ ಉಳಿದು ಬಿಡ್ಬೋದು ಅಂತ. ಹಂಗೆ ಆಯಿತು. ಅಲ್ಲೇ ಉಳಿದು ಬಿಡ್ಬೋದು ಅನ್ನೋ ಒಂದು ಇದಿತ್ತು. ಆ ಸಂದರ್ಭದಲ್ಲಿ ನಾನು ಬರೋದು, ಬಾ ಮಗು ಅಲ್ಲೇ ನಿಲ್ಲದೆ ಮತ್ತೆ ಹಿಂದಕ್ಕೆ, ನಿನ್ನದೇ ನೆಲಕ್ಕೆ ನಿನ್ನದೇ ಜಲಕ್ಕೆ, ಹೀಗೆ ಹರಿಯುತ್ತೆ ಪದ್ಯ. ಅದರಲ್ಲಿ ನಿನ್ನ ಪರಂಪರೆ ಅದು ಇದೆಲ್ಲ ಇಲ್ಲಿದೆ, ಇದು ನಿನ್ನ ನೆಲ, ಇಲ್ಲಿ ನೀನು ಬೇರೆ ಬಿಟ್ಟರೆ ನಿನ್ನ ನಿಜವಾದ ವ್ಯಕ್ತಿತ್ವಕ್ಕೆ ಬೇಕಾದಂಥ ಸಾರವನ್ನೆಲ್ಲ, ಪರಂಪರೆಯ ಸಾರವನ್ನೆಲ್ಲ ನೀನು ಹಿಡ್ಕೊಳ್ಬೋದು ಅನ್ನೋ ವಿಷಯ ಎಲ್ಲ ಬರುತ್ತೆ. ಅದು ನೀನು ಬೇರೆ ಅಮೆರಿಕಾದಲ್ಲಿ ಇದೆಲ್ಲ ಇದ್ರೆ ನಿನ್ನ ನಿಜವಾಗಿ ಸೇರ್ಬೇಕಾದ ನಿನ್ನ ವ್ಯಕ್ತಿತ್ವಕ್ಕೆ ಸತ್ವಪೂರ್ಣವಾದದ್ದು ಇಲ್ಲಿ ಏನಿತ್ತು ಅದು ನಿನಗೆ ಸಿಗದೆ ಹೋಗುತ್ತೆ ಅನ್ನೋದು ಬರುತ್ತೆ. ಅಲ್ಲಿ ಒಂದು ಕನಸು, ನನ್ನ ಮೊಮ್ಮಗ ಅದು ಯಾವುದೋ ಒಂದು ತೀರದಲ್ಲಿ ನಿಂತುಕೊಂಡು ನನ್ನನ್ನು ನನ್ನ ಮಗ ಚೈತನ್ಯನ ಬೆಟ್ಟ ತೋರಿಸಿ ದೂಷಿಸ್ತಾ ಇರೋದಿಲ್ಲ. ಮುಂದೆ ಎಂದೋ ಒಂದು ದಿವಸ ನಿನ್ನ ಮೊಮ್ಮಗನಿಗೋ ಮರಿಮಗನಿಗೋ ಗಂಗಾ ಅನ್ನೋ ಪದ ಕೇಳಿದಾಗ, ಹಿಮಾಲಯ ಅನ್ನೋ ಪದ ಕೇಳಿದಾಗ, ಋಷಿ ಅನ್ನೋ ಪದ ಕೇಳಿದಾಗ ಅವನಿಗೆ ಅನಿಸ್ಬೋದು ಇದೆಲ್ಲ
ಎಂತ ಒಂದು ಭವ್ಯವಾದ ಸಂಸ್ಕೃತಿ, ಇದು ನಂದಾಗಿರ್ತಿತ್ತು, ನಮ್ಮಪ್ಪ ಇಲ್ಲಿಗೆ ಬಂದುಬಿಟ್ಟು ನಾವು ಇದೆಲ್ಲ ಇಲ್ಲೇ ಇದ್ದಾಗ ಮಾಡಿಬಿಟ್ಟ ಅಂತಂದು ಅವನಿಗೆ ಅನಿಸ್ಬೋದು. ಈ ಥರದ್ದೆಲ್ಲ ಅರ್ಥವಾದ ಕನಸು ಇತ್ಯಾದಿ ಎಲ್ಲ ಬರುತ್ತದು. ಅದು ನಾನು ನಿಜವಾದ ಒಂದು ಕಳವಳದಲ್ಲಿ ಸಿಕ್ಕು ಆಮೇಲೆ ಅದರಿಂದ ಬಿಡುಗಡೆ ಪಡೆದು ಬರೆದದ್ದು. ಅವನು ಮೊದಲು ಬರ್ತೀನಿ ಮತ್ತು ವಾಪಸ್ಸು 4 ವರ್ಷ ಇದ್ದು ಅಂತ ಹೇಳೋದು. ಅವನು ನಾನು ಅಂದ್ಕೊಂಡ ಹಾಗೇನೆ ಅವನು ಅಲ್ಲೇ ನಿಂತ ಇರಲಿ. ಯಾಕೆಂದ್ರೆ ನಾಳೆ ಅವನ ಮೊಮ್ಮಗ ಇನ್ನೂ ಒಂದು ಮಾತು ಹೇಳ್ಬೋದು, ನನ್ನನ್ನು ಭಾರತೀಯ ಪರಂಪರೆ ನನಗೆ ಸಿಗದ ಹಾಗೆ ನಾನು ವಂಚಿತನಾದೆ ಅಂತ ಅನ್ಬೋದು. ಅಥವಾ ಅವನು ಇಲ್ಲಿಗೆ ಬಂದ್ಬಿಟ್ರೆ ಇಲ್ಲಿಬಿಟ್ಟು ಅಯ್ಯೋ ನಮ್ಮಪ್ಪ ಅಲ್ಲಿ ಹೋಗಿದ್ದೆ ಅಮೆರಿಕಕ್ಕೆ, ಅಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಇಲ್ಲಿಗೆ ಮತ್ತೆ ಪುನಃ ಈ ಇಂಡಿಯಾಕ್ಕೆ ಕರ್ಕೊಂಡ್ಬಂದ್ಬಿಟ್ಟ ಅಂತಂದು ಆ ಥರ ಅಭಿಪ್ರಾಯನೂ ಕೊಡ್ಬೋದು. ಅದರಿಂದ ಅದು ಹೇಳಕ್ಕಾಗಲ್ಲ, ಆಯ್ತು ಏನಾಗಬೇಕೋ ಅದಾಗತ್ತೆ ಅಷ್ಟೇ. ಅಂದ್ರೆ ನಿಮ್ಮ ಕವನದಲ್ಲಿನ ನಿಮ್ಮ ಸಾಹಿತ್ಯಿಕ ಆಶಯ ಬಹುಶಃ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿ ಉಳಿತು, ಮಗ ಅಲ್ಲೇ ಸೆಟ್ಲ್ ಆಗಿಬಿಟ್ಟ. ಸಾಹಿತ್ಯದಿಂದ ಆ ಥರದ್ದೆಲ್ಲ ಏನಾದ್ರು ಸಾಧಿಸ್ಬೋದು ಅಂತ ಅನ್ಕೊಂಡಿರ್ತೀನಿ. ಆದ್ರೆ ಅವನ ಪದ್ಯ ಓದಿದಾನೆ, ನಂಗೇನೋ ಸಮಾಧಾನ ಹೇಳಬೇಕಂತ ಬಂದ, ಅದೆಲ್ಲ ನನಗೆ ಕನ್ವಿನ್ಸ್ ಆಗಲಿಲ್ಲ. ಇರಲಿ ಅದೆಲ್ಲ ಈಗ ಇದು ವ್ಯಾವಹಾರಿಕ ಜಗತ್ತು. ಇವತ್ತು ಹೆಚ್ಚು ಜನ ತಮ್ಮ ಮಕ್ಕಳನ್ನು ಕಳಿಸೋದು ಆದಷ್ಟು ಹೆಚ್ಚು ಹಣ ಸಂಪಾದನೆ ಮಾಡ್ಕೊಂಡ್ ಬರ್ಲಿ ಅನ್ನೋ ಆಶಯ ಇರ್ತದೆ. ಬಟ್ ಲಕ್ಷ್ಮಣ್ ಭಟ್ರಿಗೆ ನಮ್ಮ ಕೇರಿಯಲ್ಲಿ ಯಾವ ಮನೆ ನೋಡಿದ್ರು ಕೂಡ ಎಲ್ಲ ಒಬ್ಬೊಬ್ರು ಇಬ್ಬಿಬ್ರು ಅಮೆರಿಕಕ್ಕೆ ಹೋಗ್ತಾರೆ. ಈ ಅಮೆರಿಕ ಅನ್ನೋ ಪಿಶಾಚಿ ನಮ್ಮ ಮನೆ ಮಕ್ಕಳನ್ನೆಲ್ಲ ನುಂಗಾಗ್ತಾ ಇದೆ ಅಂತ ನಂಗೆ ಎಷ್ಟೋ ಸಲ ಅನ್ಸಿದೆ. ಬಟ್ ನಾವು ಅದಕ್ಕೆ ಕಾರಣ ಆಗಿದ್ದೇವೆ ಅನ್ನೋದು ಕೂಡ ಅಷ್ಟೇ ಒಪ್ಕೊಳ್ಬೇಕಾದಷ್ಟು. ಅಡ್ಡಿ ಮಾಡಕ್ಕಾಗಲ್ಲ. ಬೈತಾನೆ ಅಮೆರಿಕದ ಜೊತೆಗೆ ಈ ತರದ ಸಂಪರ್ಕ ಇಟ್ಕೊಳ್ಳೋದು ಕೂಡ ನಮ್ಮ ತಪ್ಪು ಅಂತ ನಾವು ಭಾವಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇರ್ಲಿ ಭಟ್, ನೀವೊಬ್ಬ ಕವಿಯಾಗಿರೋ ಹಾಗೆ ವಿಮರ್ಶಕ ಕೂಡ. ಕವಿ ಒಬ್ಬ ವಿಮರ್ಶಕನೂ ಆಗಿರೋದು ಹಲವಾರು ರೀತಿಯಲ್ಲಿ ಅನುಕೂಲಕರ. ಯಾಕಂದ್ರೆ ಅವನು ತಿದ್ದೋದಕ್ಕೆ ತಿಳೋದಕ್ಕೆ ಆಂತರಿಕವಾದ ಒಂದು ಸಣ್ಣ ಕಲಹ ಕೂಡ ಅವರಲ್ಲಿ ನಡೀತಿರಬಹುದು. ನಿಮ್ಮ ಸೃಜನಶೀಲತೆಯನ್ನು ನಿಮ್ಮೊಳಗಿನ ಈ ವಿಮರ್ಶಕ ಹೇಗೆ ತಿದ್ದಿದ, ಹೇಗೆ ತೀಡಿದ, ಅಥವಾ ಏನೇನು ತಕರಾರು ಮಾಡಿದ, ಹೇಗೆ ಇವರಿಬ್ಬರ ನಡುವಿನ ಸಂಪರ್ಕ ಹೇಗಿದೆ, ಸಂಘರ್ಷ ಏನಾದರೂ ಇದೆಯಾ? ಎಲ್ಲ ಕವಿಯ ಮನಸ್ಸಿನಲ್ಲೂ ಒಬ್ಬ ವಿಮರ್ಶಕ ಇದ್ದೇ ಇರ್ತಾನೆ. ಕವಿತೆ ಬರೀತಿರೋ ಹಾಗೇನೆ ನಾವು ಅಲ್ಲಲ್ಲಿ ಅದನ್ನು ಬದಲಿಸ್ತೀವಿ, ಸಾಲಗಳನ್ನು ವ್ಯತ್ಯಾಸ ಮಾಡ್ತೀವಿ, ಕೆಲವುಗಳನ್ನ ಹೊರಹಾಕ್ತೀವಿ. ಇದೆಲ್ಲ ನಮ್ಮೊಳಗಿರ್ತಕ್ಕಂಥ ವಿಮರ್ಶನ ಶಕ್ತಿಯೇ. ಸೃಷ್ಟಿ ಕ್ರಿಯೆ ಮತ್ತು ವಿಮರ್ಶನ ಕ್ರಿಯೆ ಎರಡೂ ಒಂದಕ್ಕೊಂದಕ್ಕೆ ತೊಡಕೊಂಡೇ ಈ ಕವಿತೆ ಅಥವಾ ಕೃತಿ ಸಿದ್ಧವಾಗೋದು. ನನಗೆ ಮುದ್ದಣ್ಣನ ಬಗ್ಗೆ ಬಹಳ ಒಂದು ಅಭಿಮಾನ ಇದೆ. ಯಾರೂ ಅದನ್ನು ಹೆಚ್ಚಾಗಿ ಗುರುತಿಸಿಲ್ಲ. ನಾನೆಲ್ಲ ಒಂದು ಕಡೆ ಬರೆದಿದ್ದೀನಿ, ಹೆಚ್ಚಾಗಿ ಗುರುತಿಸಿಲ್ಲ. ಅಲ್ಲಿ ಮನೋರಮೆ ಬರ್ತಾರಲ್ಲ, ಆ ಮನೋರಮೆ ವಿಮರ್ಶೆಯ ಸಂಕೇತ. ಮುದ್ದಣ್ಣನಿಗೆ ಹಿಂದಿನವರು ಕಾವ್ಯ ಹೇಳಿದ ರೀತಿಯ ಬಗ್ಗೆ ಕೆಲವು ಆಕ್ಷೇಪ ಇತ್ತು. ಅನಗತ್ಯವಾದ ವರ್ಣನೆಗಳನ್ನೆಲ್ಲ ತಂದು ಹಾಕ್ತಾ ಇತ್ತು. ಅದನ್ನು ಅವನು ಹೇಗೆ ಮಾಡ್ತಾನೆ, ಮನೋರಮೆ ಕಥೆ ಹೇಳುವಾಗ ಯಾವುದೋ ಒಂದು ವರ್ಣನೆ ಶುರು ಮಾಡಿದಾಗ ಅವಳು ನಿಲ್ಲಿಸ್ತಾಳೆ. ಎಂಥದೋ ಎಲ್ಲಿಲ್ಲದೋ ವರ್ಣನೆ ಕೊಡ್ತಾ ಇಲ್ಲ ನೀನು, ಕಥೆ ಹೇಳು ಅಂದರೆ ಏನೇನೋ ಮಾತಾಡ್ತೀನಿ, ದೊಡ್ಡ ಪಂಡಿತರ ಹಾಗೆ ದೊಡ್ಡ ದೊಡ್ಡ ಪದಗಳನ್ನು ಹಾಕಿ ಅದು ಗಂಟ್ಲಲ್ಲಿ ಅಂತ ಹೇಳ್ತಾರೆ. ಇದೆಲ್ಲ ಒಬ್ಬ ವಿಮರ್ಶಕೆಯಾಗಿ ಅವಳಿಂದ ಹೇಳಿಸ್ಕೊಂಡವನು ಆ ಜಾಣೆಯಾದ ಪತ್ನಿಯಿಂದ ಬುದ್ಧಿ ಕಲಿತವನಾಗಿ ನಟಿಸ್ತಾ ಸರಿ ಅವಳನ್ನ ಕೈ ಬಿಡ್ತಾನೆ. ಹಾಗೆಯೇ ದೊಡ್ಡ ದೊಡ್ಡ ಪದ ಓಡಿಸಿದಾಗ ಅವಳು ಆಕ್ಷೇಪ ಮಾಡಿದಾಗ ಅದು ತೆಗೆದು ಮತ್ತೆ ಸರಳವಾಗಿ ಹೇಳಕ್ಕೆ ಶುರು ಮಾಡ್ತಾನೆ. ಇದು ಎಲ್ಲ ಅವನಲ್ಲಿದ್ದ ವಿಮರ್ಶೆ. ಆ ವಿಮರ್ಶೆನ ಅವಳ ಬಾಯಲ್ಲಿ ಹೇಳಿಸಿ ತಾನು ಸರಿಯಾದವನ ಹಾಗೆ ನಟಿಸ್ತಾನೆ. ಹೀಗೆ ಮುದ್ದಣ್ಣನ ರಾಮಾಶ್ವಮೇಧದಲ್ಲಿ ಮೊದಲನೆಯ ನಮ್ಮ ವಿಮರ್ಶೆಯ ಒಂದು ಪ್ರತಿಮೆ ಮನೋರಮೆಯ ಮೂಲಕ. ಈ ನವೋದಯ ನವ್ಯ ಆಗ್ಲೇ ಹೇಳಿದಾಗೆ ಇವೆರಡೂ ಘಟ್ಟಗಳಲ್ಲಿ ಕಾವ್ಯ ರಚನೆ ಮಾಡಿದ್ರಿ, ಮುಖ್ಯವಾಗಿ ಭಾವಗೀತೆಗಳನ್ನು ರಚಿಸಿರಿ ಅಂತ ಹೇಳ್ತಾನೆ. ಆ ನಂತರದ ಒಂದು ಬದಲಾವಣೆ ಮಕ್ಕಳ ಸಾಹಿತ್ಯದ ಕಡೆಗೆ ನಿಮಗೆ ಹೆಚ್ಚು ಒಲವು. ನಾನು ಆಗಲೇ ಒಂದು ಪದ್ಯವನ್ನು ಉದಾಹರಿಸಿದೆ ಕೂಡ, ಹಲವಾರು ಪದ್ಯಗಳನ್ನು ಉದಾಹರಿಸಬಹುದು. ಈ ಚಕ್ಲಿ ಡಬ್ಬಿಗಳನ್ನು ಇಡೋದ್ರ ಬಗ್ಗೆ, ಹೆಸರು ಹಾಕೋದ್ರ ಬಗ್ಗೆ ತುಂಬಾ ಕುತೂಹಲಕಾರಿ ಪದ್ಯಗಳದಾವೆ. ಆಮೇಲೆ NCERT ಕೊಡುವಂತ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಕೂಡ ನೀವು ಮಕ್ಕಳ ಸಾಹಿತ್ಯಕ್ಕೆ ಪಡೆದು. ಮಕ್ಕಳ ಸಾಹಿತ್ಯದ ಬಗ್ಗೆ ನಿಮ್ಮ ಒಲವು ಮೂಡಿದೆ ಹೇಗೆ? ಆ ಪುರಸ್ಕಾರವನ್ನು ಅನಂತಮೂರ್ತಿ ನನಗೆ ಡೆಲ್ಲಿಯಲ್ಲಿ ಕೊಟ್ಟರು. ಅವ್ರು ಎಲ್ಲಿದ್ದಾರೆ ಹೇಳಬೇಕು, ಅದಕ್ಕೆ ಹೇಳಿದೆ. ಮಕ್ಕಳ ಸಾಹಿತ್ಯಕ್ಕೆ ಬಂದ ಪುರಸ್ಕಾರ. ಮಕ್ಕಳ ಸಾಹಿತ್ಯಕ್ಕೆ ಹೋಗೋಕೆ ಕಾರಣ, ನಾವು ಎಲ್ಲ ಕಡೆ ಹೋದಲ್ಲಿ ಕನ್ನಡ ಹಿಂದೆ ಬೀಳ್ತಾ ಇದೆ, ಕನ್ನಡ ಕಲಿಬೇಕು, ಮಕ್ಕಳು ಕನ್ನಡ ಕಲಿಬೇಕು ಅಂತ ಎಲ್ಲ ಹೇಳ್ತೀವಿ. ಒಂದು ಘಟನೆನೂ ಕೂಡ ನಾನು ಕೇಳಿದ್ದೀನಿ. ಒಬ್ರು ಯಾರೋ ಹೋಗ್ತಾ ಇದ್ರಂತೆ ದಾರಿಯಲ್ಲಿ, ಅಲ್ಲೊಂದು ಸ್ಕೂಲ್ ಬಂತು, ಒಂದು ಅರಳಿ ಕಟ್ಟೆ, ಅದರ ಮೇಲೆ ಒಂದು ಪುಟ್ಟ ಹುಡುಗಿ ಕೂತಿತ್ತು. ಎಲ್ಲ ಹುಡುಗರು ಹೋಗ್ಬಿಟ್ಟಿದ್ದಾರೆ ಸ್ಕೂಲ್ ಬಿಟ್ಟು ಮನೆಗೆ, ಇದೊಂದೇ ಕೂತಿದೆ. ಇವರಿಗೆ ಕಳವಳ ಆಯಿತು, ಹೋಗಿ ಕೇಳಿದಂತೆ ಆ ಮಗು ಎಲ್ಲ ಹೊರಟೋಗಿದ್ದಾರೆ, ನೀವು ಒಬ್ಬಳೇ ಕೂತಿದೆಯಲ್ಲ ಯಾಕೆ ಅಂತ. ಅದು ಹೇಳ್ತಂತೆ, ಅಂಕಲ್ ನೀ ಯಾಕೆ ನಿಮ್ಮ ತಂದೆ ನಿಮ್ಮ ಅಪ್ಪ ಬಂದು ನಿನ್ನ ಕರ್ಕೊಂಡು ಹೋಗ್ಲಿಲ್ವ ಅಂತ. ಅದಂತೆ ಅಂಕಲ್ ನನಗೆ ಅಪ್ಪ ಇಲ್ಲ ಅಂತ. ಅಯ್ಯೋ ಹೋಗಲಿ, ನಿನ್ನಪ್ಪ ಇಲ್ಲಿ ಹೋದ, ನಾನು ಅಮ್ಮ ಬಂದು ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಅದು ಅಂಕಲ್ ನನಗೆ ಅಮ್ಮನೂ ಇಲ್ಲ. ಏನು ದುರ್ದೃಷ್ಟ ಟೈಮ್ ಹೋಗೋದು ಅಂತ ಅನಿಸ್ತಾ. ಹಾಗಾದ್ರೆ ದಿನ ನಿನ್ನ ಕರ್ಕೊಂಬರೋದು ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಯಾರು? ಅದು ನನ್ನ ಡ್ಯಾಡಿ ಅಥವಾ ನನ್ನ ಮಮ್ಮಿ ಅಂತ. ಅಂದ್ರೆ ಅದಕ್ಕೆ ಅಪ್ಪ ಅಮ್ಮ ಅನ್ನೋ ಅತ್ಯಂತ ಆಪ್ತವಾದ ದಿನಕ್ಕೆ 108 ಸಲ ಹೇಳಬೇಕಾದಂಥ ಪದಗಳ ಪರಿಚಯವೇ ಇಲ್ಲ. ಆ ಪದಗಳೇ ಗೊತ್ತಿಲ್ಲ ಅದಕ್ಕೆ. ಹೀಗಾಗಿದೆ ಎಲ್ಲ. ಇದೆಲ್ಲ ನಾವೆಲ್ಲ ಕಡೆ ಹೇಳ್ತೀವಿ, ಮಕ್ಕಳಿಗೆ ಕನ್ನಡ ಕಲಿಸಿ ಅಂತೀವಿ, ಮನೇಲಿ ನೀವು ತಂದೆ ತಾಯಿ ಕಲಿಸಿ ಅಂತೀವಿ. ಇದೆಲ್ಲ
ಸರಿ ಭಾಷಣ ಹೇಳ್ತೀವಿ. ನಾವು ಮಕ್ಕಳಿಗಾಗಿ ಏನು ಮಾಡಿದ್ದೀವಿ ಅನ್ನೋದು ನಾನು ತಿಳ್ಕೊಂಡೆ. ಅದರಿಂದ ನಾನು ಬೇರೆ ನಾನು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ಬೋದು, ತಮಾಷೆ ಮಾಡಿದ್ರು ನಮ್ಮ ಶರ್ಮಾ ಅವರು ಅನೇಕ ವಿಷಯಕ್ಕೆ ನಾನು ತಮಾಷೆ ಮಾಡಿದ್ದಾರೆ. ನಮ್ಮ ಭಟ್ರು ರಿಸರ್ಚ್ ವಿಮರ್ಶೆ ಎಲ್ಲ ಬಿಟ್ಟು ಮಕ್ಕಳ ಪದ್ಯ ಬರೆಯೋದಕ್ಕೆ ಇಳಿದಿದ್ದಾರೆ ಅಂತ. ಮಕ್ಕಳ ಪದ್ಯ ಬರೆಯುವ ಎತ್ತರಕ್ಕೂ ನಾನು ಏರಿದೆ ಅಂತ ನಾನು ಭಾವಿಸ್ತೇನೆ ಅಷ್ಟೇ. ಅದು ಕೆಲವು ಪದ್ಯಗಳು ಬಹಳ ಕ್ಲಿಕ್ ಆದವು ನೋಡಿ. ಒಂದು ಉದಾಹರಣೆ ಹೇಳ್ತೇನೆ. ಈಗ ಹೇಳಿದ್ರೆ ಭಾಳ ಒಳ್ಳೆಯವರು ನಮ್ಮ ಮಿಸ್ಸು, ಏನು ಹೇಳಿದ್ರು ಎಸ್ಸು, ನತ್ತ ನತ್ತ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು ಅಂತ ಒಂದು ಪದ್ಯ, ಮಕ್ಕಳು ಹೇಳೋ ಪದ್ಯ ಮಿಸ್ ಬಗ್ಗೆ. ನಾನು ಅದು ಗೇರ್ ಮಂಗಣ್ಣ, ಕಡಲೆಕಾಯಿ ನುಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ, ಟಾಮಿ ಟಾಮಿ ನಮ್ಮನೆ ಇತ್ಯಾದಿ ಪದ್ಯಗಳೆಲ್ಲ ಬರ್ತೀವಿ. ನಾನು ಯಾವ್ದಾದ್ರು ಒಂದು ಹೈಸ್ಕೂಲಿಗೆ ಹೋಗಿದೆ ಅಂತ ಇಟ್ಕೊಳ್ಳಿ ಉಪನ್ಯಾಸಕ್ಕೆ ಅಂತಂದು, ಅಲ್ಲಿ ಎಲ್ಲ ಇದರಿಂದ ಶಿಶುವಿಹಾರದಿಂದ ಎಲ್ಲ ಮಕ್ಕಳು ಇರ್ತಾರೆ. ಮಕ್ಕಳೆಲ್ಲ ಬಂದು ಮೊದಲು ಸಾಲಾಗಿ ಒಂದು 10-15 ಜನ ಮಕ್ಕಳು ಇರ್ತಾರೆ. ನನಗೆ ಗೊತ್ತು ಮುಂದಿನ ಪ್ರೋಗ್ರಾಮ್ ಏನು ಅಂತ, ಖಚಿತ ನನ್ನ ಮನಸ್ಸಿಗೆ. ಅವೆಲ್ಲ ಮಿಸ್ಗಳು ಕೂತಿದ್ದಾರೆ ಮುಂದ್ಗಡೆ, ಅವ್ರದಕ್ಕೆ ಕೈ ಕಟ್ಕೊಂಡು ನಿಂತ್ಕೊಂಡು ಭಾಳ ಗಂಭೀರವಾಗಿ, ಮಿಸ್ಗಳ ಇದರಲ್ಲಿ ಬೇರೆ ಎಲ್ಲ ಹುಡುಗರಿದ್ದಾರೆ, ಭಾಳ ಗಂಭೀರವಾಗಿ ಈ ಹಾಡು ಹೇಳ್ತೀವಿ. ಭಾಳ ಒಳ್ಳೆಯವರು ನಮ್ಮ ಮಿಸ್ಸು, ಏನು ಹೇಳಿದ್ರು ಎಸ್ಸು ಇತ್ಯಾದಿ. ಅದು ಕೇಳಿದ ತಕ್ಷಣನೇ ಮುಂದ್ಗಡೆ ಕೂತಿರೋ ಮಿಸ್ಗಳ ಮುಖದಲ್ಲಿ ಒಂದು ಮಂದಹಾಸ ಅರಳುತ್ತೆ, ಮಕ್ಕಳು ನಮ್ಮನ್ನ ಹೊಗಳ್ತಿದ್ದಾವೆ ಅಂತ. ಅದು ನೋಡ್ತೀವಿ ಧೈರ್ಯ ಬರುತ್ತೆ. ಒಂದೊಂದೇ ಸ್ಟಾನ್ಸ್ ಹೇಳ್ತಾ ಅವ್ರು ನಗ್ತಾ ಇರೋದು, ಖುಷಿ ಪಡ್ತಾ ಇರೋದು ನೋಡಿ. ಕಡೆ ಸ್ಟಾನ್ಸಕ್ಕೆ ಬರೋತ್ತಿಗೆ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ಕೈಯೆಲ್ಲ ಬಿಚ್ಚಿಕೊಂಡು ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ಮ ಮಿಸ್ ಅಂತ ಮಿಸ್ ಇಲ್ಲ, ಅಮ್ಮನ ಹೇಗೆ ಅವರನ್ನು ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಅವ್ರು ಹಾಡೇ ಕೆಳಗೆ ಬಂದ ತಕ್ಷಣ ಮಿಸ್ ಆ ಮಗುನ ಬಾಚ್ಕೊಂಡು ತುಬ್ಬಿಕೊಂಡು ಅಯ್ಯೋ ಮುಂಡಿದ ಇಷ್ಟು ಚೆನ್ನಾಗಿ ಹೇಳಿದ್ವಿ ಅಂತ ಅಂತಾರೆ. ಆವಾಗ ನೋಡಿ ಅದು ಮಿಸ್ ಹತ್ರ ಹೋಗೋಕೆ ಭಯ ಪಡ್ತಾ ಇತ್ತು ಮಗು. ಈಗ ಮಿಸ್ ತಬ್ಬಿಕೊಂಡು ಅದ್ರ ಕೆನ್ನೆ ಚಿವಿಟಿ ಅದನ್ನ ಹೊಗಳ್ತಾ ಇದ್ದಾರೆ. ಹೀಗೆ ಮಿಸ್ಸು ಮತ್ತು ಮಕ್ಕಳ ಬಗ್ಗೆ ಇದ್ದು ಬ್ರಿಡ್ಜನ್ನ ನಿವಾರಿಸ್ತದ ಪದ್ಯ. ಈ ಥರ ಮಕ್ಕಳ ಪದ್ಯಗಳು ಅಂತ ನಾವು ತಮಾಷೆ ಮಾಡೋದಲ್ಲ, ಅವಕ್ಕೆ ಬಹಳ ಮಹತ್ವ ಇದೆ. ಈ ಸ್ವತಂತ್ರ ಕಾವ್ಯ ರಚನೆ ಮಾಡೋದ್ರ ಜೊತೆಗೇನೆ ಇಂಗ್ಲಿಷ್ ಕಾವ್ಯದ ಅನುವಾದಕ್ಕೂ ನೀವು ಕೈ ಹಾಕಿದ್ರಿ. ಶೇಕ್ಸ್ಪಿಯರ್ನ 100 ಸಾನೆಟ್ಗಳನ್ನು ಅನುವಾದ ಮಾಡಿದ್ರಿ. ಈಟ್ಸ್ ಕವಿಯ 50 ಕವನಗಳನ್ನು ಕನ್ನಡಕ್ಕೆ ತಂದ್ರಿ. ಹಾಗೇನೆ ಎಲಿಯಟ್ನ ಮುಖ್ಯ ಕವನಗಳನ್ನು ಕೂಡ ಕನ್ನಡಕ್ಕೆ ತಂದ್ರಿ. ಅನುವಾದದ ಕೆಲಸ ಒಂದು ರೀತಿ ತುಂಬಾ ಕಷ್ಟಕರವಾದದ್ದು. ಒಂದು ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಗೆ ಅನುವಾದ ಮಾಡುವ, ಅನುಸೃಷ್ಟಿ ಮಾಡುವಂಥದ್ದು. ಅದರಲ್ಲೂ ಕನ್ನಡ ಪ್ರೊಫೆಸರು, ಇಂಗ್ಲಿಷ್ ಎಷ್ಟು ಬರ್ತದಪ್ಪ ಕನ್ನಡ ಪ್ರೊಫೆಸರ್ಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ. ಇಂತಹ ಒಂದು ಹಿನ್ನೆಲೆಯಲ್ಲಿ ಅನುವಾದಕ್ಕೆ ನೀವು ಕೈ ಹಾಕಿದ ಹಾಗೆ ಮತ್ತು ಅವಾಗ ನೀವು ಎದುರಿಸುವಂತ ಮುಖ್ಯವಾದ ಸಮಸ್ಯೆಗಳು ಏನು ಅನುವಾದದ ಕೆಲಸದಲ್ಲಿ? ನಾನು ಅನುವಾದ ಮೊದಲು ಮನಸ್ಸಿನಲ್ಲಿ ಉದ್ದೇಶ ಇಟ್ಟು ಶೇಕ್ಸ್ಪಿಯರ್ ಅಂತ ಮಾಡಿದ್ದೆಲ್ಲ. H.K. ರಾಮಚಂದ್ರ ಮೂರ್ತಿ ಅಂತಿದ್ರು, ಅವರು ಮಾರ್ಕ್ಸಿಸಮ್ ಅಂಡ್ ಪೊಯಿಟ್ರಿ ಅಂತ ಒಂದು ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಅದಕ್ಕೆ ಅದರಲ್ಲೊಂದು ಶೇಕ್ಸ್ಪಿಯರ್ನ ಒಂದು ಪದ್ಯ ಇದೆ, ಇದನ್ನು ನನಗೆ ಅನುವಾದ ಮಾಡಿಕೊಡಿ, ಪದ್ಯ ಮಾಡೋಕ್ಕೆ ಬರಲ್ಲ, ನಾನು ಅದನ್ನು ಮಾಡಿಕೊಟ್ಟೆ. ಆಮೇಲೆ ಅವರು ಆ ಮ್ಯಾನ್ಸ್ಕ್ರಿಪ್ಟನ್ನು ತೊಗೊಂಡಾಗ ಮೈಸೂರಿನಲ್ಲಿದ್ದ ಮೂರ್ತಿರಾಯರಿಗೆ ಕೊಟ್ಟರಂತೆ, ನಾನು ಮ್ಯಾನ್ಸ್ಕ್ರಿಪ್ಟ್ ಸ್ವಲ್ಪ ನೋಡಿ ಅಂತ. ಮೂರ್ತಿರಾಯರು ಆ ಪದ್ಯ ಮತ್ತೆ ತಿರುಗಿ ಹೋದಾಗ H.K. ರಾಮಚಂದ್ರ ಮೂರ್ತಿ ಅವರ ಅನುವಾದದ ಬಿಟ್ಬಿಟ್ಟು ಈ ಶೇಕ್ಸ್ಪಿಯರ್ ಪದ್ಯ ಅನುವಾದ ಮಾಡಿದವರು ಯಾರು ಅಂದ್ರಂತೆ. ಲಕ್ಷ್ಮಣ ಬಿಟ್ಟು ಅವರು ಈ ನವ್ಯ ಕವಿ ತರವರು ಅಂತ ಕೇಳಿದ್ದೆ ನಾನು. ಅವರು ಶೇಕ್ಸ್ಪಿಯರ್ನ ಅನುವಾದ ಮಾಡಿ ಭಾಳ ಚೆನ್ನಾಗಿದೆ ಅನುವಾದ ಇದು, ಶೇಕ್ಸ್ಪಿಯರ್ನ ಒಳ್ಳೆ ಸಾನೆಟ್ಸ್ ಆರಿಸ್ಕೊಂಡು ಈ ಥರ ಅನುವಾದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ರು. ಆ ಮಾತನ್ನು ರಾಮಚಂದ್ರ ಮೂರ್ತಿನ ನಂಗೆ ಹೇಳಿದ್ರು. ಅವಾಗ ಶೇಷಗಿರಾಯರು ಅಲ್ಲಿ ಇದ್ರಂತೆ, ಅವರು ಹೇಳಿದ್ರು ಭಾಳ ಮೆಚ್ಕೊಂಡ್ರು ಮೂರ್ತಿರಾಯರಂಥವ್ರೊಬ್ರು ನನ್ನ ಸಾಮಾನ್ಯನಾದ ನನ್ನ ಅನುವಾದವನ್ನು ಮೆಚ್ಕೊಂಡ್ರು ಅಂದರೆ ನನಗೆ ಒಂದು ಕಿರೀಟ ಇಟ್ಟಾಗಾಯಿತು. ಸರಿ ಒಂದಿಷ್ಟು ಮಾಡೋಣ ಅಂತ ಆರಿಸ್ಕೊಂಡು ಅದು ಎಲ್ಲ ಸೇರಿ ಆರಿಸಿದ್ದು ಪದ್ಯ 24 ಪದ್ಯ ಅನುವಾದ ಮಾಡಿದೆ. ಸುನೀತ ಅಂತ ತಂದೆ, ಸಾನಿಟನ್ನು ಕುವೆಂಪು ಸುನೀತ ಅಂತ ಕರೆದ. ಆಮೇಲೆ ನೆಕ್ಸ್ಟ್ 2 ಸಲ ಹಾಗೆ ಬಂತು. ನೆಕ್ಸ್ಟ್ ಟೈಮ್ ಬರುವಾಗ 50 ಪದ್ಯ ಮಾಡಿದೆ, ಅದೇ ಸುನೀತನ ಹೆಸರಲ್ಲಿ. ಆಮೇಲೆ 100 ಪದ್ಯ ಮಾಡಿದೆ, ಶೇಕ್ಸ್ಪಿಯರ್ ಸಾನೆಟ್ ಚಕ್ರ ಅಂತ. ಎಲ್ಲ ಒಟ್ಟದು 9 ಸಲ ಪ್ರಿಂಟ್ ಆಗಿದೆ ಅವನ ಸಾನೆಟ್ಗಳು. ಚೆನ್ನಾಗಿ ಹೋಗ್ತಾ ಇವೆ, ಅಂದರೆ ಒಳ್ಳೆಯ ಸಾಹಿತ್ಯ ಹೋಗಲ್ಲ ಅಂತಂದಿಲ್ಲ, ಎಷ್ಟು ಗಂಭೀರವಾಗಿದ್ರು ಅದನ್ನು ಕೊಳ್ಳೋ ಜನ ಇದ್ದಾರೆ. ಆಮೇಲೆ ಅದಕ್ಕೆ ಅವರಿಗೆ ಮೂರ್ತಿರಾಯರಿಗೆ ಅರ್ಪಣೆ ಮಾಡಿದ್ದೀನಿ ಅದನ್ನು. ಆಮೇಲೆ ನಮ್ಮ UR ಅನಂತಮೂರ್ತಿಯವರು ಅವರ ರುಜುವಾತು ಸಂಚಿಕೆಯಲ್ಲಿ ಏಟ್ಸನ 15 ಪದ್ಯಗಳನ್ನು ಅನುವಾದ ಮಾಡಿದರು. ನಾನು ಏಟ್ಸನ್ನು ತುಂಬ ಓದ್ತಾ ಇದ್ದೆ. ಎಲ್ಲ ಅರ್ಥವಾಗಿತ್ತು ಅಂತಂದಲ್ಲ, ಎಲಿಟ್ಟು ಅಷ್ಟೇ ಎಲ್ಲ ಅರ್ಥವಾಗಿತ್ತು ಅಂತಂದಲ್ಲ, ಅಲ್ಲಲ್ಲಲ್ಲೇ ಒಂಥರ ಅರ್ಥವಾಗುತ್ತೆ. ಮಿಂಚಿನಂಥ ಸಾಲುಗಳಿರುತ್ತೆ, ಮತ್ತೆ ಓದಿದಾಗ ಒಂಚೂರು ಅರ್ಥ ಕೂಡ್ಕೊಳ್ತಾ ಬರುತ್ತೆ. ಆ ರುಜುವಾತು ಪದ್ಯಗಳು ನೋಡಿದೆ, ನನಗೆ ಅರ್ಥದ ವಿಷಯದ ಕ್ಲೇಶ ಇಲ್ಲ, ಅದರಿಂದ ಪರಿಹಾರ ಆಗೋಯ್ತು. ಆದರೆ ಸ್ವಲ್ಪ ಅದು ಗದ್ಯಕವಾಗಿದೆ ಅಂತ ಅನ್ನಿಸ್ತು ನನಗೆ ಲಯದ ದೃಷ್ಟಿಯಿಂದ. ಅವನು ಏಟ್ಸು ಇಲ್ಲೂ ಲಯ ಬಿಡೋದಿಲ್ಲ, ಅದಕ್ಕೆ ಒಂದು ಚೌಕಟ್ಟು, ಒಳ್ಳೆ ಉಕ್ಕಿನ ಇದರಿಂದ ಮಾಡಿದಂಥ ಚೌಕಟ್ಟಿರುತ್ತೆ. ಆದರೆ ಆ ಫ್ರೇಮ್ ಒಳಗಡೆನೆ ಅದು ಲಯದ ಚೌಕಟ್ಟದು. ಆ ಫ್ರೇಮ್ ಒಳಗಡೆನೆ ಅವನು ಮಾತಿನಂಥ ಒಂದು ರೀತಿಯಲ್ಲಿ ಮಾತಾಡ್ತಾ ಇರೋ ರೀತಿಯಲ್ಲಿ ಅದನ್ನು ಬರೀತಾನೆ. ಹೀಗೆ ಒಂಥರ ಆಡು ಮಾತು, ಆದ್ದರಿಂದ ಅದಕ್ಕೆ ಸಹಜತೆ ಮತ್ತು ಒಂದು ಬಹಳ ಭದ್ರವಾದ ಲಯ, ಒಂದು ಸಿಲಬಲ್ ಹೆಚ್ಚು ಕಡಿಮೆ ಅಲ್ಲ. ಇದು ಸ್ವಲ್ಪ ಗದ್ಯಕವಾಗಿದೆ ಅಂತ ಅನ್ನಿಸ್ತು ನನಗೆ. ಅವ್ರು ಇದ್ದಾರೆ ಎದುರಿಗೆ ಹೇಳ್ತಾ ಇದ್ದೀನಿ ಇರೋ ವಿಷಯ. ಆಮೇಲೆ ನಾನು ಟ್ರೈ ಮಾಡಿ ನೋಡೋಣ ಅಂತ ನಂಗೆ ಸ್ವಲ್ಪ ಕ್ಲೇಶಗಳು ಪರಿಹಾರವಾಗಿತ್ತು ಅವ್ರ ಪದ್ಯಗಳಿಂದ ಅರ್ಥದ ಸಂಬಂಧದಲ್ಲಿ. ನಾನೊಂದಿಷ್ಟು ಮಾಡಿದೆ. ಆಮೇಲೆ ಅವರು 15 ಮಾಡಿದ್ದು, ನಾನು ಇನ್ನೂ ಮುಂದುವರಿಸಿದೆ. ನಮ್ಮ ವೆಂಕಟೇಶ್ ಮೂರ್ತಿ ಇನ್ನೊಂದಿಷ್ಟು ಮಾಡಿಬಿಡಿ ಸರ್, ಒಂದು ದಿವಸ ಬಂದು ಓದ್ದವರು. ಅದು 50 ಪದ್ಯಗಳಷ್ಟಾಯಿತು. ಆಮೇಲೆ ಎಲೇಟನ್ನು ಮಾಡಿದ್ದನ್ನು
ಅನಂತಮೂರ್ತಿಯವರೇ ನೋಡಿ ಕೆಲವು ಕಡೆ ಎಲ್ಲ ಸಲಹೆ ಕೊಟ್ಟು ಎಲ್ಲ ಮಾಡಿ ಬೇಷ್ ಭಟ್ರೆ ಅಂತ ಬೆಂತಟ್ಟಿ ಎಲ್ಲ ಮಾಡಿದರು. ಹೀಗೆ ನಾನು ಆಗಲೇ ಹೇಳಿದ್ನಲ್ಲ, ಆ ಕಾಲದಲ್ಲಿ ನಾವು ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹ ಇರ್ತಾ ಇತ್ತು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅವರೇ ನನ್ನ ಏಡ್ಸನ್ನು ನನ್ನ ಕೆಲವು ಪದ್ಯಗಳನ್ನ ಅವ್ರು ಬರೆದಿರೋ ಮುನ್ನುಡಿಲು ಕೂಡ ಅದು ಚೆನ್ನಾಗಿದೆ ಅಂತ ಗೊತ್ತಿದ್ದು ಕೂಡ ನಾನು ಇಲ್ಲಿ ಹೇಳಲ್ಲ. ಯಾಕೆಂದರೆ ನೀವು ಓದಿ ಮೆಚ್ಕೊಳ್ಳೋಕ್ಕಿಂತ ಮುಂಚೆ ವಿಮರ್ಶಕನೇ ಮುನ್ನುಡಿಯಲ್ಲೇ ತನ್ನ ಇದನ್ನ ಚಾಯ್ಸನ್ನು ತೋರಿಸ್ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದನ್ನು ಕೇಳಿ ನಾನು ಇನ್ನಷ್ಟು ಹಿಗ್ಗಿದ್ದೇನೆ ಅಂತ ಅನ್ನೋ ಮಾತನ್ನೆಲ್ಲ, ಅಂದರೆ ಅದನ್ನ ಅನುಭವಿಸುವುದರಲ್ಲಿ, ಅದನ್ನು ಹೆಚ್ಚಿನ ಅರಿಯುವುದರಲ್ಲಿ ಮತ್ತು ಅವನ್ನ ಅನುಭವಿಸೋದ್ರಲ್ಲಿ ಭಾಳ ದೊಡ್ಡ ಮಾತು. ಅಂಥವ್ರು ಆ ಮಾತು ಹೇಳೋದು ಅಂದರೆ ನಾನು ಉದ್ಧಾರವಾಗಿ ಹೋದೆ. ಹಾಗೆ ಈ ಥರದ ಪ್ರೋತ್ಸಾಹ ಮೊದಲಾದಿತ್ತು ಮಾಡಿದೆ. ಆ ಕೆಲಸದನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಶಿವರುದ್ರಪ್ಪವರು ಬಿಡುಗಡೆ ಮಾಡ್ತಾ ಎಲಿಯಟ್ಟಿನ ಪುಸ್ತಕನ ಇದೊಂದು ತ್ರಿವಿಕ್ರಮ ಸಾಹಸ ಅಂದರು. ಆ 3 ಪುಸ್ತಕ ಮಾಡಿದ್ದು ಸೇರಿ ಹಾಗೆ ತ್ರಿವಿಕ್ರಮ ಸಾಹಸ ಅಂತೇಳಿ ಹುರಿದುಂಬಿಸಿದ್ರು. ಈ ಥರ ಪ್ರೋತ್ಸಾಹನೂ ನನ್ನ ಬೆನ್ನಿಗಿದ್ದರಿಂದ ಎಲ್ಲ ಸಾಧ್ಯ ಆಯಿತು. ಒಂದು ಸಾಮಾನ್ಯ ಪ್ರಶ್ನೆ, ಒಂದು ಮಾತು ಬರ್ತದೆ ಇಂಗ್ಲಿಷ್ನಲ್ಲಿ, ಟ್ರಸ್ಟ್ ದ ಟೇಲ್ ನಾಟ್ ದ ಟೆಲ್ಲರ್. ಕಥೆಯನ್ನ ನಂಬು, ಹೇಳೋನನ್ನಲ್ಲ ಅಂತ ಒಂದು ಮಾತು ಬರ್ತದೆ. ಲೇಖಕರ ನಡೆ ಮತ್ತು ನುಡಿ ಹೇಗಿರ್ಬೇಕು ಅನ್ನೋದನ್ನ ಸೂಚ್ಯವಾಗಿ ಹೇಳುವಂತ ಮಾತು ಕೂಡ ಇದೆ. ನಮ್ಮಲ್ಲಿನೂ ಕೂಡ ಈ ಕವಿಯನ್ನ ದ್ರಷ್ಟಾರ, ಋಷಿ ಹಿಂಗೆಲ್ಲ ನಾವು ಅವ್ರಿಗೆ ಹೋಲಿಸ್ತೇವೆ. ಈ ನಡೆ ಇಲ್ಲದೆ ನುಡಿಯುವ ಲೇಖಕರಿಗೆ ಅಥವಾ ಕವಿಗಳಿಗೆ ನಿಮ್ಮ ಮಾತೇನು, ಅಥವಾ ಆ ಥರದ ಕವಿ ಅಥವಾ ಲೇಖಕರ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಬ್ಬ ಲೇಖಕನ ಜೀವನ ಇದೆಯಲ್ಲ, ಅದವನ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿರ್ಬೋದು. ಆದರೆ ನಾವು ಸಾಹಿತ್ಯ ಓದುವಾಗ ಸಾಹಿತ್ಯವನ್ನೇ ಸ್ವತಂತ್ರವಾಗಿ ನಾವು ಇದು ಮಾಡಬೇಕು. ನಮಗೆ ಈಗಿರೋ ಕವಿ ವಿಷಯಕ್ಕೆ ನೀವು ಇವನ ನಡೆ ಹೀಗಿದೆ, ಅದರ ನುಡಿ ಹೀಗಿದೆ ಅಂತೀರಿ. ಈಗ ಒಂದು 4 ಶತಮಾನ ಆಗೋಗಿದೆ. ಅವನು ಹೇಗೆ ಬದುಕಿದ್ನೋ ಏನೋ ನಮಗೇನೋ ಗೊತ್ತಿಲ್ಲ. ಆದರೆ ಅವನ ಸಾಹಿತ್ಯವನ್ನು ಓದಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಶೇಕ್ಸ್ಪಿಯರ್ನ ಬಗ್ಗೆನೇ ಅವನ ಸಾನೆಟ್ಗಳನ್ನ ಓದಿದ್ರೆ ಅಲ್ಲಿ ಬರುವ ಕಪ್ಪು ಚೆಲುವೆ ನಿಜವಾದ ಅವನ ಜೀವನದ ಒಬ್ಬ ಗೆಳತಿ, ಮತ್ತೆ ಅವರಿಗೆ ವಿಚ್ಛೇದ ಆಯಿತು ಅಂತ ನಾನೇ ಮುನ್ನುಡಿಲೆಲ್ಲ ಬರೆದಿದ್ದೀನಿ. ಹಾಗೆ ಆದರೆ ಅದು ಶೇಕ್ಸ್ಪಿಯರ್ನ ಸಾನೆಟ್ಗಳ ಯೋಗ್ಯತೆಯನ್ನು ಕಡಿಮೆ ಮಾಡಿಲ್ಲ. ನಮ್ಮ ಮುಖ್ಯವಾದ್ದು ಶೇಕ್ಸ್ಪಿಯರ್ನ ಸಾನೆಟ್ಗಳು. ಅದರ ಜೊತೆಗೆ ಇದ್ರ ಮೇಲೆ ಪ್ರಭಾವ ಬೀರಿರ್ಬೋದು ಅನ್ನೋ ಕಾರಣಕ್ಕೆ ನಾವು ಅವನ ಜೀವನದ ವಿಷಯ ತಿಳಿದ್ರೆ ಸ್ವಲ್ಪ ಅದನ್ನು ಓದ್ಕೋಬೋದು. ಯಾರ್ಯಾರು ಹೇಗಿದ್ದು, ವಾಲ್ಮೀಕಿ ಹೇಗಿದ್ದ, ವ್ಯಾಸ ಹೇಗಿದ್ದ ನಮಗೇನು ಗೊತ್ತು. ನಾವು ದೊಡ್ಡವರು ಮಹಾಕಾವ್ಯ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಅತ್ಯಂತ ಇವರು ಅಂತ ದ್ರಷ್ಟಾರರು ಅಂತ ಹೇಳ್ತೀವಿ. ಅವ್ರ ಜೀವನದಲ್ಲೂ ಕೂಡ ಸಾಮಾನ್ಯ ಜೀವನದಲ್ಲಿ ನಡೆದಿರ್ಬೋದು ಅಂತ ಅನೇಕ ಘಟನೆಗಳು ನಡೆದಿರ್ಬೋದು. ಅದಲ್ಲದೆ ಹಾಗೆಲ್ಲ ಹಿಂದಿನವ್ರ ಬಗ್ಗೆ ನಾವು ತಿಳಿಯೋಕ್ಕೂ ಆಗೋದಿಲ್ಲ. ಅದರಿಂದ ಅದಷ್ಟು ಸರಿಯಲ್ಲ. ನಾವು ಸಾಹಿತ್ಯವನ್ನೇ ನೋಡಬೇಕು. ಅವ್ನು ಬರೆದಿರೋದನ್ನ, ಆ ಸಾಹಿತ್ಯವನ್ನು ಚೆನ್ನಾಗಿದ್ದರೆ ಅದ್ರ ಬಗ್ಗೆ ಗೌರವ ಬೆಳೆಸ್ಬೇಕು. ಅದನ್ನು ಬರೆದವನ ಬಗ್ಗೆನೂ ಕೂಡ. ಒಂದು ವೈಯಕ್ತಿಕ ಪ್ರಶ್ನೆ ಕೇಳಬಾರ್ದು ಅಂತಾರೆ, ಆದರೂ ಕೂಡ ಒಂದು ಕೇಳೋದಿಲ್ಲ. ಈ ಕಿಟ್ಲೆ ಮನಸ್ಸು ಕೇಳಬೇಕನ್ನಿಸ್ತದೆ. ಇಷ್ಟೆಲ್ಲ ಒಳ್ಳೆ ಕಾವ್ಯ ಬರೆದ್ರಿ, ಬಹಳ ಸೌಜನ್ಯದ ವ್ಯಕ್ತಿತ್ವ. ನಿಮ್ಗೆ ಯಾರು ಹುಡುಗಿಯರು ಗಂಟು ಬೀಳಿಲ್ವಾ ನಿಮ್ಮ ಸಂಘ? ಸುಳ್ಳು ಹೇಳಬಾರ್ದು. ಇಂಥ ಒಂದು ಘನವಾದ ಸಭೆ ಮುಂದೆ ಗಂಟು ಬೀಳಾಗಿದ್ದುಂಟು. ಆದರೆ ನಾನು ಅದ್ರ ಜೊತೆಗೆ ನಂಟು ಬೆಳೆಸ್ಕೊಂಡಿಲ್ಲ. ನಮ್ಮ ಲಕ್ಷ್ಮಣ ಅಥವಾ ಗಂಟು ಹಾಕೊಳ್ಳಿಲ್ಲ ಅಂತ ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೇಳುಗರು ಕೆಲವು ಪ್ರಶ್ನೆ ಕಳಿಸಿದ್ದಾರೆ. ಆ ಪ್ರಶ್ನೆ ಕೇಳೋ ಮುಂಚೆ ನನ್ನದೇ ಕೊನೆಯದೊಂದು ಪ್ರಶ್ನೆ ಕೇಳ್ತಾನೆ. ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಬರುವ ಮಾತನ್ನು ಇಟ್ಕೊಂಡು ಕವಿತೆಯೊಳ ಆಸೆಗೈವ ಫಲ ಮಾವುದು ಅಂತ ಪ್ರಶ್ನೆ ಕೇಳಿದರೆ ನಿಮ್ಮ ಉತ್ತರ ಏನಿರುತ್ತೆ? ಆ ರೀತಿಯಲ್ಲಿ ಉತ್ತರ ಬೇಕಾಗಿಲ್ಲ, ಪೂಜೆ ನೆಗಳ್ತೆ ಅದು ಬೇಡ, ಬೇರೆ ರೀತಿಯಲ್ಲಿ ಏನು ಕೊಡ್ತಿರೋ ಉತ್ತರ? ಪಂಪ ಹೇಳಿರೋ ಮಾತದು. ಅದನ್ನೇ ಕಡೆಯಲ್ಲಿ ಎಲ್ಲ ಹೇಳಿ ಕಡೆಯಲ್ಲಿ ಅವನು ದೈವಿಕ ಶರಣಾಗ್ತಾನೆ. ದೈವ ಮೆಚ್ಚಿದರೆ ಸಾಕು ಅವನು ಅರ್ಥ ಬರೋ ರೀತಿ ಮಾತಾಡ್ತಾನೆ. ನಮ್ಮಲ್ಲಿ ಬಹಳ ಹಿಂದಿನಲೇ ಇದೆಲ್ಲ ಇದೆ. ಕಾವ್ಯದ ಪ್ರಯೋಜನಗಳೇನು ಅಂತ ಯೋಚನೆ ಮಾಡಿದ್ದಾರೆ. ಈಗ ಮಮ್ಮಟ ಅನ್ನುವ ದೊಡ್ಡ ಕಾವ್ಯ ಮೀಮಾಂಸಕಾರ ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತೆಯೇ ಸದ್ಯಪರ ನಿವೃತ್ತೆಯೇ ಕಾಂತಾಸಂಹಿತ ತಯೋಪದೇಶ ವಿಜಯ ಅಂತ ಭರ್ಜರಿಯಾದ ಕಾವ್ಯದಿಂದ ಬಯಸಬಹುದಾದಂಥ ಪ್ರಯೋಜನಗಳ ಪಟ್ಟಿಯನ್ನು ಕೊಡ್ತಾನೆ. ನಂಗನ್ಸತ್ತೆ ಅವು ಎಲ್ಲ ಬರ್ಬೋದು. ಅದೆಲ್ಲ ಆನುಷಂಗಿಕ ಫಲ, ಅದೇ ಮುಖ್ಯ. ಅದು ಬರ್ದೇನೆ ಇರ್ಬೋದು ಕೆಲವರಿಗೆ. ಈಗ ಮುದ್ರಣ ತನ್ನ ರಾಮಸ್ವಾಮಿಯಿಂದ ಪ್ರಕಟವಾಗಬೇಕಾದ್ರೆ ತನ್ನ ಪುಸ್ತಕ ಅಂತಂದು ಹೇಳ್ಕೊಳ್ಳಿಲ್ಲ, ತನ್ನ ಕಾವ್ಯ ಆಗ್ಬೇಕಾದ್ರೆ ಅವನೊಬ್ಬ ಡ್ರಿಲ್ ಮಾಸ್ಟ್ರು, ನಾನು ಡ್ರಿಲ್ ಮಾಸ್ಟ್ರು ಅಂತಂದು ಹೇಳ್ಕೊಂಡ್ಬಿಟ್ರೆ, ನಂದು ಅಂತ ಹೇಳ್ಕೊಂಡ್ಬಿಟ್ರೆ ಇದನ್ನು ಯಾರೋ ಪುರಸ್ಕರಿಸಲ್ಲ ಅಂತ ಅಂದ್ಬಿಟ್ಟು ಯಾರೋ ಮಹಾಲಕ್ಷ್ಮಿ ಅಂತ ಹಿಂದೆ ಯಾರೋ ಒಬ್ರು ಬರೋದು ಅವಳ ಮ್ಯಾನ್ಸ್ಕ್ರಿಪ್ಟ್ ನಂಗೆ ಸಿಕ್ಕಿದೆ ಅಂತಂದು ಹೇಳಿ ಮೈಸೂರಿಗೆ ಕಳಿಸಿ ಅದು ಪ್ರಿಂಟ್ ಆಯಿತು. ಅದರಿಂದ ಕೆಲವರಿಗೆ ಸಿಕ್ಕಿಲ್ಲ. ಅವನು ಸತ್ತ ಮೇಲೆ ಅವನಿಗೆ ಯಶಸ್ಸು ಬಂತು, ಅದು ಅವನಿಗೆ ಗೊತ್ತಾಗಲ್ಲ. ಅದೇ ತುಂಬ ಸಿಕ್ಕಿರೋರಿಗೆ, ಕುವೆಂಪು ಅಂತವರಿಗೆ, ಬೇಂದ್ರೆ ಅಂತವರಿಗೆ, CSS ಅಂತವರಿಗೆ ಎಲ್ಲ ಥರದ ಪರಮ ಪ್ರಯೋಜನವೂ ಸಿಕ್ಕಿವೆ. ಆದರೆ ಯಾರೂ ತಪ್ಪಿಸಲಾಗದ ಪ್ರಯೋಜನ ಅಂದರೆ ಅದೇ ನಿಜವಾದ ಪರಮ ಪ್ರಯೋಜನ. ನಾವು ಬರೆದಾಗ ಆ ಕೃತಿಯಿಂದ ನಮಗೆ ಸಿಕ್ಕಂಥ ಒಂದು ಆತ್ಮತೃಪ್ತಿ ಇದೆಯಲ್ಲ, ನೀವು ಒಳ್ಳೆಯದೊಂದನ್ನು ಬರೆದಾಗ ನಿಜವಾಗಿ ಸಂತೋಷ ಆಗುತ್ತೆ. ಆ ಸಂತೋಷನ ಬೇರೆದ್ರ ಜೊತೆ ಹೋಲಿಸೋದೇ ಇಲ್ಲ. ಯಶಸ್ಸು, ಹಣ ನಾವು ಜೊತೆ ಹೋಲಿಸೋದೇ ಇಲ್ಲ. ಅದು ಅಲೌಕಿಕವಾದದ್ದು. ಹೀಗೆ ಅಲೌಕಿಕವಾದ ಸಂತೋಷವನ್ನು ಪಡೆಯುವ ಭಾಗ್ಯ ಒಬ್ಬ ಸೃಜನಶೀಲನಿಗೆ ಇದೆ. ಅದೇ ನಿಜವಾದ ಫಲ. ಒಂದೆರಡು ನಮ್ಮ ಕೇಳುಗರ ಪ್ರಶ್ನೆಗಳು. ಇದನ್ನ ಬಾಬು ಬೆಣ್ಣಿ ಅಂತನವರು ಬರೆದಿದ್ದಾರೆ.
ಸರ್, ನೀವು ಇಂದಿನ 21ನೇ ಶತಮಾನದಲ್ಲಿ ಪ್ರಸ್ತುತ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಉಪನ್ಯಾಸಕರಿಗೆ ವಿಶೇಷವಾಗಿ ನೀಡುವ ಸಂದೇಶ ಏನು? ಸಂದೇಶ ಏನು ಹೇಳಾರೆ, ಇಷ್ಟು ಗೊತ್ತಿದೆ ನನಗೆ. ನಾ ಹೋಗಿ ಬಂದಿದ್ದೀನಿ, ನಾವಿದ್ದು ಕನ್ನಡ ಡಿಪಾರ್ಟ್ಮೆಂಟಿಗೆ. ಅಲ್ಲಿ ಒಂದು ಕಾಲದಲ್ಲಿ ಜಿ ಎಸ್ ಶಿವರುದ್ರಪ್ಪನವರು, ಚಿದಾನಂದ ಮೂರ್ತಿಗಳು, ಚಂದ್ರಶೇಖರ ಕಂಬಾರರು, ಸುಮತೀಂದ್ರ ನಾಡಿಗರು, ನಾನು, ಹೀಗೆಲ್ಲ ಕರ್ನಾಟಕ ತುಂಬ ಗೊತ್ತಿದ್ದಂಥ ಜನ ಇದ್ದರು. ಬಹಳ ಬುದ್ಧಿವಂತರಾದ ವಿದ್ಯಾರ್ಥಿಗಳೆಲ್ಲ ಬಂದು ಎಂತೆಂಥವ್ರು ಇಲ್ಲಿ ಕೂತಿದ್ದ ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಎಷ್ಟು ದೊಡ್ಡವನಾಗಿ ಬೆಳೆದಿದ್ದಾನೆ ವಿಮರ್ಶೆಯಲ್ಲಿ. ಇಂಥವರೆಲ್ಲ ಡಿ ಆರ್ ನಾಗರಾಜ್ ಅಂತ ಹೀಗೆ ಅನೇಕ ಒಳ್ಳೆಯ ವಿದ್ಯಾರ್ಥಿಗಳು ಇದ್ದರು. ತಮ್ಮ ಮೇಸ್ಟ್ರಿಗೆ ಹೆಸರು ತರುವಂಥ ವಿದ್ಯಾರ್ಥಿಗಳು. ಈಗ ಆ ಪರಿಸ್ಥಿತಿ ಇಲ್ಲ. ನಾನು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ಯಾಕೆಂದ್ರೆ ಪಾಠ ಹೇಳೋರೇ ಅವರು ಜಸ್ಟ್ ಪಾಠ ಹೇಳೋದೇನೋ ಅಷ್ಟು ಕೆಲಸ ಮಾಡ್ತಾರೆ. ಅದರಲ್ಲೂ ಬೇಕಾದ ಕೆಲವು ಯಾರೋ ಹೇಳಿದ್ರು, ನಾನು ಏನು ನಿಮ್ಮ ಪೀರಿಯಡ್ ಇದೆ ನನಗೆ ಈಗ ಮೂಡಿಲ್ಲ ರೀ, ಇನ್ನೊಂದು ದಿವಸ ಯಾವತ್ತಾರು ತಗೋತೀನಿ ಅದನ್ನೆಲ್ಲ ಅಂತಾರೆ ಸರ್. ನಮ್ಮ ಕ್ಲಾಸೇ ಸರಿಯಾಗಿ ತೊಗೊಳ್ಳಲ್ಲ ಅಂತ. ನಾವು ಕ್ಲಾಸ್ ತಪ್ಪು ಹೋದ್ರೆ ನಾವು ಪೀಚಾಗ್ತಾ ಇದ್ದು. ನಾನು ಪ್ರೊಫೆಸರ್ ಆದಾಗ ನನ್ನ ಕೆಲಸದ ಪೀರಿಯಡ್ಸ್ನ ಕಡಿಮೆ ಮಾಡಿದ್ರು, 5 ಇದ್ದಿದ್ದನ್ನು 3 ಮಾಡಿದ್ರು. ನನಗೆ ಸಂಕಟ, ಹುಡುಗರಿಗೆ ಪಾಠ ಹೇಳುವಂಥ ಒಂದು ಒಳ್ಳೆ ಸೊಗಸಾದ ಸಂತೋಷಕರವಾದ ಕೆಲಸ ಅದು. ತೋಟದಲ್ಲಿ ಗಿಡಗಳನ್ನು ಬೆಳೆಸುವ ಮಾಲಿಗೆ ಸಿಗುವಂಥ ಸಂತೋಷ ಅದು. ನಾನು ಕೆಲವರು ನಮ್ಮ ಕ್ಲಾಸ್ ಬೇಡ ಹೆಚ್ಚು ಅನ್ನೋರಿದ್ರು, ಅವ್ರದ್ದೆಲ್ಲ ನಾನು ತಗೊಳ್ತಿದ್ದೆ. ನಾನೊಂದು 7-8 ಪೀರಿಯಡ್ ಮಾಡ್ಕೊಳ್ತಿದ್ದೆ ವಾರಕ್ಕೆ. ಅಂದರೆ ಪಾಠದಲ್ಲಿ ಪಾಠ ಹೇಳಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಚೆನ್ನಾಗಿ ಪಾಠ ಮಾಡಿ ಹೊರಗಡೆ ಬಂದಾಗ ಮನಸ್ಸು ಒಳ್ಳೆ ತುಂಬಿದ ಕಡಲ ಹಾಗೆ ಮರಿತಾ ಇರೋದು. ಅಂಥ ಸಂತೋಷನೆಲ್ಲ ಟೀಚಿಂಗ್ ಕೊಡುತ್ತೆ. ಅದಂತ ವೃತ್ತಿನೇ ಇಲ್ಲ ಅಂತ ನನ್ನ ಅಭಿಪ್ರಾಯ, ಅದು ವೈಯಕ್ತಿಕವಾದ್ದು. ಈಗ ಆ ಥರದ ಸ್ಥಿತಿ ಕಾಣ್ತಾ ಇಲ್ಲ ಸದ್ಯ. ಅಲ್ಲ, ಬಹುಶಃ ಈ ಪ್ರಶ್ನೆ ಹಿಂದೆ ಅದೇ ಅರ್ಥ ಇರಬೇಕು. ಆ ಥರದ ವಾತಾವರಣ ಇಲ್ಲ ಅನ್ನೋ ಹಿನ್ನೆಲೆಯಲ್ಲೇ ಹೀಗೆ ಹೆಂಗಿರಬೇಕು ಅಂತ ಕೇಳ್ತಾ ಇರಬೇಕು ನಿಮ್ಮವರು. ಇನ್ನೊಬ್ರು ನಮ್ಮ ಮೇಜರ್ ಶ್ರೀಕಾಂತ್ ಚೌಕಿಮೆಟ್ ಅವರ ಪ್ರಶ್ನೆ, ಎಲ್ಲ ಕವಿಗಳು ಬಡತನದಿಂದಲೇ ಬಂದವರು, ಬಡತನ ಒಳ್ಳೆಯ ಕವಿಗಳನ್ನಾಗಿ ಮಾಡೋದು. ಹಾಗೇನು ಹೇಳಲಾರೆ. ಬಡತನ ಒಂದಿಷ್ಟು ಬಹಳ ಕ್ರೂರವಾದ ಅನುಭವಗಳನ್ನು ಕೊಡ್ಬೋದು ಅವನಿಗೆ. ಅನುಭವ ಅನ್ನೋದು ಅದು ಒಂದು ದೊಡ್ಡ ಸಂಪಾದನೆ ನಿಜವಾಗಿ. ಅದು ಸುಖ ದುಃಖ ಅನ್ನೋದು ಯಾವುದೇ ಒಂದು ಅನುಭವದ 2 ಮಗ್ಗಲುಗಳು. ಸುಖದ್ದು ಸರಿಯೇ, ದುಃಖದ ಅನುಭವ ಎಲ್ಲರಿಗೂ ಇರಲ್ಲ. ಅದಕ್ಕೆ ಬೇಂದ್ರೆಯನ್ನು ಕೂಡ ಹೇಳ್ತಿರಲ್ಲ, ಬೆಂದರೆ ಆಧಾರ ಬರೀ ಪ್ರತಿಭೆ ಇದ್ರಲ್ಲ, ಬೇಯಬೇಕು ಜೀವನದಲ್ಲಿ, ಬೆಂದರೆ ಬೇಂದ್ರೆ ಆಧಾರ ಅನ್ನೋ ಮಾತಿದೆ. ಹಾಗೆ ದುಃಖದ ಅನುಭವ ಅವನು ಹೆಚ್ಚು ಸಂಪನ್ನನಾಗಿ ಮಾಡುತ್ತೆ ಅಂತ ಕಾಣುತ್ತೆ. ರೇಣುಕಾ ಗರುಡನ್ ಅವರ ಪ್ರಶ್ನೆ, ಕಾವ್ಯ ರಚನೆ ಸಹಜ ಸ್ಫೂರ್ತಿಯಿಂದ ಬರಬೇಕು ಅಥವಾ ವಿಶೇಷವಾದ ಸಿದ್ಧತೆಯ ಅಗತ್ಯವಿದೆಯೋ? ಸ್ಫೂರ್ತಿ ಇರಲೇಬೇಕು ಕವಿತೆ ಬರೆಯೋದಕ್ಕೆ. ಸ್ಫೂರ್ತಿ ಅಂದರೆ ಆ ಕವಿತೆ ಬರೆಯುವ ಮನೋಧರ್ಮ ಅದಿದ್ದೇ ಇರಬೇಕು. ಅದು ಅದರ ಜೊತೆಗೆ ಶ್ರಮವೂ ಬೇಕು, ಇನ್ಸ್ಪಿರೇಷನ್ನು ಬೇಕು. ಹಾಗೆ ಅದಕ್ಕೆ ಪರ್ಸ್ಪೈರು ಮಾಡಬೇಕಾಗುತ್ತೆ. ಪರ್ಸ್ಪಿರೇಷನ್ ಕೂಡ ಉಂಟು, ಪರಿಶ್ರಮ ಕೂಡ ಮಾಡಬೇಕು. ಎಲಿಯಟ್ ಹೇಳ್ತಾನೆ, ಅವನೇ ಈ ಮಾತನ್ನು ಹೇಳಿದವನು, ಬೇಕಾದಷ್ಟು ಸಾಲುಗಳನ್ನು ನಾವು ಹೊಡೆದಾಕಿ ತಿದ್ದಿ ತೀಡಿ ಎಲ್ಲ ಮಾಡಿ ಒಂದು ಕವಿತೆಯನ್ನು ಕಡೆಯಲ್ಲಿ ಸಿದ್ಧ ಮಾಡ್ತೀವಿ. ಯೇಟ್ಸ್ ಕೂಡ ಅಷ್ಟೇ, 6 ಸಾಲಿನ ಒಂದು ಕವಿತೆ ಬರೀಬೇಕಾದ್ರೆ ಅವನು ಒಂದು 50 ಸಲ ತನ್ನ ಡ್ರಾಫ್ಟನ್ನು ತಿದ್ದಿರೋದು ಮಾಡಿರೋದು ಎಲ್ಲ ಉಂಟು. ಅದರಿಂದ ಶ್ರಮವೂ ಬೇಕು. ಆದರೆ ಆ ಶ್ರಮ ಯಾರಿಗೆ ಬೇಕಾಗುತ್ತೆ ಅಂತಂದರೆ ಪ್ರತಿಭಾವಂತನಾಗಿರ್ತಕ್ಕಂಥ ಒಬ್ಬ ಕವಿಗೆ. ಸುಮ್ಮನೆ ಶ್ರಮ ಪಟ್ಟರೆ ಕವಿತೆ ಬರೆಯೋಕ್ಕಾಗಲ್ಲ. ಆತ್ಮೀಯರೇ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಕಾವ್ಯದ ವಾಚನ ಕೇಳೋದೇ ಒಂದು ದೊಡ್ಡ ಸೊಗಸು. ನಾನು ಆಕಾಶವಾಣಿಯಲ್ಲಿ ಹಲವಾರು ಸಲ ಅವರ ಕವನ ವಾಚನವನ್ನು ಧ್ವನಿಮುದ್ರಣ ಮಾಡಿ ಪ್ರಸಾರ ಮಾಡಿದ್ದೀನಿ. ಮುಖ್ಯವಾಗಿ ನೆನಪಾಗೋದು ಒಂದು ಘಟನೆ, ನಮ್ಮ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ನಡೆಯುವ ಸರ್ವಭಾಷಾ ಕವಿ ಸಮ್ಮೇಳನಕ್ಕೆ ನಾವು ಅವರನ್ನು ಆರಿಸಿ ಕಳಿಸಿದಾಗ ಅವರು ಶರೀಫರ ಬಗ್ಗೆ ಬರೆದಂಥ ಪದ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಆರಿಸಿಕೊಂಡ್ರು. ಅದರಲ್ಲಿ ಒಂದು ಧರ್ಮಕ್ಕೆ ಹುಟ್ಟಿ ಮತ್ತೊಂದರಲ್ಲಿ ಬೆಳೆದು ನಿಜವಾಗೂ ಅದ್ಭುತವಾದ ಒಂದು ಪದ್ಯ. ನಾನು ಆಗಲೇ ಕೇಳಿದೆ, ಆ ಪದ್ಯ ತಂದ್ರೆ ಓದಿ ಸರ್. ತಂದಿಲ್ಲ, ನಾನು ಒಂದು ಪದ್ಯ ಓದಬೇಕಾಗಿ ಬರ್ಬೋದು ಅಂತ ಹೇಳಿದ್ರು. ಅದನ್ನು ತಂದಿಲ್ಲ, ಬೇರೆ ಇನ್ನೊಂದು ಪದ್ಯವನ್ನು ಓದ್ತಾರೆ ಅವರು. ಆ ಪದ್ಯ ಓದಿದ ನಂತರ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಆಗೋಣ. ದಯವಿಟ್ಟು ಒಂದು ಪದ್ಯವನ್ನು ನೀವು ಓದಬೇಕಂತ ನಾನು ಕೇಳ್ಕೊಳ್ತೇನೆ. ಇದು ಆಗ ನಾನು ತುಂಗಾ ನದಿಯಲ್ಲಿ ಪ್ರವಾಹ ಬಂದಾಗ ಊರಿನಲ್ಲಾಗ್ತಾ ಇದ್ದಂಥ ಒಂದು ಕಲ್ಲೋಲಗಳನ್ನು ಕುರಿತು ಹೇಳಿದೆ ತಾನೆ, ಅದೆಲ್ಲ ಇದ್ರಲ್ಲಿ ಬರುತ್ತೆ. ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕು, ಕುಂಬಾರಗುಂಡಿ, ಆ ಪ್ರವಾಹ ಬಂದಾಗ ಸಂಜೆ ಹೊತ್ತು ಬಂದು ಆ ರಾಮಣ್ಣ ಶೆಟ್ಟಿ ಪಾರ್ಕಿನ ಇಳಿಘಟ್ಟದಲ್ಲಿ ನಿಂತ್ಕೊಂಡು ಆ ತುಂಗಿ ಹರಿಯುವ ಅದರ ಪ್ರವಾಹ ತೋರಿಸೋ ಇದಿದೆಯಲ್ಲ ವಿಲಾಸ, ಅದನ್ನೆಲ್ಲ ನೋಡ್ತಾ ಇದ್ದು ಜನ. ಇಂಥದ್ದೆಲ್ಲ ಇದರಲ್ಲಿ ಬರುತ್ತೆ. ಸುಮ್ಮನೆ ಡಿಸ್ಕ್ರಿಪ್ಷನ್ನು. ನದಿ ನನ್ನ ಮೇಲೆ ತುಂಬ ಗಾಢವಾದ ಪ್ರಭಾವ ಮಾಡಿದೆ. ನನ್ನ ಅಂತರ ಅನ್ನೋದು, ಸುಳಿ ಅನ್ನೋ ಪದ್ಯ ಅನಂತಮೂರ್ತಿಯವರನ್ನು ವಿಮರ್ಶೆ ಮಾಡಿದ್ದಾರೆ. ಸುಳಿ ಅನ್ನೋ ಪದ್ಯ, ಅಂತರ ಅನ್ನೋ ಪದ್ಯ ಕುಟ್ಟುಕೊಟ್ಟಿರೋದನ್ನು ವಿಮರ್ಶಿಸಿದ್ದಾರೆ. ಇದು ನದಿಯೇ ಪ್ರತಿಮೆಯಾಗಿ ಬರುವಂಥದ್ದು. ಇದು ಪ್ರತಿಮೆಯಲ್ಲ, ಸುಮ್ಮನೆ ಒಂದು ಸರಳ ಚಿತ್ರ. ವಕ್ರ ಹೋಗ್ತಿದ್ದಲ್ಲ, ಸ್ವಭಾವ ಹೋಗ್ತಿದ್ದು. ನಾನು ಹೇಳಿದೆ, ಮಳೆ ಬಂತು ಅಂತಂದರೆ ಧಾರಾಕಾರವಾಗಿ 4-5 ದಿವಸ ಎಡೆಬಿಡದೆ ಸುರಿದು ಬಿಡೋದು ಮಳೆ ಶಿವಮೊಗ್ಗದಲ್ಲಿ ಆ ಕಾಲದಲ್ಲಿ. ಇದಕ್ಕೆ ಶಿವಮೊಗ್ಗಿಯಲ್ಲಿ ಮಳೆ 1946 ಅಂತ ಕೊಟ್ಟಿದ್ದೀನಿ.
ಈಗ ಅಲ್ಲಿ ಗಾಜನೂರು ಡ್ಯಾಮು ಗಿಮು ಎಲ್ಲ ಕಟ್ಟಿ ಬರೋ ನೀರನ್ನೆಲ್ಲ ತಡೆದ್ಬಿಟ್ಟು ಈ ತುಂಗಾ ನದಿನ ನೋಡಿದ್ರೆ ಪಾಪ ಒಳ್ಳೆ ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯೊಬ್ಬಳ ಸೊಸೆಯಾಗಿದ್ದವಳೊಬ್ಬಳು ಬಹಳ ಸರ್ವಾಭರಣ ಭೂಷಿತೆಯಾದವಳು ಸುಂದರಿ ಅಂತಿದ್ದ ನದಿ ಈಗ ಒಂಥರ ಒಂದು ಚಿಂದಿ ಉಟ್ಕೊಂಡು ಹೋಗ್ತಾ ಇರುವ ಭಿಕ್ಷಕ್ಕೆ ಹಾಗೆ ಕಾಣುತ್ತೆ ತುಂಗಾ ನದಿನ ಶಿವಮೊಗ್ಗದಲ್ಲಿ ನೋಡ್ರಿ. ಅದು ಆ ಕಾಲದ್ದು. ಆ ಪ್ರವಾಹ ಬಂದಿದ್ದು 1946ರಲ್ಲಿ. ನಾನು ಅದ್ರ ಬಗ್ಗೆ ಬಹಳ ಕೇಳಿದ್ದೆ. ಅನೇಕ ಆಮೇಲೆ ಪ್ರವಾಹ ಬಂದದ್ದು ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ್ದು ಬಂದದ್ದನ್ನು ನೋಡಿದ್ದೀನಿ. ಶಿವಮೊಗ್ಗದಲ್ಲಿ ಮಳೆ 1946. 10 ದಿನದಿಂದ ಊರಲ್ಲಿ ರಚ್ಚಿಟ್ಟು ರಾಚುತ್ತಿದೆ ಮಳೆ. 10 ದಿನದಿಂದ ಊರಲ್ಲಿ ರಚ್ಚಿಟ್ಟು ರಾಚುತ್ತಿದೆ ಮಳೆ. ಬಡಿದಂತೆ ನೆಲಕ್ಕೆ ಏಕಕಾಲಕ್ಕೆ ಸಹಸ್ರ ಮೊಳೆ. ಊರಿನ ಕೆನ್ನೆಗೆ ಪಟ ಬಾರಿಸಿ, ಊರಿನ ಕೆನ್ನೆಗೆ ಪಟ ಬಾರಿಸಿ, ರೇಗಿಸಿ, ಛೇಡಿಸಿ, ಕೂಗಿ ತರಿಸುತ್ತಿದೆ ಎಲ್ಲರ ಎದೆಯಲ್ಲೂ ದಿಗಿಲು. ತಿಂಗಳ ಹಿಂದೆ ಮಾತೇ ಬರದೆ ಉಗ್ಗುತ್ತಿದ್ದ ಕಪ್ಪು ಮುಗಿಲು. ಕುಂಬಾರಗುಂಡಿಯ ಸಣ್ಣ ಹೊಂಡಗಳೆಲ್ಲ ಸಾರಿನ ದೊನ್ನೆ. ಆ ಕುಂಬಾರಗುಂಡಿಲಿ ಎರೆಮಣ್ಣು ಸಿಗುತ್ತೆ, ವಿಗ್ರಹ ಮಾಡಕ್ಕೆ ಅಂತ ಅದನ್ನು ತಗೊಂಡು ಹೋಗಲ್ಲ, ಸಣ್ಣ ಸಣ್ಣ ಗುಂಡಿಗಳಾಗಿರುತ್ತೆ. ಕುಂಬಾರಗುಂಡಿಯ ಸಣ್ಣ ಹೊಂಡಗಳೆಲ್ಲ ಸಾರಿನ ದೊನ್ನೆ, ಕೆಂಪನೆ ಸೊನ್ನೆ, ಪ್ರಿಯನ ಮೊದಲ ಮುತ್ತಿಗೆ ನಾಚಿದ ಕನ್ನೆಯ ಕೆನ್ನೆ. ಕುಂಬಾರಗುಂಡಿಯ ಸಣ್ಣ ಹೊಂಡೆಗಳೆಲ್ಲ ಸಾರಿನ ದೊನ್ನೆ, ಕೆಂಪನೆ ಸೊನ್ನೆ, ಪ್ರಿಯನ ಮೊದಲ ಮುತ್ತಿಗೆ ನಾಚಿದ ಕನ್ನೆಯ ಕೆನ್ನೆ. ಒಮ್ಮೊಮ್ಮೆ ಕದಡಾರತಿಯ ನೀರು, ಜೀರಿಗೆ ಬೆಲ್ಲದ ಸಾರು, ಅದನ್ನು ಬಕೀಟುಗಟ್ಟಲೆ ಕುಡಿದಿವೆ ಭತ್ತದ ಗದ್ದೆ, ಅಡಿಕೆ, ಮಾವಿನ ಬೇರು. ನುಗ್ಗಿದೆ ದೊಡ್ಡ ಬ್ರಾಹ್ಮಣರ ಬೀದಿಗೂ ಬೀರಿನ ಬಣ್ಣದ ನೀರು. ಸ್ವಲ್ಪ ಕೆಂಪು ನೀರದು. ದೊಡ್ಡ ಬ್ರಾಹ್ಮಣರ ಬೀದಿ, ಬಹಳ ಮಡಿವಂತರ ಬೀದಿ. ಈ ಪ್ರವಾಹ ಬರುವಾಗ ಅದು ಚರಂಡಿಗಳ ಮೂಲಕ ನುಗ್ಗಿ ಬಂದಿರುತ್ತೆ ಊರೊಳಗಡೆಗೆ, ಮೈಲಿಗೆ ನೀರದು. ನುಗ್ಗಿದೆ ದೊಡ್ಡ ಬ್ರಾಹ್ಮಣರ ಬೀದಿಗೂ ಬೀರಿನ ಬಣ್ಣದ ನೀರು. ಹೊಳೆ ಚರಂಡಿ ಒಂದಾಗಿ, ಹೊಳೆ ಚರಂಡಿ ಒಂದಾಗಿ, ಗುಂಡಾ ಭಟ್ಟರ ಮಡಿ ಬಂದಾಗಿ, ಸ್ನಾನಕ್ಕೆ ರಜಾ. ಆ ನೀರಲ್ಲಿ ಸ್ನಾನ ಮಾಡೋದು, ಕೊಳೆಯಾರ ಮೈಯೇ ಎಷ್ಟೋ ಉತ್ತಮ. ಗುಂಡಾ ಭಟ್ಟರ ಮಡಿ ಬಂದಾಗಿ, ಸ್ನಾನಕ್ಕೆ ರಜಾ, ಪೂಜೆ ಸಂಧ್ಯಾ ವಂದನೆ ವಜಾ. ಕಾಫಿ ನೀರಿಗೂ ತತ್ವಾರವಾಗಿ, ಭಟ್ಟರ ಮಡಿಯ ವ್ಯಾಖ್ಯಾನ ಈಗ ವಿಸ್ತಾರವಾಗಿ. ಹಿಂದೆ ತಿವಿಸಿಕೊಂಡಿದ್ದ ನಲ್ಲಿಯ ಮುಖಕ್ಕೆ ಈಗ ಕುಂಕುಮ ಹೂವು ಏರಿಸಿ ಸತ್ಕಾರ. ನಲ್ಲಿ ನೀರು ವಾಷರ್ ಮೂಲಕ ಬರುತ್ತೆ ಅಂತಂದು ಅದನ್ನು ಪೂಜೆ ಗೀಜೆಗೆ ಉಪಯೋಗಿಸ್ತಿರಲಿಲ್ಲ, ನಿಂದಿಸ್ತಿದ್ರು ನಲ್ಲಿನ. ಈಗ ನಲ್ಲಿನೇ ಗತಿ. ಕಾಫಿ ನೀರಿಗೂ ತತ್ವರವಾಗಿ, ಭಟ್ಟರ ಮಡಿಯ ವ್ಯಾಖ್ಯಾನ ವಿಸ್ತಾರವಾಗಿ. ಹಿಂದೆ ತಿವಿಸಿಕೊಂಡಿದ್ದ ನಲ್ಲಿಯ ಮುಖಕ್ಕೆ ಈಗ ಕುಂಕುಮ ಹೂವು ಏರಿಸಿ ಸತ್ಕಾರ. ಅದು ಹರಿಸಿದ ನೀರಿನಲ್ಲೇ ಪಾನಕ ಪನಿವಾರ. ಗಂಗೆಗೆ ತುಂಗೆಯಾಗುವ ಮನ, ತುಂಗೆಗೆ ಗಂಗೆಯಾಗುವ ಮನ. ಭಾಗೀರಥಿ ಹಬ್ಬದ ದಿನ, ಹಬ್ಬದ ದಿವಸ ಎಲ್ಲ ನದಿಗೂ ಗಂಗೆ ಬರ್ತಾಳೆ ಅಂತ. ತುಂಗೆಗೆ ಗಂಗೆಯಾಗುವ ಮನ ಭಾಗೀರಥಿ ಹಬ್ಬದ ದಿನ. ಹೊಳೆ ಮೆಟ್ಟಿಲಲ್ಲಿ, ರಾಮಣ್ಣ ಶೆಟ್ಟಿ ಪಾರ್ಕಿನ ಇಳಿಘಟ್ಟದಲ್ಲಿ ನೂಕು ನುಗ್ಗಲು ಜನ ನದಿ ನೋಡೋದಕ್ಕೆ. ತುಂಗೆಯ ಕಸರತ್ತು ಸರ್ಕಸ್ ಅವರೆದುರಿಗೆ. ಪ್ರಶಾಂತಲಯದ ಬ್ಯಾಂಡು ನಡಿಗೆ ಈಗಳಿಗೆ. ಒಂದ್ಸಲ ಪ್ರಶಾಂತಲಯದ ಬ್ಯಾಂಡು ನಡಿಗೆ ಈಗಳಿಗೆ. ಇನ್ನೊಂದ್ಸಲ ಹೆಡಿಗೆ ಮುಚ್ಚಳ ಸರಿಸಿ ಸರಸರನೆ ನೆಲಕ್ಕೆ ಹರಿವ ಸರ್ಪಗತಿ ತೆರೆಗೆ ಮರುಗಳಿಗೆ. ಹೆಡೆ ಎತ್ತಿ ರಪ್ಪನೆ ದಡಕ್ಕೆ ಬಡಿದು, ಹೆಡೆ ಎತ್ತಿ ರಪ್ಪನೆ ದಡಕ್ಕೆ ಬಡಿದು ಸರಿದೂರ ಎನ್ನುವ ರೋಷ. ನಿಮಿಷಕ್ಕೊಂದು ಮೆಟ್ಟಲು ಮುಳುಗು, ಜಲಕ್ಕೆ ನೆಲ ನುಂಗುವ ಆವೇಶ. ಎಸೆಯುತ್ತಾರೆ ಜನ ಕೈ ಮುಗಿದು ತಾಯ ಒಡಲಿಗೆ, ಹೂವು ಅಕ್ಷತೆ ಕಾಸು. ಜನ ಎಸೆಯುತ್ತಾರೆ ಕೈ ಮುಗಿದು ತಾಯ ಒಡಲಿಗೆ, ಹೂವು ಅಕ್ಷತೆ ಕಾಸು. ಹಚ್ಚಿಡುತ್ತಾರೆ ಧೂಪ, ತೇಳಿಬಿಡುತ್ತಾರೆ ಹೆಂಗಳಿಯರು ನೂರಾರು ದೊನ್ನೆ ದೀಪ. ಓಡುವ ನೀರಲ್ಲಿ ಆಡುವ ಬೆಂಕಿಯ ಪುಟಾಣಿ ಪಾಪ. ನೋಡುವ ಭಾವುಕರಿಗೆ ಕವಿಸುತ್ತ ಬೆರಗು. ಅದು ನೋಡಿದರೆ ದೂರದಿಂದ, ದೂರ ಕಡಲಲ್ಲಿ ಯುದ್ಧಕ್ಕೆ ಹೊರಟಿವೆ ಪಂಜು ಬೆಳಕಿನ ಸಾಲು ಹಡಗು. ಸಂಜೆ ರಸ್ತೆಯ ತುಂಬ ಅರಳಿದ ಛತ್ರಿಗಳ ವಾಕಿಂಗು. ಸಣ್ಣ ಮಳೆ ಬರ್ತಾ ಇದೆ, ಛತ್ರಿ ಬಿಡಿಸ್ಕೊಂಡು ಹೋಗ್ತಾರೆ, ಬರೀ ಛತ್ರಿಗಳು ಕಾಣ್ತವೆ. ಸಂಜೆ ರಸ್ತೆಯ ತುಂಬ ಅರಳಿದ ಛತ್ರಿಗಳ ವಾಕಿಂಗು. ಕೆಸರು ರಸ್ತೆಯಲ್ಲಿ ಮಣ್ಣಿನಿಲ್ಲ, ನೀರು ಬಿದ್ದಿದೆ. ಕೆಸರು ರಸ್ತೆಯಲ್ಲಿ ಎಂಕ ಸೀನರಿಗೆ ಸ್ಕೇಟಿಂಗು. ಚಿಕ್ಕೆಯ ಬೆಳಕೂ ಇಲ್ಲದ ಕತ್ತಲ ಕಕ್ಕಾಬಿಕ್ಕಿ ರಾತ್ರಿ. ಚಿಕ್ಕಿಯ ಬೆಳಕೂ ಇಲ್ಲದ ಕತ್ತಲ ಕಕ್ಕಾಬಿಕ್ಕಿ ರಾತ್ರಿ. ಊಟದ ಹೊತ್ತಿಗೆ ಕರೆಂಟ್ ಹೋಗುವುದು ಖಾತ್ರಿ. ಬುಡ್ಡಿ ಬೆಳಕಿನಲ್ಲಿ, ಬುಡ್ಡಿ ಹಿಂದೆ ತಗಡಿನ ಇದರದ್ದು ಬುಡ್ಡಿ ಅಂತ ತಿಂದೆ. ಬುಡ್ಡಿ ಬೆಳಕಿನಲ್ಲಿ ಬೆಚ್ಚನೆ ಊಟ. ಎಲ್ಲಿಲ್ಲದ ಸ್ನೇಹ ಹಬೆ ಅನ್ನಕ್ಕೆ ಹಾಗಲ ಗೊಜ್ಜಿಗೆ. ಎಲ್ಲಿಲ್ಲದ ಸ್ನೇಹ ಹಬೆ ಅನ್ನಕ್ಕೆ ಹಾಗಲ ಗೊಜ್ಜಿಗೆ. ನಲಿಯುತ್ತದೆ ಕಿವಿ ಹಪ್ಪಳ ಬಾಳಕ ಮುರಿಯುವ ಸದ್ದಿಗೆ. ಆಹಾ ಆಹಾ ಎಲ್ಲಪ್ಪ ಸುರಿದೀತು ಇನ್ನೊಮ್ಮೆ ಅಂತ ಮಳೆ. ಆಹಾ ಎಲ್ಲಪ್ಪ ಹರಿದೀತು ಇನ್ನೊಮ್ಮೆ ಹಾಗೆ ಹೊಳೆ. ಇಂಥ ಒಂದು ಪ್ರಶಾಂತ
ವಾತಾವರಣದಲ್ಲಿ ನಿಜವಾದ ಹೃದಯರು, ಅದೇ ಕಾವ್ಯ ಮೀಮಾಂಸೆಯಲ್ಲಿ ಬರ್ತದೆ, ಅರಸಿಕರೆದುರು ಕಾವ್ಯವನ್ನು ಓದುವ ಹಣೆ ಬರಹವನ್ನು ಬರೆಯಬೇಡ ಬರೆಯಬೇಡ ಬರೆಯಬೇಡ. ಆದರೆ ಇಲ್ಲಿರೋರೆಲ್ಲ ರಸಿಕರಿರೋದ್ರಿಂದ ಭಟ್ಟರ ಕಾವ್ಯವನ್ನು ಅಷ್ಟೇ ಪ್ರೀತಿಯಿಂದ ಕೇಳಿದ್ದೇನೆ. ಬಹುಶಃ ನಮ್ಮ ಸಮಯವನ್ನು ನಾವು ಮೀರಿಲ್ಲ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ತಮ್ಮ ಆತ್ಮಸ್ಥವಾದ ಹಲವಾರು ಅನುಭವಗಳನ್ನು, ವಿಚಾರಗಳನ್ನು, ಕಾವ್ಯ ಪ್ರೇರಣೆ, ಅವರ ಬದುಕಿನ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹಳ ಪ್ರೀತಿಯಿಂದ ನೀವು ಕೇಳಿದ್ದೀರಿ. ಈ ಸಾಹಿತ್ಯ ಸಂಭ್ರಮದ ಸಂಘಟಕರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.